ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ತುಂಬ ಅಪರೂಪ ಸಿನಿಮಾ ಪ್ರೇಮಿಗಳು ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಇಂಥ ಡೇಟಿಗೆ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಕೂತ್ಕೊಳ್ಳೋದು. ಅಂಥದ್ದೊಂದು ಕಾಲ ಕನ್ನಡದಲ್ಲಿ ಮತ್ತೆ ಬಂದಿದೆ. ಕಾಂತಾರ ರಿಲೀಸ್ ಆಗ್ತಾ ಇದೆ. ಕಾಂತಾರ ಚಾಪ್ಟರ್ 1. ಶೆಟ್ರ್ ಅವಾಗವಾಗ ಹೇಳ್ತಾ ಇದ್ರು ಕಾಂತಾರ ಪಂಚವಾರ್ಷಿಕ ಯೋಜನೆ ಅಂತ. ಅವ್ರು ಅಂದಂಗೆ ಆಗಿದೆ ಪಂಚವಾರ್ಷಿಕ ಯೋಜನೆ. ಅಂತೂ ಇಂತೂ ಒಂದು ಗಜಪ್ರಸವ ಅಕ್ಟೋಬರ್ 2ನೇ ತಾರೀಕು. ಕಾಂತಾರದ ಬಗ್ಗೆ, ಕಾಂತಾರ ಚಾಪ್ಟರ್ 1 ಬಗ್ಗೆ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಆದರೆ ಅದರ ಹಿಂದೆ ರಿಷಬ್ ಶೆಟ್ಟರ ತಯಾರಿ ಬಗ್ಗೆ ನನಗೊಂದು ಸ್ವಲ್ಪ ಜಾಸ್ತಿ ಗೊತ್ತು. ರಿಷಬ್ ಶೆಟ್ಟರು 5 ವರ್ಷಗಳ ಕಾಲ ಎಲ್ಲಿದ್ದೀರಿ ಶೆಟ್ರೆ ಅಂದರೆ ಊರಲ್ಲಿದ್ದೀನಿ, ಕಥೆ ಮಾಡ್ತಿದ್ದೀವಿ ಅಂತಿದ್ರು. ಎಲ್ಲಿಂದ ಬಂದ್ರಿ ಶೆಟ್ರೆ ಅಂದರೆ ಊರಿಂದ ಬಂದೆ ಕಥೆ ಮಾಡ್ತಿದ್ವಿ ಅಂತಿದ್ರು. ಎಲ್ಲಿಗೆ ಹೋಗ್ತಿದ್ದೀರಿ ಶೆಟ್ರೆ ಅಂದರೆ ಊರಿಗೆ ಹೋಗ್ತಾಯಿದ್ದೀನಿ, ಕಥೆ ಮಾಡ್ತಿದ್ದೀವಿ ಅಂತಿದ್ರು. ಕಥೆ ಮಾಡಿ 1.5 ವರ್ಷಗಳ ಆ ಶೆಡ್ಯೂಲ್ನಲ್ಲಿ ಶೂಟಿಂಗ್ ಮಾಡಿ ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಾಗ ಸ್ವತಃ ರಿಷಬ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಿನಿಮಾದ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರಿದ್ದಾರೆ. ಇಬ್ರಿಗೂ ನಮಸ್ಕಾರ. ನಮಸ್ಕಾರ ಶೆಟ್ರೆ, ಗಜಪ್ರಸವ. ಹೌದು, ಚೆನ್ನಾಗಿದೆ, ಹೇಳಿದ್ದು ಭಾಳ ಚೆನ್ನಾಗಿತ್ತು ಅಲ್ವಾಗ್ಲೂ. 5 ವರ್ಷ ಶೆಟ್ರು ಬರೀ ಯಾವಾಗ ಕೇಳಿದ್ರು ಅದನ್ನೇ ಹೇಳೋದು. ಶೂಟಿಂಗ್ ಶುರು ಆದ್ಮೇಲೆ ಸ್ವಲ್ಪ ಸಿಕ್ಕಿದ್ರೆ ನಿಮ್ಗೆ ನಾನು ಸುವರ್ಣದಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದು 30-35 ದಿನ ಅಲ್ಲಿ ಸ್ಪೆಂಡ್ ಮಾಡಿದೀನಿ. 2-3 ದಿವಸ ಅಂತ ಅನ್ಕೊಂಡು ಬೇರೆ ಬೇರೆ ಡಿವಿಷನ್ಗಳಿಗೆ ಹೋಗಿ. ಬಟ್ ಶೂಟಿಂಗ್ ಶುರು ಆದ್ಮೇಲೆ ಯಾರಿಗೂ ಸಿಕ್ಕಿಲ್ಲ. ಇಲ್ಲ ಇಲ್ಲ, ಅಲ್ಲಿ ಫೋನ್ಗೂ ಸಿಕ್ತಿಲ್ಲ. ಫೋನ್ ಮಾಡಿದ್ರೆ ಅಣ್ಣ ಶೂಟಿಂಗ್ ಅಲ್ಲಿ, ಅಣ್ಣ ಶೂಟಿಂಗ್ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ. ಕರೆಕ್ಟ್. ಹೆಂಗ ಅನಿಸ್ತು ಫೈನಲ್ ಪ್ರಾಡಕ್ಟ್ ಅನ್ನ ನೋಡಿದಾಗ? ನೋಡ್ತಾನೆ ಇರ್ತೀವಿ, ತುಂಬಾ ನೋಡ್ಬಿಟ್ಟಿರ್ತೀವಲ್ವಾ. ಈಗ ನಮಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಹೋಗೋದೇ ಇಲ್ಲ ಗಮನ. ನಮ್ಗೆ ಅಲ್ಲಿ ಟೆಕ್ನಿಕಾಲಿಟೀಸು, ಓಕೆ ಇದು ಹಿಂಗೆ ವಾಯ್ಸಸ್ಸು, ಡೈಲಾಗು, ಮ್ಯೂಸಿಕ್ಕು, ಕಲರ್ ಗ್ರೇಡಿಂಗು, VFX, ಫೈನಲ್ ಔಟ್ಪುಟ್ಟು, ಕಂಟೆಂಟ್, ನಂಬರ್ ಆಫ್ ಕಂಟೆಂಟು, ಸೊ 6-7 ಲ್ಯಾಂಗ್ವೇಜು, ಅದಕ್ಕಿಷ್ಟು ಬೇರೆ ಬೇರೆ ಸ್ಕ್ರೀನ್ಸು, ಐಮ್ಯಾಕ್ಸ್, ಇಂಥದ್ದೇ 1000 ಇರುತ್ತೆ. ಸೊ ಇದೆಲ್ಲದರ ನಡುವೆ ಇರೋದು ಒಂದೇ ಕ್ಯೂರಿಯಾಸಿಟಿ, ಜನರಿಗೆ ಏನು ಅನಿಸುತ್ತೆ. ಸೊ ಅವರ ಒಂದು ಫೈನಲ್ ವರ್ಡಿಕ್ಟ್ಗೆ ವೆಯ್ಟಿಂಗ್. ಅವ್ರು ಏನಂತಾರೆ, ಹೆಂಗೆ ಎಷ್ಟು ಇಷ್ಟಪಡ್ತಾರೆ. ತುಂಬ ದೊಡ್ಡ ಆಶೀರ್ವಾದ ಮಾಡಿದರು ಲಾಸ್ಟ್ ಟೈಮ್. ತುಂಬ ಇಷ್ಟು ದೊಡ್ಡ ತಂಡದ ಜೊತೆಗೆ ಇಷ್ಟು ಜನರು ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಜನ. ಸೊ ಥ್ರೂ ಹೊಂಬಳೆ. ಹಾಗಾಗಿ ಅವ್ರಿಗೆ ದೊಡ್ಡ ಜವಾಬ್ದಾರಿ ನಮ್ಮದು. ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಅದು ಇಷ್ಟ ಆಗಬೇಕು, ಅವರು ಖುಷಿ ಪಡಿಸ್ಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಇಡೀ ತಂಡ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ, ತುಂಬ ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಐ ಹೋಪ್ ಎಲ್ಲರೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅನೇಕ ಸಲ ನೀವು ಈ 5 ವರ್ಷದ ಪ್ರೊಸೆಸ್ನಲ್ಲಿ ನನಗೆ ಅನ್ನಿಸ್ತಿತ್ತು, ಏನು ಶೆಟ್ರ್ ಸಿನಿಮಾ ಮಾಡ್ತಿದಾರಾ, ತಪಸ್ ಮಾಡ್ತಿದ್ದಾರಾ ಅಂತ ಅನ್ಸೋದು. ಫೈನಲಿ ಟ್ರೇಲರ್ ನೋಡಿದ್ನಲ್ಲ ಶೆಟ್ರೆ, ಓಹ್, ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಅಥವಾ ಯಾರ ನಿರೀಕ್ಷೆಗೂ ಮೀರಿದಂಥದ್ದೊಂದು ಬಂದಿದೆ. ಈ ಪ್ರೀಕ್ವೆಲ್ಲಿನ ಐಡಿಯಾ ಏನಿದು? ಸೀಕ್ವೆಲ್ ಕೇಳಿದ್ದೀವಿ ನಾವು. ಈ ಪ್ರೀಕ್ವೆಲ್ ಮಾಡಿದಾರ ಮುಂಚೆ ಯಾರು, ಅಥವಾ ನೀವು ಫಸ್ಟ್ ಟೈಮ್ ಟ್ರೈ? ನನಗೆ ಗೊತ್ತಿಲ್ಲ, ನನ್ನ ನಾಲೆಜಲ್ಲಿ ನಂಗೆ ಗೊತ್ತಿಲ್ಲ. ಸರ್ಚ್ ಮಾಡಿ ನೋಡ್ಬೇಕೆಲ್ಲ, ಗೂಗಲ್ ಸರ್ಚ್ ಮಾಡ್ಬೇಕು. ಸೊ ಮೋಸ್ಟ್ಲಿ ಜೋಗಿ ಸರ್ ಕೇಳಿದ್ರೆ ಪಕ್ಕ ಗೊತ್ತಿರುತ್ತೆ. ಕರೆಕ್ಟ್. ಅವ್ರು ಪಕ್ಕ ಇದಕ್ಕೆ. ನಾನಂತೂ ಫಸ್ಟ್ ಟೈಮ್ ಕೇಳ್ತಿರೋದು ಪ್ರೀಕ್ವೆಲ್ ಅಂತ. ಹಿಂದೆ ತುಂಬಾ ಹಿಂದೆನೆ ಪಿಯುಲಿದ್ದಾಗ 2 ಕಥೆಗಳು ಮಾಡ್ಕೊಂಡಿದ್ದೆ ನಾನು. ಪಿಯುಲಿದ್ದಾಗ ಸಿನಿಮಾಗೆ ಬರಬೇಕು, ಸಿನಿಮಾಲಿ ಈ ಥರ ನಮ್ಮ ಊರದ ಕಥೆ ಹೇಳಬೇಕು ಅಂತೆಲ್ಲ, ನಮ್ಮದು ಊರಲ್ಲಿ ನಡೆದಿರುವಂಥದ್ದು ವಿಚಾರಗಳು ಇಟ್ಕೊಂಡು, ಕ್ಯಾರೆಕ್ಟ್ರು, ಕಂಬಳ ಇದೆಲ್ಲ ಇಟ್ಕೊಂಡು ಅದರ ಒಂದು ಪಾರ್ಟಿನ ಮೇಜರ್ ಸ್ಟೋರಿ ಲೈನ್, ಅದ್ರ ಬ್ಯಾಕ್ ಡ್ರಾಪು ಎಲ್ಲವೂ ಬಂದು ಸೇರ್ಕೊಂಡಿದ್ದೆ ಕಾಂತಾರದ ಫಸ್ಟ್ ಕತೆಗೆ. ಸೊ ಅವಾಗ ಏನಾಯ್ತು ಅಂತಂದರೆ ಅದರ ಹಿಂದೆ ಇನ್ನೊಂದು ಕತೆ ಇತ್ತು. ಆ ಹಿಂದಿನ ಕತೆ ಹೇಳಬೇಕು, ಆಮೇಲೆ ಹೇಳಬೇಕು ಅನ್ನೋ ಥರ ಇತ್ತು ನನಗೆ. ಅದೊಂಥರ ಇಂಟ್ರೆಸ್ಟಿಂಗ್ ಇರುತ್ತೆ. ಎಲ್ಲ ಒಂದು ಮುಂದಿನ ಕತೆ ಹೇಳ್ತಾರಲ್ವಾ, ಒಂದನ್ನು ಹೇಳಿ ಮತ್ತೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳೋಣ. ಐ ಥಿಂಕ್ ನಾಟ್ ಎಕ್ಸಾಕ್ಟ್ಲಿ ದಟ್ ಸೇಮ್ ಸ್ಟೋರಿ, ಬಟ್ ಇದು ಕಂಪ್ಲೀಟ್ಲಿ ಒಂದು ಬೇರೆನೇ ಕತೆ ಅದೇ ಥರದಲ್ಲಿ ಆಗ್ಬಿಡ್ತು. ನಾನು ಹಿಂದಿದ ಕತೆ ಹೇಳ್ಬೇಕಂತಿದ್ದೆ, ಇಷ್ಟೊಂದು ತುಂಬಾ ಹಿಂದಿದ ಕತೆ ಹೇಳ್ಬೇಕಂತಿದ್ದೆ. ಎಲ್ಲಿಂದ ಎಲ್ಲಿಗೆ ಹೋದ್ರಿ ನೀವು? ತುಂಬಾ ಹಿಂದೆ ಹೋಗ್ಬಿಡ್ತೀನಿ, ತುಂಬಾ ಹಿಂದೆ ಹೋಗಿ ನಾನೇ ತಿರ್ಗ್ಬಿಟ್ಟು ಭಾಳ ದೂರ ಹೋಗ್ಬಿಟ್ರು ಅಂತ. ರುಕ್ಮಿಣಿ ಅವರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣಿಸ್ತಿದ್ದೀರಿ ಅದರಲ್ಲಿ. ನಿಮ್ಗೆ ಸಪ್ತಸಾಗರದ ಆಚೆ ನೋಡಿದ್ದಾರೆ ಅಂದ್ರೆ ಅದನ್ನ ನೋಡಿದ ತಕ್ಷಣ ಪಕ್ಕದ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ ನೀವು ಇದ್ದೀರಿ ಅನ್ನಿಸ್ತಿತ್ತು. ಬಟ್ ಇದನ್ನ ನೋಡಿದಾಗ ರಾಣಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಇದ್ದೀರಿ ಅಂತ ಅನ್ಸುತ್ತೆ. ಅಲ್ಲ, ಅದೇ ಕ್ರೆಡಿಟ್ ಸರ್ಗೆ ಹೋಗ್ಬೇಕು, ಸರ್ ಅವ್ರ ಟೀಮಿಗೆ ಹೋಗ್ಬೇಕು. ಅಂದ್ರೆ ಕೆಲವೊಂದ್ಸತಿ ನಾವು ಒಂದು ಪಾತ್ರ ಮಾಡಿದಾಗ ಅಂಡ್ ಅದು ಸಕ್ಸಸ್ಫುಲ್ ಆದಾಗ, ಜನರಿಗೆ ಇಷ್ಟ ಆದಾಗ ಟೈಪ್ ಕಾಸ್ಟಿಂಗ್ ಸ್ವಲ್ಪ ಆಗ್ಬಿಡುತ್ತೆ. ಅಂದ್ರೆ ಜನರಿಗೆ ಆ ಪ್ರೆಡಿಕ್ಟಬಿಲಿಟಿ, ಅಂದ್ರೆ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಓಕೆ ಇದು ಮಾಡಕ್ ಸಾಧ್ಯ, ಇವ್ರಿಗೆ ಈ ತರದೇ ರೋಲ್ ಕೊಡೋಣ ಅಂತ ಆ ಒಂದು ಮೆಂಟಾಲಿಟಿ ನಾನು ಅರ್ಥ ಮಾಡ್ಕೊಳ್ತೀನಿ. ಅಂಡ್ ನಮಗೂ ಆ ಒಂದು ಕಂಫರ್ಟ್ ಝೋನ್ ಸಿಕ್ಬಿಡುತ್ತೆ. ಓಕೆ, ಇಂಥ ಒಂದು ಮಿಡಲ್ ಕ್ಲಾಸ್ ನೆಕ್ಸ್ಟ್ ಡೋರ್ ಗರ್ಲ್ ಟೈಪ್ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಓಕೆ, ಮುಂಚೆ ಮಾಡಿದೀನಿ, ಮಾಡಕ್ ಸಾಧ್ಯ ಅಂತ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಅದನ್ನ ಬ್ರೇಕ್ ಮಾಡಕ್ಕೆ ಬೇರೆ ತರದೊಂದು ಪಾತ್ರ ಕೊಟ್ಟು
ಇದನ್ನ ನಿಭಾಯಿಸಬಹುದಾ ನೀವು ಅಂತ, ಯು ನೀಡ್ ಟು ಪುಷ್ ಯೋರ್ ಸೆಲ್ಫ್ ಅಂತ ಆ ಒಂದು ಕಾನ್ಫಿಡೆನ್ಸು ಐ ಥಿಂಕ್ ಸರ್ ಓನ್ಲಿ ಸಾ ಇಟ್ ಫಸ್ಟ್. ಹೌದು, ಇವ್ರಿಗೂ ಕಾನ್ಫಿಡೆನ್ಸ್ ಬಂತು. ಅಲ್ಲ, ಸರ್ಗೆ ಫಸ್ಟ್ ಇದ್ದಿದ್ದು ನಾನು ವರ್ಕ್ಶಾಪ್ ಪ್ರಾಸೆಸ್ ಅಲ್ಲಿ ಅದ್ ನಂಗೆ ಸ್ವಲ್ಪ ಸಿಕ್ತು. ಅಂದ್ರೆ ಈ ತರ ಅವಕಾಶ ಯು ಶುಡ್ ನೆವರ್ ಸೇ ನೋ. ಇಂಥ ಒಂದು ಸಿನಿಮಾ ಸಿಕ್ತಾಗ, ಈ ತರ ಒಂದು ಸ್ಕೋಪ್ ಅಲ್ಲಿ ಒಂದು ರೋಲ್ ಸಿಕ್ತಾಗ ಆಬ್ವಿಯಸ್ಲಿ ಯು ಶುಡ್ ನೆವರ್ ಸೇ ನೋ. ಬಟ್ ಅದನ್ನ ಪೂರ್ತಿಯಾಗಿ ನಿಭಾಯಿಸ್ಬೋದಾ ಅಂತ ಆ ಒಂದು ಕ್ವೆಶ್ಚನ್ ಇರುತ್ತೆ. ಅಂಡ್ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಅಲ್ಲಿ ಮತ್ತೆ ಡೈಲಾಗ್ಸ್ ಅಲ್ಲಿ ವರ್ಕ್ಶಾಪ್ಸ್ ಅಲ್ಲಿ ಅದೊಂದು ನನಗೆ ಆ ಕಾನ್ಫಿಡೆನ್ಸ್ ಅವಾಗ ಬಂತು. ಸರ್ ಫಸ್ಟ್ ಇಂದಾನೇ ಇತ್ತು, ಮೇ ಬಿ, ಐ ಡೋಂಟ್ ನೋ. ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ತುಂಬ ದಿನಗಳಿಂದ ಅವ್ರನ್ನ ಭೇಟಿಯಾಗಿ ಮಾತು ಹೇಳಬೇಕು ಅನ್ಕೋತಿದ್ದೆ. ಅವರ ತಂದೆ ಕರ್ನಲ್ ವಸಂತ್ ಅವರು ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿ ಪಡೆದಂಥವರು. ಶಾಂತಿ ಕಾಲದ ಅತಿ ದೊಡ್ಡ ವೀರಚಕ್ರ ಅದು 2007ರಲ್ಲಿ. ಆವಾಗ ನಾನು ಅಷ್ಟೇ ಜರ್ನಲಿಸಮ್ ಶುರು ಮಾಡಿದ್ದು. ನಿಮ್ಮ ತಂದೆ ಕ್ರಿಮೇಷನ್ ಮೂಮೆಂಟ್ ಇದೆಯಲ್ಲ, ಒಬ್ಬ ಜರ್ನಲಿಸ್ಟ್ ಆಗಿ ಸ್ಟ್ಯಾಂಡ್ ತಗೊಳ್ಬೇಕು ಅಂತ ನನಗೆ ಮೊಟ್ಟ ಮೊದಲಿಗೆ ಪಾಠ ಕಲಿಸಿದ್ದು ನಿಮ್ಮ ತಂದೆ ಕ್ರಿಮೇಷನ್ ಟೈಮ್ನಲ್ಲಿ. ಭಾಳ ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಂಡೆ ನಾನು ಆ ಸಂದರ್ಭದಲ್ಲಿ. ಸರ್ಕಾರ ಏನೋ ಮಾಡಿದ್ದೆ ತಪ್ಪಿನ ಬಗ್ಗೆ, ಹಿಂಗಾಗಬಾರ್ದಾಗಿತ್ತು ಅಂತ. ಮೊಟ್ಟ ಮೊದಲ ಪರ್ಸ್ನಲ್ ಅಪ್ರಿಸಿಯೇಷನ್ ಬಂದಿದ್ದು ಕೂಡ ನಾನು ಮಾಡಿದ ಆ ವರದಿಗೆ. ಸೊ ಅದನ್ನು ಬಹಳ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ತಮ್ಮ ತಂದೆ ಅವರ ತ್ಯಾಗ ಬಲಿದಾನ ಬಹಳ ದೊಡ್ಡದು. ಅಮ್ಮ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ಸರ್. ಲಾಸ್ಟ್ ವೀಕ್ ಸಿಕ್ಕಿದ್ರು ಅವರ ತಾಯಿ. ಯಾವಾಗಲೂ ಅನ್ಸೋದು ನನಗೆ, ಅಂದರೆ ರುಕ್ಮಿಣಿ ವಸಂತ್ ಅವ್ರು ಹಿಂಗೆ ಯಾಕಿದ್ದಾರೆ ಅಂದರೆ ಅವ್ರ ಅಮ್ಮ ಹಂಗಿದ್ದಾರೆ. ಸ್ಫುರದ್ರೂಪ ಗ್ರೇಸ್ ಅನ್ನುವ ಶಬ್ದಕ್ಕೆ ಒಂಥರ ಅನ್ವರ್ಥನಾಮ ಇರೋ ಹಂಗಿದ್ದಾರೆ ರುಕ್ಮಿಣಿ ಅವರ ತಾಯಿ. ನಾನು ಶೆಟ್ರಿಗೆ ಹೇಳೋದು, ಅಥವಾ ಬೇರೆ ಯಾರು ಸಿನಿಮಾ ಪ್ರೊಡ್ಯೂಸರ್ಸ್, ನೀವು ಒಂದು ಪೌರಾಣಿಕ ಸಿನಿಮಾ ಮಾಡ್ತಾ ಯಾವುದಾದ್ರು ದೇವತೆಯ ಪಾತ್ರ ಇದ್ದರೆ ಅವ್ರ ತಾಯಿಗೆ ಕೊಡ್ಬೋದು. ಇಟ್ ಲುಕ್ಸ್ ಲೈಕ್ ದ್ಯಾಟ್. ಅಷ್ಟೊಂದು ಗ್ರೇಸ್. ಹೆಂಗೆ ಸೆಲೆಕ್ಟ್ ಹೆಂಗೆ ಮಾಡಿದ್ರಿ? ಸಪ್ತಸಾಗರ ಆಡಿಯೋ. ಹಾಂ, ಡೆಫಿನೆಟ್ಲಿ. ನಾನು ಪ್ರಗತಿ ಪ್ರೀಮಿಯರ್ಗೆ ಹೋಗಿದ್ವಿ. ಓಕೆ. ಸಿನಿಮಾ ನೋಡಿದಾಗ ಒಂದು ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ಕ್ಯಾರೆಕ್ಟರ್ಗಳಿಗೂ ಏನೋ ಗಂಧಗಾಳಿ ಬರದೇ ಇರೋರನ್ನೆಲ್ಲ ಕರ್ಕೊಂಡ್ಬಂದಾಗ್ಲೂ, ಆ್ಯಕ್ಟಿಂಗೇ ಬರಲ್ಲ ಅಂತಂದವ್ರನ್ನು ಕರ್ಕೊಂಡ್ಬಂದ್ರು ಎಲ್ಲೋ ಸೂಟ್ ಆಗ್ತಾರೆ ಅನ್ನೋ ಥರ ಇದ್ದವ್ರನ್ನೆಲ್ಲ ಅವ್ರನ್ನ ವರ್ಕ್ಶಾಪ್ ಮಾಡಿ ತೀಡಿ ಫುಲ್ ಟೀಮನ್ನು ಅವ್ರ ಹಿಂದೆ ಹಾಕಿ ಸೊ ಮಾಡಿಸ್ತೀವಿ. ಅಂದರೆ ಅಲ್ಟಿಮೇಟ್ಲಿ ಸಿನಿಮಾಗೆ ಅದು ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಬರುತ್ತೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚು ಅದನ್ನು ಮಾಡಿಸ್ಲೇಬೇಕಾಗತ್ತೆ. ನಾವು ಸಪ್ತಸಾಗರದ ಆಚೆ ಮಾಡಬೇಕಾದ್ರೆ ಅದರಲ್ಲಿ ತುಂಬ ವರ್ಕ್ಶಾಪ್ಸ್ಗಳು ಮಾಡಿದ್ದು. ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು, ನಾವು ಮಾತಾಡ್ತಿದ್ವಿ, ಟೀಮಲ್ಲೆಲ್ಲ ಡಿಸ್ಕಷನ್ ನಡೀತಾ ಇತ್ತು. ಸೊ ಅವಾಗ ಅಂಥ ಕಲಾವಿದರು ಸಿಕ್ಕಿದಾಗ ತುಂಬ ಈಸಿ, ನಮಗೆ ಸಣ್ಣ ಇನ್ಪುಟ್ಸ್ಗಳೇ ಹೆಲ್ಪ್ ಮಾಡಿಬಿಡುತ್ತೆ. ಆ್ಯಂಡ್ ತುಂಬ ಅವರು ನೋಡೋಕ್ಕೆ ನಾವೇನು ಅಂದ್ಕೊಳ್ತೀವಿ ಹಾಗೆ ಕಾಣಿಸ್ತಾ ಇದೆ. ನಮ್ಗೆ ಏನು ಕ್ಯಾರೆಕ್ಟರ್ ಬೇಕಿತ್ತು ಹಂಗೆ ಕಾಣಿಸ್ತಾ ಇದ್ರು. ತುಂಬ ಬೆಸ್ಟ್ ಪಾರ್ಟ್ ಅದು ಒಂದು. ಐ ಥಿಂಕ್ ಅದು ಇಬ್ಬರು ಗೆದ್ದಿದ್ದಾರಲ್ಲಿ. ಆ ಸಿನಿಮಾನು ಆ ವಿಷಯದಲ್ಲಿ ಗೆದ್ದಿದೆ, ಆ್ಯಂಡ್ ಇವರು ಆ ವಿಷಯದಲ್ಲಿ ಗೆದ್ದಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ಇಬ್ರಿಗೂ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಅದರಿಂದ ಅನ್ನೋ ಥರ. ಕಾಂತಾರ ನನ್ನ ಪ್ರಕಾರ ಒಂದು, ಅಂದರೆ ನೀರು ಹರಿಯುವ ದಿಕ್ಕನ್ನು ಬದಲಿಸಿದಂಥ ಸಿನಿಮಾ ಅದು. ಇಲ್ಲಿ ತನಕ ಸಿನಿಮಾದಲ್ಲಿ ಹೆಂಗಿತ್ತು ಅಂದರೆ, ನಾವು ಯಾವುದೋ ಸ್ವಿಟ್ಜರ್ಲ್ಯಾಂಡು ಯುರೋಪಿನ ಕಥೆ ತಂದು ಅಲ್ಲಿ ದೃಶ್ಯಗಳನ್ನು ತಂದು ನಮ್ಮ ಜನರಿಗೆ ತೋರಿಸ್ತೀವಿ ಅಂತ. ಬಟ್ ನೀವು ಇಲ್ಲಿ ಕಥೆ, ಇಲ್ಲಿಯ ದೃಶ್ಯಗಳನ್ನು ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲಿಗೆ ತಗೊಂಡೋದ್ರಿ. ನಮ್ಮ ಊರು, ನಮ್ಮ ರಾಜ್ಯ ಅಷ್ಟು ಚಂದ. ಎಸ್, ನಮ್ಮ ರಾಜ್ಯದಲ್ಲಿ ಏನಿಲ್ಲ ಹೇಳಿ, ನಮ್ದೊಂಥರ ಮಿನಿ ಇಂಡಿಯಾ ಥರ. ನಿಮಗೆ ಎಲ್ಲವೂ ಇದೆ. ನಮಗೆ ಯಾವತ್ತು ಹಾಗೆ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ ಎಲ್ಲ ಹೇಳ್ತಾರಲ್ವ, ಆ ಥರ ನಮ್ಮ ಊರಿನ, ನಮ್ಮ ವೆಸ್ಟರ್ನ್ ಘಾಟ್ಸಿನ, ನಮ್ಮ ಸಕಲೇಶ್ಪುರ, ಕೂರ್ಗ್ ಆಗ್ಬೋದು, ಚಿಕ್ಕಮಗಳೂರು ಆಗ್ಬೋದು, ಕುದುರೆಮುಖ ಆಗ್ಬೋದು, ನೀವು ಉತ್ತರ ಕರ್ನಾಟಕ ಹೋಗಿ ಆ ಬಯಲು ಸೀಮೆಗಳು, ಆ ಡ್ರೈ ಲ್ಯಾಂಡಲ್ಲಿರುವಂಥ ಬ್ಯೂಟಿ, ವಿಜುವಲಿ ತುಂಬ ಸಿನಿಮ್ಯಾಟಿಕ್. ಆ್ಯಕ್ಚುಲಿ ಕರ್ನಾಟಕ ತುಂಬ ಸಿನಿಮ್ಯಾಟಿಕ್. ನಿಮ್ಗೆ ತುಂಬ ವೆರೈಟಿ ಆಫ್ ಪ್ಲೇಸಸ್ ಸಿಗುತ್ತೆ. ನನಗಂತೂ 100 ಕತೆ ಹೇಳಿದ್ರು ನಮ್ಮ ಊರಿನ ಲೊಕೇಶನ್ ಮುಗಿಯೋದೇ ಇಲ್ಲ ಅಂದ್ರೆ ಅಷ್ಟು ಚಂದ ಅನ್ಸುತ್ತೆ. ನಾನು ಕಾಂತಾರ ಅದಕ್ಕೆ ಕೇಳಿದೆ, ಅವ್ರನ್ನ ಎಲ್ಲಿತ್ತು ಶೆಟ್ರೆ ಈ ಕತೆ, ಇದೇನು ನಿಜವಾಗ್ಲೂ ನಡೆದಿದ್ದ ಏನು ಅಂತ ಕೇಳಿದೆ. ಶೆಟ್ರು ಹೇಳಿದ್ರು, ನಿಮ್ಮ ಊರಲ್ಲಿ ಹುಡುಕ್ ನೋಡಿದ್ರು ಇಂಥ 10 ಕತೆ ಸಿಗ್ತಾವ್ರಿ. ಡೆಫಿನೆಟ್ಲಿ ನಾವು ನೋಡೋ ಪರ್ಸ್ಪೆಕ್ಟಿವ್ ಬೇಕು, ಒಂದು ಕಣ್ಣು ಓಪನ್ ಮಾಡ್ಕೊಂಡು ನೋಡ್ಬೇಕು ನಾವು. ಮತ್ತೆ ನಮ್ಮೂರಿನ ಚಂದ ನಾವು ನೋಡ್ಬೇಕಂದ್ರೆ ನಾವು ಸ್ವಲ್ಪ ಇದು ಮಾಡ್ಬೇಕು. ಯಾವಾಗ್ಲೂ ನಾವು ನಮ್ಮೂರಲ್ಲಿ ಏನಿದೆ ಗುರು ಅಂತಾನೆ ಇರುತ್ತೆ ಎಲ್ಲರಿಗೂ. ಅದು ಯಾವತ್ತು ನಮ್ಮೂರಿನ ಚಂದ ಅದು ನೀವು ನೋಡ್ಬೇಕು, ಅದು ಬೇರೆಯವ್ರು ಬಂದಾಗ ನೋಡೋದಲ್ಲ. ನೀವು ಅದಕ್ಕೊಂದು ಡ್ರೋನ್ ಹಾರಿಸ್ಬೇಕು ಮೇಲೆ, ಒಂದು ಬರ್ಡ್ ವ್ಯೂ ಅಲ್ಲಿ ನೋಡ್ಬೇಕಲ್ಲ, ಆವಾಗ ಅದ್ರದ್ದು ಚಂದ ಇದೆಯಲ್ಲ. ಐ ಥಿಂಕ್ ಅದೊಂಥರ ನನ್ನ ಕೆರಾಡಿ, ನಮ್ದು ಕುಂದಾಪುರ ಒಂಥರ ಆಬ್ಸೆಷನ್ ಅಂತಾರಲ್ಲ, ಆ ಥರ ಅದೊಂದು ಮುಗಿಯೋದೇ ಇಲ್ಲ. ಅದು ಎಷ್ಟು ಮಾಡಿದ್ರು ಇಲ್ಲೇ ಮಾಡೋಣ ಅಂತ ಹೇಳ್ತಾ ಇರುತ್ತೆ ಆ ಕಡೆಗೆ. ಈವನ್ ನಮಗೆ ಕೆಲವು ಫಾರೆಸ್ಟ್ ಪೋರ್ಷನ್ಗಳಿಗೆ ಪ್ರೈವೇಟ್ ಫಾರೆಸ್ಟ್ಗಳು ಸಿಗದೇ ಇದ್ದಾಗ ನಾವು ಈವನ್ ನಮ್ಮ ಟೀಮ್ ಅವ್ರು, ನಾವು ಹೋಗ್ಲಿಲ್ಲ, ಶ್ರೀಲಂಕಾದವರೆಗೂ ಹೋಗಿ ಹೊಡ್ಕೊಂಡು ಬಂದಿದ್ರು. ಫೈನಲಿ ಸಿಕ್ಕಿದ್ದೆಲ್ಲ ಕುಂದಾಪುರದಲ್ಲೇ. ಆಮೇಲೆ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂಡಾಡಿದ್ರು ಅಂತ. ಅಂದ್ರೆ ತುಂಬಾ ದೊಡ್ಡ ಪ್ರಾಸೆಸ್ ಇವತ್ತಿಗೆ. ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ, ಸೊ ಇಡೀ ಇಷ್ಟು ದೊಡ್ಡ ಟೀಮ್ನೆಲ್ಲ ಕರ್ಕೊಂಡು ಹೋಗೋದಿದೆಯಲ್ಲ, ತುಂಬಾ ರಿಸ್ಕ್ ಆಗುತ್ತೆ ಅನ್ನೋ ಥರ. ಹಂಗೆ ತುಂಬಾ ಪ್ರೈವೇಟ್ ಫಾರೆಸ್ಟ್ಗಳು ಸಿಕ್ಕಿದ್ವು ನಮಗೆ. ಮೈ ಗಾಡ್ಸ್ ಗ್ರೇಸ್, ಅದನ್ನು ತುಂಬಾ ಒಳ್ಳೆ
ಜಾಗಗಳೆಲ್ಲ ಸಿಕ್ತು, ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಮ್ಗೆ ಅದು ಶೂಟ್ ಮಾಡಕ್ ಆಯ್ತು, ಇಲ್ಲ ತುಂಬಾ ಕಷ್ಟ. ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಈಗ ಪತ್ರಕರ್ತರು ಯೋಚನೆ ಮಾಡೋ ರೀತಿ, ಒಂದು ತಾಲೂಕಿನ ಎಕನಾಮಿ ಮೇಲೆ ಈ ಸಿನಿಮಾ ಏನು ಪ್ರಭಾವ ಬೀರುತ್ತೆ ಅಂತ. ಎಲ್ಲ ಶೂಟಿಂಗನ್ನು ಅಲ್ಲೇ ಮಾಡಿದ್ರಿ. 500 600 ಎಷ್ಟು ಜನರ ತಂಡ ಇತ್ತು ಗೊತ್ತಿಲ್ಲ ನನಗೆ. ಸಾವಿರಾರು ಜನರ ತಂಡ ಒಂದು ತಾಲೂಕಿನಲ್ಲಿ ಅಲ್ಲಿ ಸ್ಟೇ ಮಾಡಿದ್ರು, ಅಲ್ಲಿ ಊಟ ಮಾಡಿದ್ರು, ಅಲ್ಲಿ ಓಡಾಡಿದ್ರು. ನೋಡಿ ಮೊದಲು ಏನೇನೆಲ್ಲ ಆಯ್ತು ಅಂತ ಅಲ್ಲಿ. ಸಿನಿಮಾ ಟೀಮ್ ಎಷ್ಟಿರುತ್ತೆ ಅಂದ್ರೆ 80 ಜನ ನಮ್ದು ಕ್ರೂ. ಈ ಸಲ ನಮ್ದು 100 ಬರೀ ಗಾಡಿನೇ ಇದೆ. ಸೊ ನಮ್ ಡ್ರೈವರ್ಸೇ, ನಮ್ ಲೋಕಲ್ ಕುಂದಾಪುರದ ಡ್ರೈವರ್ಸೇ 100 ಜನ ಇದ್ರು. ಎಕ್ಸಾಕ್ಟ್ ನಂಬರ್ ನಾನು ಹೇಳೋದು, ಅಂದ್ರೆ ಡೈಲಿ ಲಿಸ್ಟ್ ಬರುತ್ತೆ ನಮ್ಗೆ ಎಷ್ಟು ಜನ ಇರ್ತಾರ ಅಂತ. ಟ್ರೇಲರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಅದರಲ್ಲಿ ಅಂತ. ಅದು ಖಂಡಿತವಾಗ್ಲು ನೀವು ಹೇಳಿದ ಪಾಯಿಂಟ್. ಸಿನಿಮಾ ಅಂದ ತಕ್ಷಣ ಅದನ್ನ ಬೇರೆ ತರದ ಒಂದು ಪರ್ಸ್ಪೆಕ್ಟಿವ್ ನೋಡುವಂತವ್ರು ಇರ್ತಾರೆ. ನಮ್ಮ ಎಫರ್ಟ್ ಅನ್ನ ಹತ್ತಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಗೋದು ಇರುತ್ತೆ. ಅಂದ್ರೆ ನಾನು ಸಿನಿಮಾದವ್ರ ಮನೆ ಬಣ್ಣದ ಲೋಕ ಇದು, ನಿಮ್ದೇನ್ ನಿಮ್ಗೆ ಒಳ್ಳೆ ಐಷಾರಾಮಿ ಅನ್ನೋ ತರ ಅನ್ಕೊಳ್ತೀವಿ, ಇಲ್ಲಿ ಬಂದ್ರೆ ನಿಮ್ ಸವಾಸ ಅಲ್ಲ, ನಿಮ್ ಕೆಲ್ಸದ್ದು ನೋಡಕ್ಕಾಗಲ್ಲ ಅನ್ನೋ ತರ ಅಂತಾರೆ. ಸೊ ಅದು ಹತ್ರದಿಂದ ನೋಡಿದಾಗಲೇ ಗೊತ್ತು ಅದರಿಂದ ಏನಾಗುತ್ತೆ, ಎಷ್ಟು ಜನರಿಗೆ ಅದೊಂದು ಉದ್ಯೋಗ, ಒಂದು ಸಿನಿಮಾ ಒಂದು ಊರಿಗೆ ಬಂದಿದ್ದರಿಂದ ಏನೇನಾಗುತ್ತೆ ಅನ್ನೋದು. ಐ ಥಿಂಕ್ ಅದು ನಮ್ಮಲ್ಲಿ ಕುಂದಾಪುರದಲ್ಲಿ ತುಂಬಾ ಚೆನ್ನಾಗಿ ಅದನ್ನು ತುಂಬಾ ಜನರು ಅದನ್ನ ನನ್ನ ಹತ್ರ ಮಾತಾಡಿದ್ದಿದೆ, ಅದನ್ನ ವಿಶ್ ಮಾಡಿದ್ದಿದೆ. ಬಂದಾಗ ಹೋಟೆಲ್ಗಳಾಗ್ಬೋದು, ಡ್ರೈವರ್ಸ್ಗಳಾಗ್ಬೋದು, ಸಣ್ಣ ಸಣ್ಣ ಅಂಗಡಿಯವರಾಗ್ಬೋದು, ಹೋಟೆಲ್ ಅಂದ್ರೆ ಊಟಕ್ಕೆ ತಿಂಡಿ ಸಿಗುವಂತ ಜಾಗಗಳಾಗ್ಬೋದು. ಸೊ ಎಷ್ಟೊಂದು ವಿಚಾರಗಳಿಗೆ ಅದು ತುಂಬಾ ಬೇರೆ ತರದಲ್ಲಿ ಆಗುತ್ತೆ ಅನ್ನೋದು ಐ ಥಿಂಕ್ ಅದು ತುಂಬಾ ಒಳ್ಳೆ ವಿಷಯ ಅಂತ ಅನ್ಕೊಳ್ತೀನಿ. ಟ್ರೇಲರ್ ನೋಡಿದ್ಮೇಲೆ ಅಂದ್ರೆ ಕೆಲವೊಂದು ಎಕ್ಸಾಜರೇಷನ್ ಇರ್ಬೋದು, ಬಹಳಷ್ಟು ಮಾತುಗಳು ಹುಟ್ಕೊಳ್ತವೆ. ಶೆಟ್ರು 15 ವರ್ಷನ್ಗಳನ್ನು ಬರೆದಿಟ್ಟಿದ್ರು ಈ ಸಿನಿಮಾದ್ದು ಅಂತ, ಅದನ್ನ ಎಷ್ಟು ನೇಮ ನಿಷ್ಠೆಯಿಂದ ಅವರು ಶೂಟಿಂಗ್ ಮಾಡಿದ್ರು. ಈ ಥರದ ಹಲವಾರು ಕಥೆಗಳು ಹುಟ್ಕೊಳ್ತವೆ. ಒಂದು ಅಂದ್ರೆ ಇದು ಬರೀ ಸಿನಿಮಾ ಅಷ್ಟೇ ಅಲ್ಲ ನನಗೆ, ಅಂದ್ರೆ ನನ್ನ ನಂಬಿಕೆ ಇದು. ನಾನು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದನೇ ನಾನು ಮಾಡ್ಬೇಕಿಲ್ಲ, ನನಗೆ ಸಮಾಧಾನ ಆಗಲ್ಲ. ನನಗೇನೋ ಮನ್ಸಿಗೆ ಒಂಥರ ಇದಾಗ ಶುರು ಆಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಜೊತೆಗೆ ಇಟ್ಕೋತೀನಿ, ಅವ್ರು ಹೇಳಿದ್ ಕೇಳ್ತೀನಿ, ಇಂಥದ್ದು ಮಾಡಬೇಕು ಅಂತ ಅವ್ರನ್ನ ಕನ್ಸಲ್ಟ್ ಮಾಡಿ ಹಿಂಗಿಂಗ್ ವಿಷಯಗಳಂತ ಹೇಳಿ ಅದಾದ್ಮೇಲೆ ಅದ್ರಲ್ಲಿ ಮುಂದುವರಿತೀನಿ. ಏನ್ ತೋರಿಸ್ಬೋದು, ಏನ್ ತೋರಿಸಬಾರ್ದು, ಏನ್ ಹೇಗೆ ಹೋಗ್ಬೇಕು ಅನ್ನೋದು. ನಾವು ದೈವದ ಮನೆಯಲ್ಲಿ ಹೇಗೆ ದೈವದ ಚಾಕರಿ ಆಗೋ ಟೈಮಲ್ಲೋ, ದೈವ ಸೇವೆ ಆಗೋ ಟೈಮಲ್ಲೋ ಯಾವ ಥರದಲ್ಲಿ ಇರ್ತೀವಿ, ಆ ಥರದಲ್ಲಿ ಅಂಥ ವಿಚಾರಗಳಿದ್ರೆ ಶೂಟ್ ಮಾಡ್ಬೇಕಾದ್ರೆ ಆ ಯೋಚನೆಗಳಿಗೆ ಹೋಗ್ತೀವಿ ನಾವು. ಬೇರೆಯವ್ರಿಗೆ ಸಿನಿಮಾ ಅನ್ಸ್ಬೋದು, ಬಟ್ ನಮ್ಗದಲ್ಲ. ಹಾಗಾಗಿ ನಾನು ತುಂಬಾ ಇದು ವಾದ ವಿವಾದಗಳಿದ್ವು. ಅಂದ್ರೆ ಸಿನಿಮಾ ಬಂದಾದ್ಮೇಲೆ ಬೇರೆಯವ್ರು ಏನೋ ಮಾಡ್ತಾರಂತ, ಅವ್ರಿಗೆಲ್ಲ ದಯವಿಟ್ಟು ಮಾಡಬೇಡಿ ಅಂತ. ಯಾಕಂದ್ರೆ ಅದು ಒಂದು ಸಮುದಾಯಕ್ಕೆ ಮತ್ತೆ ನಮ್ಮಂತ ಎಲ್ಲ ತುಳುನಾಡು ಅಥವಾ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಇದಿಷ್ಟು ಭಾಗಕ್ಕೆ ನಾವೆಲ್ಲ ತುಂಬಾ ನಮ್ಗೆ ಫಸ್ಟ್ ಥಿಂಗ್ ದೈವ, ಅದೇ ಮೈನ್. ಅಲ್ಲೆಲ್ಲ ಕೇಳಿ ಆದ್ಮೇಲೆ ಮುಂದುವರಿತೀವಿ ಎಲ್ಲದರಲ್ಲೂ. ಸಿನಿಮಾ ಮಾಡ್ಬೇಕಾದ್ರೆ ಹಂಗೆ ಮಾಡ್ತೀವಿ ನಾವು. ನಮ್ಮವ್ರಿಗೆ ಒಂಥರ, ನಮ್ದೇ ಇರೋರಿಗೆ ಇನ್ನೊಂದ್ ಥರದಲ್ಲಿ ಇರುತ್ತೆ. ಸೊ ಆ ವಿಚಾರದಲ್ಲಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ಸಿನಿಮಾ ತರ ಅಲ್ಲ, ಸ್ಪೆಷಲಿ ಆ ವಿಷಯ. ಇದೇ ಸಿನಿಮಾದೊಳಗಡೆ ಸಿನಿಮಾ ಇದೆ, ಕರೆಕ್ಟ್. ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ ಎಲ್ಲಾ ವಿಚಾರಗಳು ಇರುತ್ತೆ. ನೀವು ಲಾಸ್ಟ್ ಟೈಮ್ ನೋಡೋದಕ್ಕಿಂತ ಜಾಸ್ತಿ ಕಾಮಿಡಿ ಸಿಗ್ಬೋದು ನಿಮ್ಗೆ, ಮ್ಯೂಸಿಕ್ ಇದೆ, ಹಿಂಗೇನೋ ಒಂದು ವಿಡಿಯೋ ಸಾಂಗ್ ಆ ಥರ, ಇನ್ನ ಬರೀ ಆಡಿಯೋ ಸಾಂಗ್ ಒಂದು ಬಿಡೋ ಥರದ ಒಂದು ಯೋಚನೆ. ನೀವು ಸ್ಕ್ರಿಪ್ಟಿಂಗ್ ಅಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ, ಶೂಟಿಂಗ್ ಅಷ್ಟು ಈಸಿ ಆಗುತ್ತೆ ಅಂತ. ಹೌದು, ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎಸಿಲಿದ್ವಿ, ಶೂಟ್ ಮಾಡ್ಬೇಕಾದ್ರೆ ರಕ್ತ ಬೆವರು ಎಲ್ಲ ಏನೇನ್ ಬೇಕು ಎಲ್ಲ ಹೀರ್ಕೊಂಡಿದೆ ಅದು ಅಂತ. 15 ವರ್ಷ ಬರ್ದಿದ್ರಾ ಇದಕ್ಕೆ? ಲೆಕ್ಕ ಜಾಸ್ತಿನೇ ಇರ್ಬೋದೇನು ಅನ್ಸುತ್ತೆ. ಸುಮಾರು ಅಂದ್ರೆ ವರ್ಷನ್ ಅಂದ್ರೆ ಇಟ್ಸ್ ನಾಟ್ ಅ ವರ್ಷನ್, ಕಂಪ್ಲೀಟ್ಲಿ ಸ್ಟೋರಿ ಚೇಂಜ್ ತರಾನೋ ಆ ಥರ ಅಲ್ಲ ಅದು. ಅಂದ್ರೆ ಐಡಿಯಾದಿಂದ ಶುರುವಾಗಿ ಫೈನಲ್ ಸ್ಕ್ರಿಪ್ಟ್ ವರೆಗೂ ಸೇರ್ಕೊಂಡ್ರೆ ಆ ಥರ ಇರ್ಬೋದೇನೋ. ಅಂದ್ರೆ ಒಂದು ಸ್ಕ್ರಾಚ್ ಐಡಿಯಾ ಇದ್ರೆ ಅದನ್ನೊಂದ್ಸಲ ನರೇಟ್ ಮಾಡ್ತೀವಿ. ಓಕೆ ಓಕೆ, ಏನನ್ಸುತ್ತೆ ಎಲ್ಲ ಒಪಿನಿಯನ್, ನಿಮ್ಗೆ ಅನಿಸ್ತಂತ ಕೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಂಚೂರು ಡೆವಲಪ್ ಆಗುತ್ತೆ. ಅಲ್ಲಿ ಏನಾದ್ರು ಶುರುವಲ್ಲೆಲ್ಲ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಸೊ ಯಾವಾಗ ಕೌಂಟರ್ ಬರೋಕ್ ಶುರು ಆಗತ್ತೆ ಅಂತಂದ್ರೆ ಒಂದು ಕಂಪ್ಲೀಟ್ ಸ್ಕ್ರಿಪ್ಟ್ ಆಗಿ ವಿತ್ ಡೈಲಾಗ್ಸ್ ನರೇಷನ್ ಕೊಡಕ್ ಶುರು ಮಾಡ್ತೀವಲ್ವಾ, ಆಗ ನಮ್ಗೆ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಕೇಳಕ್ ಶುರು ಮಾಡ್ತಾರೆ. ನಮ್ಮ ಹತ್ರ ಉತ್ತರ ಇದ್ರೆ ಉತ್ತರ ಕೊಡ್ತೀವಿ, ಇದು ಇದೇ ರೀತಿ ಕನ್ವೆ ಆಗುತ್ತೆ ಅಂತ ಹೇಳ್ತೀವಿ. ಉತ್ತರ ಇಲ್ಲ ಅಂತಂದ್ರೆ ಅವಾಗ ಅಲ್ಲೇನೋ ಇಶ್ಯೂ ಇದೆ ಅಂತ ತಿಳ್ಕೊಳ್ತೀವಿ, ಮತ್ತೆ ಅದ್ರ ಮೇಲೆ ಗಮನ ಕೊಡ್ತೀವಿ, ಮತ್ತೆ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಈ ತರ ನಡೀತಾ ಇರುತ್ತೆ ಎಕ್ಸಸೈಸ್ ಅವೆಲ್ಲ. ಸೊ ಅದರಲ್ಲಿ ಪ್ರಗತಿ ಮತ್ತೆ ಈ ಅರವಿಂದ್ ಕಶ್ಯಪ್ ಇಬ್ರು ದೊಡ್ಡ ಕಾಟ. ಹೌದು, ಅವರಿಬ್ರು ದೊಡ್ಡ ಸಪೋರ್ಟ್ ಎಕ್ಸಿಕ್ಯೂಷನ್ ಧೈರ್ಯ ರೀ ಶೆಟ್ರಿಗೆ. ಅವರಿಬ್ರು ಕ್ಯಾಮ್ರಾ ಅದು ಹೆಂಡ್ತಿನ ಅದಲ್ಲ ಅಂದ್ರೆ ಅಷ್ಟು ಪ್ರಶ್ನೆ, ಪರ್ಫೆಕ್ಷನಿಸ್ಟ್, ಅಷ್ಟು ಪ್ರಶ್ನೆ ಕೇಳ್ತಾರೆ. ಪ್ರಗತಿನೂ ಅಷ್ಟೇ, ಅರವಿಂದನೂ ಅಷ್ಟೇ. ಅವ್ರಿಬ್ರು ಒಂದೇ ತರ ಸೇಮ್ ಇಯರ್ ಅವರಿಬ್ರು. ಇಬ್ರದ್ದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ, ಅಂದ್ರೆ ಪರ್ಸನಲಿ ಮತ್ತೆ ಫಿಲ್ಮಿಗೆ ಸಂಬಂಧಪಟ್ಟಂಗೆ. ಅವಳು ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡಿ ಇವತ್ತೆಲ್ಲಾ ಪಾತ್ರಗಳು ಅಷ್ಟು ಚಂದ ಕಾಣಿಸ್ತಾ ಇದಾರೆ. ಸೇಮ್ ಟೈಮ್ ಬರೀ ಇದೊಂದು ಕಿಂಗ್ಡಮ್, ಒಂದು ಯುವರಾಣಿ ಅಥವಾ ರಾಜರು ಈ ತರದ್ದು ಪ್ರಶ್ನೆನೇ ಅಲ್ಲ. ಟ್ರೈಬ್ಸ್ ಗಳು ಅಷ್ಟೇ ಚಂದ ಕಾಣಿಸ್ತಾರೆ. ಟ್ರೈಬ್ಸ್ ಗಳನ್ನ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಬೇಕು. ಅಂದ್ರೆ ಸ್ವಲ್ಪ ಸಿನಿಮಾಟಿಕ್ ಲಿಬರ್ಟಿ ಇರುತ್ತೆ, ಅಂದ್ರೆ ಎಕ್ಸಾಕ್ಟ್ ಟ್ರೈಬ್ ತರ ತೋರ್ಸಕ್ ಆಗಲ್ಲ ನಾವು
ಇವತ್ತಿಗೆ, ಆ ಕಾಲದಲ್ಲಿ ಇದ್ದಂಥದ್ದು. ಕೆಲವು ಹಾಲಿವುಡ್ ಸಿನಿಮಾಗಳು ಈ ಪಿರಾಮಿಡ್ ಆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಬಂದಿತ್ತು, ಅದಕ್ಕೆ ಕಂಪೇರ್ ಮಾಡಬಹುದಾದಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ತುಂಬಾ ಚೆನ್ನಾಗಿ ಅದನ್ನ ಅಂದ್ರೆ ತುಂಬಾ ಟ್ರೇಡರ್ಸ್ಗಳು, ತುಂಬಾ ವೆರೈಟೀಸ್, ಅವಳಿಗೂ ಒಂದು ಎಕ್ಸ್ಪೀರಿಯನ್ಸ್. ಅಂಡ್ ಅದ್ರಲ್ಲಿ ತುಂಬಾ ರಿಸರ್ಚ್ ವಿಷಯಗಳು ಇದೆ, ಅಂದ್ರೆ ಬೇರೆ ಬೇರೆ ದೇಶದಿಂದ ಬಂದಿರೋ ಒಬ್ಬ ವಿದೇಶಿಗನೊಬ್ಬ ಹಿಂದ್ಗಡೆ ನಡ್ಕೊಂಡು ಹೋಗ್ತಾನೆ, ನನಗನ್ನಿಸ್ತು ಕರಾವಳಿ ಬಂದರು, ಪರ್ಷಿಯನ್ ಲಿಂಕ್ ಅದೆಲ್ಲ ಇದೆ. ಐ ಕುಡ್ ಅಂಡರ್ಸ್ಟ್ಯಾಂಡ್. ನಮಗೆ ಭೂತಾಳ ಪಾಂಡ್ಯನ ಕಥೆಯಲ್ಲೇ ಸಿಕ್ಬಿಡುತ್ತೆ. ಅದು ದೈವದಕ್ಕೆ ಸಂಬಂಧಪಟ್ಟಂಗೆ ಇದೆ. ಒಂದ್ ಬೋಟೇ ಹೊರಡಲ್ಲ. ಭೂತಾಳ ಪಾಂಡ್ಯನ ಒಂದು ಕಥೆಯಲ್ಲಿ ಬಾರ್ಕೂರ್ ರಾಜರದು ಒಂದು ಬೋಟ್ ಹೊರಡಲ್ಲ, ಬಿಕಾಸ್ ಅದರಲ್ಲಿ ಒಂದು ದೈವ ಇತ್ತು ಅನ್ನೋ ತರದಲ್ಲಿ ಅದಕ್ಕೊಂದು ಸೇವೆ ಆಗ ಅದೊಂದು ಒಂದು ಕಥೆ ಇದೆ ಅದಕ್ಕೆ. ಸೊ ಬೇಸಿಕಲಿ ಅವರು ಮೇಜರ್ ಟ್ರೇಡ್ ಮಾಡ್ತಾ ಇದ್ರು, ಟ್ರೇಡರ್ಸ್. ಹೌದು. ಸೊ ನಿಮ್ಗೆ ಅರಬ್ಸ್ ಜೊತೆಗೆ, ಬೇರೆ ಬೇರೆ ಫಾರಿನರ್ಸ್ ಜೊತೆಗೆ ಇಲ್ಲಿನ ಸ್ಪೈಸಸ್ಗಳು ಹೋಗ್ತಾ ಇದ್ವು, ಅಲ್ಲಿನ ಬೇರೆ ಬೇರೆ ವಿಚಾರಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಆಗ್ತಾ ಇದ್ವು. ಅವಾಗ ಬಸ್ರೂರಲ್ಲೂ ಕೂಡ ತುಂಬಾ ಏನ್ಷಿಯಂಟ್ ಪೋರ್ಟ್ ಇದ್ದಂತ ಹಿಸ್ಟ್ರಿ ಇದೆ. ಸೊ ಅಲ್ಲಿ ಪೋರ್ಟ್ ಇರೋ ಕಾರಣಕ್ಕೆ ಎಂತ ಬ್ಯೂಟಿಫುಲ್ ನೋಡಿ, ಅದು ಪೋರ್ಟ್ ಇರೋ ಕಾರಣಕ್ಕೆ ಅಲ್ಲಿ ಅಷ್ಟು ಕಲ್ಚರಲ್ಲಿ ಕೂಡ ರಿಚ್. ಅದಕ್ಕೆ ರವಿ ಹೇಳ್ತಾರೆ, ರವಿ ಬಸ್ರೂರು ಹೇಳ್ತಾರೆ, ಎಲ್ಲರ ಮನೇಲೂ ಒಂದು ಹಾರ್ಮೋನಿಯಂ ಸಿಗುತ್ತೆ ಅಂತ, ಸಿಗುತ್ತೆ. ಈವನ್ ನಮ್ಮ ಮಂಗಳೂರಲ್ಲೂ ಕೂಡ ಅದೇ ತರದಲ್ಲಿ ಬೇರೆ ಬೇರೆ ಪೋರ್ಟ್ಗಳು. ಸೊ ಅದೆಲ್ಲವೂ ಕೂಡ ಒಂದು ಎಕ್ಸ್ಚೇಂಜ್ ಆಗಂತ ಒಂದು ಕಮ್ಯುನಿಕೇಶನ್ ಇರೋಂಥದ್ದು. ಅಂತದೆಲ್ಲ ಮಾಡೋದಕ್ಕೆ ನಮ್ಗೆ ಸ್ಟ್ರೈಟ್ ಅವೇ ಏನೋ ರೆಫರೆನ್ಸ್ ಇರಲಿಲ್ಲ. ನಮ್ಗೆ ಇದ್ದಿದ್ದೇ ಚಿನ್ನಪ್ಪ ಗೌಡ್ರು, ವಿವೇಕ್ ರೈಗಳು, ಆಮೇಲೆ ಸುಮಾರಷ್ಟು ದೈವ ನರ್ತಕರು, ಅಲ್ಲಿ ಹಿರಿಯರು, ನಮ್ಮ ಊರವರು, ಇದ್ರ ಬಗ್ಗೆ ತಿಳ್ಕೊಂಡಿರೋರು, ಆ ತರದ ಸುಮಾರಷ್ಟು ಜನರು. ಇದಕ್ಕೆ ಪ್ರಿಪರೇಷನ್ ಹೆಂಗಿತ್ತು ಅಂದ್ರೆ ತುಂಬಾ ಒಳ್ಳೆ ರಿಸರ್ಚ್ ಟೀಮ್, ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಪ್ರೊಫೆಸರ್ಸ್ ಆಗಿ ಅದ್ರ ಬಗ್ಗೆ PhD ಮಾಡಿ ತುಂಬಾ ಬರೆದು, ವಿವೇಕ್ ರೈಗಳಂತೂ ತುಂಬಾ ಅದ್ಭುತವಾಗಿ ಬರಗಾರರು, ತುಂಬಾ ಬರೆದಿದ್ದಾರೆ. ಆ್ಯಂಡ್ ಚಿನ್ನಪ್ಪ ಗೌಡರು ಅಷ್ಟೇ ದೈವಕ್ಕೆ ಸಂಬಂಧಪಟ್ಟಿರುವಂಥದ್ದೆಲ್ಲ ಬರೆದಿರೋಂಥದ್ದು. ಸೊ ಆಮೇಲೆ ಮಂಗಳೂರಲ್ಲಿ ಒಂದು ಆರ್ಕೈವ್ ಇದೆ, ಅಲ್ಲೆಲ್ಲ ಒಂದಷ್ಟು ಹಳೇ ಮಂಗಳೂರಿನ ವಿಚಾರಗಳು ಇವೆಲ್ಲ ಕೇಳ್ಕೊಂಡಿದ್ರೆ, ಮೇನ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚು ನಮಗೆ ಬ್ಯಾಕ್ಗ್ರೌಂಡಲ್ಲಿ ಸುಮಾರಷ್ಟು ಲೇಯರ್ಗಳಿರುತ್ತೆ. ಅದನ್ನು ಚಂದ ಕಾಣಿಸ್ಬೇಕಾದ್ರೆ ನಮ್ಗೆ ಕೆಲವೊಂದಷ್ಟು ವಿಷಯಗಳು, ಅದು ಕಥೆಯಲ್ಲಿ ಎಷ್ಟು ಕಾಣಿಸದೇ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚು ಆ ಡೀಟೇಲ್ಗಳು ಬೇಕಲ್ಲ ನಮಗೆ. ಮೀಣಿ ಅವ್ರು ಏನು ಒಡವೆ ಹಾಕೊಂಡಿದ್ದಾರೆ ಅನ್ನೋದು ಕೂಡ ಆಗಬೇಕು, ಕನೆಕ್ಟ್ ಆದ್ರೆ ಮಾತ್ರ. ಈವನ್ ಪ್ರೊಡಕ್ಷನ್ ಡಿಸೈನ್ ಅಲ್ಲೂ ಅಷ್ಟೇ, ನಿಮ್ ಪ್ಯಾಲೇಸ್ ತೋರಿಸಿದ್ರೆ ನಿಮ್ಗೆ ಆ ಪ್ಯಾಲೇಸ್ ಹೆಂಗಿತ್ತು, ಇವತ್ತಿನ ಪ್ಯಾಲೇಸ್ ಅನ್ನ ತೋರ್ಸಕ್ ಆಗಲ್ಲ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ನನ್ನ ಮನೆನೇ ಹುಲ್ಲಿನ ಮನೆ. ಸೊ ಪ್ಯಾಲೇಸ್ ಆದ್ರೂ ಹುಲ್ಲಿನ ಮಾಡಿರುತ್ತೆ, ಒಳಗಡೆ ಎಷ್ಟೇ ವೈಭವೀಕರಣ ಇದ್ರೂ ಕೂಡ ರೂಫ್ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇತ್ತು ಅವ್ರು. ಸೊ ಮುಘಲ್ ಆಜಮಿಗೆ ಮುಗಿದು ಹೋಯ್ತದು, ಅಂದ್ರೆ ಎಲ್ಲವನ್ನೂ ರಿಚ್ ಆಗಿ ತೋರಿಸ್ತೀವಿ ಅಂತ. ಮುಘಲ್ ಆಜಮಿಗೆ ಮುಗಿದು ಹೋಯ್ತು ಅಂತ. ಬಟ್ ನಿಮಗೆ ನನ್ನ ಪ್ರಕಾರ ಇದು ರಿಚ್. ಎಕ್ಸಾಕ್ಟ್. ಅಂದ್ರೆ ನಮ್ಮ ಊರಲ್ಲಿ ಎಲ್ಲಾ ಬೀಡಿನ ಮನೆಗಳು, ಗುತ್ತಿನ ಮನೆಗಳು ಎಲ್ಲವೂ ರೆಫರೆನ್ಸ್ ಪ್ಯಾಲೇಸ್ಗಳಿಗೆ. ಅಲ್ಲಿನ ಸಣ್ಣ ಸಣ್ಣ ಊರಿನ ತುಂಡರಸರುಗಳು ತರದಲ್ಲಿರುವಂತ ರಾಜರು, ಗುರ್ಕಾರರು, ಆ ತರದಿದ್ದವರು, ಈಗ ಬಂಟ್ರು, ಅದು ಇದು ಅಂತ ಏನೇನೆಲ್ಲ ಒಂದಷ್ಟು ಹೇಳ್ತಾರೆ. ಆ ತರದ ಇನ್ಚಾರ್ಜ್ ಆಗಿರೋ ರೆಫರೆನ್ಸ್ ಪಾಯಿಂಟ್ ಎಲ್ಲವೂ ಕೂಡ ಅವ್ರಿಗೆ ರಾಜರದ್ದು, ಆ ಒಂದು ಸಾಮಂತ ರಾಜರು, ಅವ್ರ ಕೆಳಗಡೆ ಇರೋ ರಾಜರು, ಅರಸರು, ಈ ತರ ಏನಿರ್ತಾರೆ ಆ ಫೀಲಲ್ಲಿ ಇರೋದ್ರಿಂದ. ಸೊ ಅಲ್ಲಿ ಸ್ಟ್ರೈಟ್ ಅವೇ ರೆಫರೆನ್ಸ್ ನಮ್ಗೆ ನಮ್ಮ ಗುತ್ತಿನ ಮನೆಗಳೇ ಇದೆ. ಸೊ ನನ್ನ ಮೂಲ ಮನೆ ಎಲ್ಲ ಹಂಗೆ ಇದ್ದಿದ್ದು. ಸೊ ಹಳೆ ಕಾಲದ ಬಗ್ಗೆ ವಿಚಾರಿಸಿದಾಗ ಓಕೆ, ಸೊ ನಾವು ಅದಕ್ಕೆ ತುಂಬ ಪರ್ಟಿಕ್ಯುಲರ್ ಆಗಿ ಓಡ್ಗಳು, ಈ ತರದ ಅಥವಾ ಮರದ ರೂಫ್ಗಳು ಅಥವಾ ಹುಲ್ಲು, ಕಂಪ್ಲೀಟ್ಲಿ ಹುಲ್ಲಿನ ಮಾಡಗಳೇ ಇದ್ದಿದ್ದು ಜಾಸ್ತಿ. ಆ ತರ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ತುಂಬಾ ರಿಸರ್ಚ್ಗಳು ತುಂಬಾ ಹೆಲ್ಪ್ ಆಗಿದೆ ನಮಗೆ. ಅದು ಕಾಂತಾರದಲ್ಲೇ ನೋಡಿದ್ವಿ ನಾವು. ಅವಾಗ ಕಾಂತಾರದಲ್ಲಿ ನೀವು ತೋರಿಸಿದ ಅರಮನೆಯನ್ನು ಮೈಸೂರು ಪ್ಯಾಲೇಸ್ ಥರದ್ದಲ್ಲ. ನೀವು ಸ್ಕ್ರಿಪ್ಟಿಂಗಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ, ಶೂಟಿಂಗ್ ಅಷ್ಟು ಈಸಿ ಆಗುತ್ತೆ ಅಂತ. ಹೌದು, ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎಸಿಲಿದ್ವಿ, ಶೂಟ್ ಮಾಡಬೇಕಾದ್ರೆ ರಕ್ತ, ಬೆವರು ಎಲ್ಲ ಏನೇನ್ ಬೇಕು ಎಲ್ಲ ಹೀರ್ಕೊಂಡಿದೆ ಅದು ಅಂತ. ಸೊ ಅದು ಫಿಸಿಕಲಿ ಕೂಡ ಟೋಲ್ ಟೇಕಿಂಗ್ ಅಲ್ಲ, ಅದು ತುಂಬಾ ಆಗುತ್ತೆ. ಅಂದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ನಾರ್ಮಲಿ ಆಗುತ್ತೆ ಎವ್ರಿ ಫಿಲ್ಮ್. ಅದು ನಿಮ್ಗೆ ಶೂಟ್ ಮುಗಿಯೋಷ್ಟರಲ್ಲಿ ಒಂಥರ ಹೊಸ ಜನ್ಮ ತಗೊಂಡು ಬಂದಂಗೆ ಬರ್ತೀವಿ, ಕಂಪ್ಲೀಟ್ಲಿ ಔಟ್ ಹೊಡೆದು ಎಲ್ಲ ಸುಸ್ತಾಗಿ ಅಲ್ಲಿಂದ ವಾಪಸ್ ರಿಕವರ್ ಆಗಿ ಬರ್ತೀವಿ ಸೀದಾ. ಎವ್ರಿ ಶೂಟ್ ಹಂಗೆ ಇರುತ್ತೆ. ಸೊ ಆ ಥರ ಪ್ರತಿದಿನ ಇದ್ದಂಗೆ. ಸೊ ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಒಂಥರ ಸ್ಟೋರಿಗಳು ಗ್ಲೋಬಲೈಸ್ ಆಗ್ತಿಲ್ವಾ? ಖಂಡಿತವಾಗ್ಲು ಅದು ಗಡಿನೇ ಇಲ್ಲ ಈಗ, ಇದು ಅಲ್ಲಿದು ಅದಿಲ್ಲಿದು ಅಂತ. ಬಿಕಾಸ್ ನಿಮ್ಗೆ ಜನರಿಗೆ ಅದು ಬೇಕಾಗಿದೆ ಅಂತ ಅನ್ಸುತ್ತೆ. ಜನ ಆ ಥರದ್ದು ಇಷ್ಟಪಡ್ತಿದ್ದಾರೆ. ಜನರು ಮೊದಲು ಅದನ್ನ ಇಷ್ಟಪಡ್ತಿದ್ರು. ಸೊ ಅದನ್ನ ನಿಮ್ಗೆ ಈ ಥರದ ಕಥೆಗಳು ನೀವು ಎಷ್ಟೊಂದು ವರ್ಲ್ಡ್ ಸಿನಿಮಾಗಳಲ್ಲಿ ನೋಡಿಲ್ವಾ? ಒಂದು ಯಾವುದೋ ಒಂದು ಊರಿನ ಕಥೆಗಳು, ಹಳ್ಳಿ ಕಥೆಗಳು, ಯಾರೋ ಒಬ್ಬ ವ್ಯಕ್ತಿಯ ಕಥೆಯನ್ನ. ಸೊ ಎಷ್ಟೊಂದ್ರಲ್ಲಿ ನೋಡಿರ್ತೀವಿ ನಾವು. ನಮ್ಮಲ್ಲಿ ಇದ್ದಿದ್ದು ನಾವು ರಿಯಲೈಸ್ ಮಾಡಿರಲ್ಲ ಅಷ್ಟೇ. ಸೊ ನಮ್ಮಲ್ಲಿ ಬಂದಾಗ ಅವ್ರಿಗೆ ಅದು ಇನ್ನೂ ಹತ್ರ ಆಗ್ಬಿಡುತ್ತೆ. ನಾವು ಹಾಲಿವುಡ್ ಅಲ್ಲಿ ಬಂದಾಗ ಬಾಯಿ ತಕೊಂಡು ನೋಡಿರ್ತೀವಿ. ಒಂದು ವಿಚಾರಗಳು ಹೊರಹೊಮ್ತಾ ಇದೆ, ಸ್ಪಿರಿಚುವಲಿ ಆಗ್ಬೋದು ಅಥವಾ ನಿಮ್ಗೆ ನಮ್ಮ ತನಗಳು ಅನ್ನೋದಾಗ್ಬೋದು, ನಮ್ಮ ದೇಶ, ಭಾಷೆ, ಜನರಿಗೆ ಇನ್ನೂ ಜಾಸ್ತಿ ಕನ್ಸರ್ನ್, ಮತ್ತೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತುಂಬಾ ಕನ್ಸರ್ನ್. ಆಮೇಲೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಹೋಗ್ಬೇಕು. ನಾವೆಲ್ಲರೂ ಕೂಡ ನಮ್ಮ
ಫೀಲ್ಡಲ್ಲಿ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಅಂತ ಅದ್ರ ಮೇಲೆ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಮೋಸ್ಟ್ಲಿ ಅದು ಒಂದು ಸಣ್ಣ ಮಟ್ಟಿಗೆ ಏನೋ ಒಂದು ಡಾಕ್ಯುಮೆಂಟೇಶನ್ ಆಗ್ಬೋದು. ಸೊ ಅದನ್ನು ಹೊರಗಡೆ ಪ್ರಪಂಚಕ್ಕೆ ನಮ್ಮಲ್ಲಿ ನಾನು ಯಾವಾಗಲೂ ಹೇಳೋದಂದ್ರೆ ನಮ್ದು ನೀವು ನಿಮ್ಮ ಮನೇಲಿ ಎಷ್ಟು ಬೇಕಾದ್ರೂ ಇರಲಿ ಪ್ರಾಬ್ಲಮ್ಸ್, ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ, ನಿಮ್ಮ ಮನೆಗೆ ಸಂಬಂಧಿಗಳು ಬಂದಾಗ ನೀವು ಅದೆಲ್ಲವನ್ನ ಹೊರಗಾಕೊಂಡು ಕುತ್ಕೊಳ್ಳೋದಿಲ್ಲ. ನೀವು ಆದಷ್ಟು ದಟ್ ಇಸ್ ವಾಟ್ ಹೌ ಸೋಫಾ ಮೇಲೆ ಕವರ್ ಹಾಕಿ ಚಂದ ಮಾಡಿ ಅವ್ರನ್ನ ಚಂದ ಮಾಡಿ ನಾವು ಗೆಸ್ಟ್ಗಳನ್ನ ಟ್ರೀಟ್ ಮಾಡಿ ಕಳಿಸ್ತೀವಿ ನಾವು. ಹಾಗಾಗಿ ನಾವು ನಮ್ಮಲ್ಲಿ ಎಷ್ಟು ಬೇಕಾದ ಸಮಸ್ಯೆಗಳಾಗ್ಬೋದು ಅದೆಲ್ಲವೂ ಇರುತ್ತೆ. ಅದಕ್ಕೆಲ್ಲವೂ ನಾವು ಸೊಲ್ಯೂಷನ್ ಕಂಡಿಟ್ಕೊಳ್ತಾ ಹೋಗ್ಬೇಕು. ನಾವು ಅದನ್ನ ಅಡ್ರೆಸ್ ಮಾಡ್ತಾ ಹೋಗ್ಬೇಕು. ಖಂಡಿತವಾಗ್ಲೂ ಅದನ್ನ ನೋಡ್ಬೇಕು, ಅದಕ್ಕೆ ಗಮನ ಕೊಡ್ಬೇಕು ನಾವು. ಸೇಮ್ ಟೈಮ್ ನಾವು ನಮ್ಮ ವಿಚಾರಗಳನ್ನ ಹೊರಗಡೆಗೆ, ನಮ್ಮಲ್ಲಿ ಎಷ್ಟೋ ಪಾಸಿಟಿವ್ ಆಗಿರುವಂಥ ವಿಷಯಗಳಿದೆ, ಎಷ್ಟೋ ಚಂದದ ವಿಚಾರಗಳಿದೆ, ನಮ್ಮ ಹೆಮ್ಮೆಯನ್ನು ನಾವು ಹೇಳಬೇಕಲ್ಲ. ಇನ್ನು ಅಂದರೆ ಇಂಡಿಕ್ ರಿನೇಸನ್ಸ್ ಅಂತ ಕರಿತೀವಿ ನಾವು. ಭಾರತೀಯತೆಯ ಬಗ್ಗೆ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಪ್ರೀತಿ ಅದು ಯುವಕರ ಅಂದ್ರೆ ಹೊಸ ತಲೆಮಾರಿಗೆ ಅದು ತುಂಬಾ ಇಂಪಾರ್ಟೆಂಟ್. ಬಹಳ ಖುಷಿ ಎಲ್ಲರೂ ಅದ್ರ ಬಗ್ಗೆ ಅಂದ್ರೆ ಎಷ್ಟೋ ಮೊದಲೆಲ್ಲ ಒಂದ್ ಕಾಲ ಇತ್ತು, ಎಲ್ಲ ಹೊರಗಡೆ ಹೋಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಈಗೆಲ್ಲ ಏನ್ ಹೇಳ್ತಾರೆ, ಬಾಗರು ನಮ್ಮ ಊರಲ್ಲಿ ನಾವು ಅದಕ್ಕಿಂತ ಜಾಸ್ತಿ ಜೋರಾಗಿ ಮಾಡ್ತೀವಿ ನಾವು ಅಂತ. ತುಂಬಾ ಈ ಯುದ್ಧ ಕಲೆಗಳನ್ನೆಲ್ಲ ಕಲ್ಕೊಂಡ್ರಂತೆ. ಗರಡಿ ಪೆಟ್ಟು ಅಂತ ಕರೀತಾ ಇದ್ರು. ನಮ್ಮ ಕನ್ನಡದ ಹೆಮ್ಮೆಯ ಒಂದು ವ್ಯಾಯಾಮ ಮತ್ತೆ ಹೊಡೆದಾಡುವ ಕಲೆ, ಯುದ್ಧ ಕಲೆ ಆಗಿದ್ದಂಥದ್ದು ಮರ್ತಿರೋದು ನೀವತ್ತಿಗೆ. ಈ ರೋಲಗೋಸ್ಕರ ಯು ನೀಡ್ ಟು ಪುಟ್ ಆನ್ ಸಮ್ ವೇಟ್. ಫಸ್ಟ್ ನಿಮ್ ಲುಕ್ ರಿಲೀಸ್ ಆದಾಗ ನಾನು ಪರಶುರಾಮನ್ ಕತೆ ಅನ್ಕೊಂಡ್ಬಿಟ್ಟೆ. ನೀವು ಕೊಡ್ಲಿ ಅಂದ್ರೆ ಅದು ಎಲ್ಲ ವಾರಿಯರ್ಗೆ ಪರಶುರಾಮ ದೊಡ್ಡ ಇನ್ಸ್ಪಿರೇಷನ್. ಪರಶುರಾಮನ ಕಥೆಯಲ್ಲಿ ಪರಶುರಾಮನೇ ಶಿವನಿಂದ ಕಲ್ತಂತಹ ಕಳರಿಪಯಟ್ಟು ಅಂತೆಲ್ಲ ಕಥೆ ಹೇಳ್ತಾರೆ. ಓಕೆ, ಸೊ ಪರಶುರಾಮ ಕಲಿಸಿದ್ದು ಅಂತಾನು ಹೇಳ್ತಾರೆ. ಹೌದು. ಸೊ ಹಾಗಾಗಿ ನಮ್ಗೆ ಪರಶುರಾಮ ರೆಫರೆನ್ಸ್ ನಮಗೆ ಇದ್ದೇ ಇದೆ ಯಾವತ್ತು. ಕರೆಕ್ಟ್. ಸೇಮ್ ಟೈಮ್ ನಮ್ ಬೆಮ್ಮೆರ್ ಅಂತ ಹೇಳ್ತೀವಿ, ಅದನ್ನು ನಾವು ಒಬ್ಬ ವಾರಿಯರ್ ದೈವ ಅನ್ನೋ ತರದಲ್ಲೂ ನೋಡ್ತಾರೆ. ನಮ್ಮ ಇಡೀ ಸಂಸ್ಕೃತಿಯಲ್ಲಿ ಮತ್ತೆ ನಮ್ಮ ಇಡೀ ದೈವಗಳ ಮೂಲ ದೈವ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ. ನಂಗೆ ಆಫೀಸಿಂದ ಪ್ರೆಷರ್, ಬೆಮ್ಮೆರ್ ಬಗ್ಗೆ ಕೇಳಲೇಬೇಕು. ಅಂದ್ರೆ ನಾನು ಅದ್ರ ಬಗ್ಗೆ ತುಂಬಾ ಮಾತಾಡಕ್ ಹೋಗಲ್ಲ. ಅಂದ್ರೆ ಏನಾಗುತ್ತೆ, ಕೆಲವೆಲ್ಲ ವಿಚಾರಗಳನ್ನ ಜನರಿಗೆ ಬಿಡಬೇಕು. ನಮ್ಮ ಉದ್ದೇಶ ಕೆಲವನ್ನ ಅಡ್ರೆಸ್ ಮಾಡುವಂಥದ್ದು. ನಾವು ಅಡ್ರೆಸ್ ಮಾಡಿ ಬಿಡ್ತೀವಿ, ಆ ಚರ್ಚೆ ನಿಮ್ಗೆ ಬಿಟ್ಟಿದ್ದು. ಸೊ ನಮ್ದು ಈ ಅಂದ್ರೆ ನೀವು ಸಿನಿಮಾದಲ್ಲಿ ಬಂದಾಗ ಏನೋ ಒಂದು ವಿಷಯ ಬಂದಾಗ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ, ಸೂಪರ್. ನಮ್ಮ ಇಂಟೆನ್ಷನ್ ಅದೇ, ಅದ್ರ ಬಗ್ಗೆ ಚರ್ಚೆಗಳಾಗಲಿ. ನಾವು ಅದಕ್ಕೆ ಬಂದು ಚರ್ಚೆ ಮಾಡಿಕೊಂಡ್ರೆ ನಮ್ದು ವ್ಯೂ ಆಗ್ಬಿಡುತ್ತೆ. ಮತ್ತು ನನಗೆ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದಾಗ ನನಗೆ ಒಬ್ಬ ಟ್ರೈಬು ಹಿಂಗೆ ಕಾಣಬೇಕು ಅನ್ನೋ ಥರದ ಯೋಚನೆಗಳಿದ್ದಾಗ ಅದು ಸಮ್ಹೌ ಅದೊಂದು ಆ ಥರದಲ್ಲಿ ಕಾಣಕ್ಕೆ ಶುರು ಆಗ್ಬಿಡ್ತು. ಮೇ ಬಿ ಬಿಕಾಸ್ ಆಫ್ ಬಿಯರ್ಡು, ಆಕ್ಸು, ಶೀಲ್ಡು, ಈ ಥರದ್ದೆಲ್ಲ ಅನಿಸುತ್ತೆ. ಸೊ ಅದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತಲ್ಲ, ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಾವು ನೋಡಿರೋದು ಯಾರು? ಕೃಷ್ಣದೇವರಾಯನ ಪಾತ್ರ ಮಾಡೋದವರೆಲ್ಲ ರಾಜ್ಕುಮಾರ್ ಥರನೇ ಮಾಡಕ್ಕೆ ಮತ್ತೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಇನ್ನು ಯಾರು ಕಾಣಿಸಲ್ವಲ್ಲ, ನೀವು ಕಾಣಿಸಲ್ಲ. ಕರೆಕ್ಟ್. ಎಸ್, ಅಣ್ಣವರೇ ಕಾಣಿಸ್ತಾರೆ. ತುಂಬಾ ಈ ಯುದ್ಧ ಕಲೆಗಳನ್ನೆಲ್ಲ ಕಲ್ಕೊಂಡ್ರಂತೆ. ಗರಡಿ ಪೆಟ್ಟು ಅಂತ ಕರೀತಾ ಇದ್ರು. ನಮ್ಮ ಕನ್ನಡದ ಹೆಮ್ಮೆಯ ಒಂದು ವ್ಯಾಯಾಮ ಮತ್ತೆ ಹೊಡೆದಾಡುವ ಕಲೆ, ಯುದ್ಧ ಕಲೆ ಆಗಿದ್ದಂಥದ್ದು ಮರ್ತಿರೋದು ನೀವತ್ತಿಗೆ. ಸೊ ಈಗ ಅದು ಕೇರಳದಲ್ಲಿ ಕಳರಿಪಯಟ್ಟು ಇದೆ, ವಿಚ್ ಇಸ್ ಸಿಮಿಲರ್. ಬಟ್ ನಮ್ಮಲ್ಲಿ ಹೆಂಗ್ ಗೊತ್ತೇನಲ್ಲ, ಬಿಫೋರ್ ನೀವು ಮರ್ತಿರೋ ಕಲೆ ಅಂತಂದ್ರಿ, ಅಮೆಝಾನ್ ಅಲ್ಲಿ ನೋಡ್ತಾ ಇದ್ದೆ ನಾನು, ಗರಡಿ ಮನೆಯಲ್ಲಿ ಹಿಂಗ್ ಸಾಮ್ ಹಾಕ್ತಿದ್ರಲ್ಲ, ಗರಡಿ ಅಲ್ಲ ಮಾರಾಟಕ್ಕೆ ಬಂದಿದಾವೆ ಈಗ ಮತ್ತೆ ಆ ಕಟ್ಟಿಗೆ ಮತ್ತೆ. ಪ್ಲೀಸ್. ಸೊ ನಮ್ಮಲ್ಲಿ ಕುಸ್ತಿದ ಒಂದು ಗರಡಿ ಮನೆ ಇರುತ್ತೆ, ಅದು ಒಂದು ರೀತಿ. ಈ ರೀತಿಯ ಯುದ್ಧ ಕಲೆಯನ್ನ ಕಲಿಸುವಂತದ್ದೇ ಒಂದು ಇತ್ತು. ಓಕೆ, ವಿಚ್ ಇಸ್ ಇನ್ವಾಲ್ವ್ಡ್. ಕುಸ್ತಿದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಒಂದು ವ್ಯಾಯಾಮದ ಒಂದು ಇದಾದ್ರೂ ಕೂಡ. ಸೊ ಅದನ್ನ ನನಗೆ ಅಂದ್ರೆ ಹಳೆಯ ಕಾಲದ್ದು ಅಂದ್ರೆ 4-5ನೇ ಸೆಂಚುರಿಯಲ್ಲಿ ಯುದ್ಧ ಶೈಲಿ ಹೆಂಗಿರುತ್ತೆ ಅಂತ ನಾನು ನೋಡಕ್ ಹೊರಟಾಗ, ಸೊ ಡೆಫಿನೆಟ್ಲಿ ನಮಗೆ ಮೂಲದಲ್ಲಿ ಇರುವಂಥದ್ದನ್ನೇ ನೋಡಬೇಕಾಗತ್ತೆ. ಸೊ ಆವಾಗ ವೆಪನ್ಸ್ಗಳನ್ನ ಹೆಂಗೆ ಯೂಸ್ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಸುಮ್ಮನೆ ಬಾಡಿ ಬಿಲ್ಡ್ ಮಾಡ್ಕೊಂಡು ಹೋಗಿ ನಿಂತ್ಕೊಳ್ಳೋದಲ್ಲ, ಅಥವಾ ಸುಮ್ಮನೆ ಒಂದು ಸಿನಿಮಾ ಸ್ಟೈಲಲ್ಲಿ ಫೈಟ್ ಮಾಡೋದಂತಲ್ಲ. ಸೊ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ, ವೆಪನ್ಸ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದಿರುತ್ತೆ, ಅದರ ಮೂವ್ಸ್ ಹೆಂಗೆ ಅನ್ನೋದಿರುತ್ತೆ, ಅದೆಲ್ಲ ಕಲಿಬೇಕಾಗಿತ್ತು. ಹಾಗಾಗಿ ನನ್ನ ವರ್ಕೌಟ್ ಜೊತೆಗೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲ, ನೀವು ಬಾಡಿ ಬಿಲ್ಡಿಂಗ್ ಅಂದ್ರೂ ಅದು ಅಬ್ನಾರ್ಮಲ್ ಅನ್ಸಲ್ಲ ಬಾಡಿ. ಈ ಕೆಲವೊಂದಷ್ಟು ಅದಕ್ಕೆ ಅಂದ್ರೆ ನಾನು ಅರವಿಂದ ಕೇಳ್ದ ಶುರುವಲ್ಲಿ, ಈ ಸಲ 6 ಪ್ಯಾಕ್ ಮಾಡಿ ನೀವು ಅಂತಂದ. ನಾನು ಮಾಡಲ್ಲ ಮಗ ಅಂತ. ಏನಕ್ಕೆ ಅಂದ, ನಾನು ಮಾಡಿದ್ರೆ ಹೆಂಗು VFX ಅನ್ಕೊಳ್ತಾರೆ ಕಣೋ ಅಂತಂದೆ. ಸೊ ನಾನು ಟ್ರೈವು ಪವರ್ಫುಲ್, ಇವ್ನು ಹೊಡಿತಾನೆ ಗುರು ನೋಡಿದ್ರೆ ಅನ್ಸ್ಬಿಟ್ರೆ ಸಾಕು, ಅಷ್ಟು ಅನ್ಸಿದ್ರೆ ಸಾಕು. ರುಕ್ಮಿಣಿ ಅವ್ರು, ನಿಮ್ದು ಪ್ರಿಪರೇಷನ್ ಈ ಹಾರ್ಸ್ ರೈಡಿಂಗ್ ಎಲ್ಲ ಕಲ್ತ್ರಾ? ಇತ್ತು ಸರ್, ಹಾರ್ಸ್ ರೈಡಿಂಗ್ ಇತ್ತು. ಇದು ಸ್ವಲ್ಪ ಸೋರ್ಡ್ ಫೈಟಿಂಗ್ದು ಎಲ್ಲ, ಅಂದ್ರೆ ಟೇಲರ್ ಅಲ್ಲೂ ಆ ಚಿಕ್ಕ ಝಲಕ್ ಇದೆ, ಸೊ ಅದು ಸ್ವಲ್ಪ ಕಲ್ತ್ಕೊಂಡೆ. ಬಟ್ ನಂಗೆ ಖುಷಿ ವಿಷಯ ಏನಂದ್ರೆ, ಫಸ್ಟ್ ಸರ್ ನಾ ಮೀಟ್ ಮಾಡಿದಾಗ ಹಿ ಸೆಡ್, ಈ ರೋಲಗೋಸ್ಕರ ಯು ನೀಡ್ ಟು ಪುಟ್ ಆನ್ ಸಮ್ ವೇಟ್.
ಖುಷಿಯಾಗಿ ಡಯಟ್ ನಿಲ್ಸ್ಬಿಡಿ ನೀವು ಅಂತಂದೆ ನಾನು. ನಾವು ಸಣ್ಣಾಗಿದ್ವಿ ನಿಲ್ಸ್ಬಿಟ್ರು. ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಸ್ವಲ್ಪ ಹಾಲು ಹೆಲ್ದಿ ಆಗ್ಬೇಕು ನೀವು ಅಂತ ಹೇಳಿದ್ರು. ಖುಷಿಯಾಗಿ ಅಂದ್ರೆ ಇಟ್ಸ್ ನೈಸ್. ಈ ಒಂದ್ ಪಾತ್ರಕ್ಕೆ ಪ್ರಿಪೇರ್ ಆಗ್ಬೇಕಾದ್ರೆ ಇಟ್ ವಾಸ್ ಸ್ಲೈಟ್ಲಿ ಡಿಫ್ರೆಂಟ್ ಬಿಕಾಸ್ ಎಲ್ಲರೂ ಕಟ್ ಡೌನ್ ಮಾಡಿ ಅಂತಾನೆ ಹೇಳ್ತಾರೆ. ಸೊ ಫಿಸಿಕಲಿ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಇತ್ತು. ಅಂಡ್ ದೆನ್ ನಾರ್ಮಲಿ ನಮ್ ಇಮೋಷನಲ್ ಪ್ರಿಪ್ರೇಷನ್ಸ್ ಏನ್ ಮಾಡ್ತೀವೋ ಅಥವಾ ಆ ಕಾಲದ ಬಗ್ಗೆ ಏನಾದ್ರು ರಿಸರ್ಚ್ ಇದ್ರೆ ಬಾಡಿ ಲ್ಯಾಂಗ್ವೇಜ್ ಆ ಥರದ್ದೆಲ್ಲ ಪ್ರಿಪ್ರೇಷನ್ಸ್ ಇತ್ತು, ಮಾಮೂಲಿ ಆ ಪ್ರಿಪ್ರೇಷನ್ಸು. ಬಟ್ ಈ ಹಾರ್ಸ್ ರೈಡಿಂಗು, ಸೋಲ್ಡ್ ಫೈಟಿಂಗು ಅದೆಲ್ಲ ಹೊಸದಿತ್ತು ನನಗೆ. ಅಲ್ಲ, ಶೆಟ್ರಿಗೆ ಕರಾವಳಿ, ಕೆರಾಡಿ ಅದೆಲ್ಲ ಅವ್ರದ್ದು, ಅವರೇ ಓಡಾಡಿದ ಜಾಗ. ಹೌದು, ನಿಮಗೆ ತುಂಬ ಹೊಸತದು. ಹೌದು, ಖಂಡಿತವಾಗ್ಲು. ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಲಂಡನ್ನಲ್ಲೆಲ್ಲ ಓದ್ಕೊಂಬಂದು ಸಿನಿಮಾನು ಸಿಟಿಯ ಇದರಲ್ಲೇ ಸಿನಿಮಾ ಮಾಡಿ ಹೌದು, ಸಡನ್ಲಿ ಕೆರಾಡಿ ಅಂತ ಪರಿಸರದಲ್ಲಿ ಆ ಕಾಡಿನ ಮಧ್ಯದ ಶೂಟಿಂಗು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಸರ್. ಅಂದ್ರೆ ಈ ತರ ಹೇಳ್ತೀರಿ ಅದ್ಭುತ ಅಂತ, ಬಟ್ ಕಷ್ಟ ತುಂಬಾ ಆಗಿದೆ. ಕಷ್ಟ, ಬಟ್ ನೋ ದ ವೇ ದಟ್ ಐ ಲುಕ್ ಇಟ್ ಜೆನ್ಯೂನ್ಲಿ ಸರ್ ಇಸ್ ದಟ್ ಪ್ರತಿಯೊಂದು ಸಿನಿಮಾದಲ್ಲಿ ನಮಗೆ ಬೇರೆ ಬೇರೆ ತರದ ಎಕ್ಸ್ಪೀರಿಯನ್ಸಸ್ ಬರುತ್ತೆ. ನಾವು ಅದನ್ನ ಎಂಜಾಯ್ ಮಾಡ್ಕೋಬೇಕು. ಐ ಡೋಂಟ್ ನೋ ವೆನ್ ಎಲ್ಸ್ ನನ್ನ ಲೈಫಲ್ಲಿ ಈ ತರ ಅವಕಾಶ ಎಲ್ಲಿ ಸಿಗುತ್ತೆ ನನಗೆ. ಅಷ್ಟು ಡೀಪ್ ಕಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡೋದು ಅಥವಾ ಆ ಥರದ್ದು ಸ್ಟ್ರೀಮ್ ನೋಡೋದು, ನದಿ ನೋಡೋದು, ಅಥವಾ ಅಷ್ಟು ಸಮ್ ಆಫ್ ದ ಟ್ರೀಸ್ ದಟ್ ವಿ ವರ್ ಶೂಟಿಂಗ್ ದೇ ವರ್ ಲೈಕ್ ಸಮ್ 400-500 year old ಟ್ರೀಸ್. ನಾನು ಎಲ್ಲಿ ನೋಡಿರ್ತೀನಿ, ಸಿಟಿಲಿ ಎಲ್ಲೂ ನೋಡೋಕೆ ಅವಕಾಶ ಇರೋದೇ ಇಲ್ಲ ಆ ಥರ ಪ್ರಕೃತಿನ. ಸೊ ಅಂದರೆ ಏನೇ ಇದ್ರು ಆ ಮೂಮೆಂಟಲ್ಲಿ ಕಷ್ಟ ಅನ್ಸಿದ್ರೆ ಯು ಹ್ಯಾವ್ ಟು ರಿಮೈಂಡ್ ಯುವರ್ ಸೆಲ್ಫ್, ನನಗೆ ಬೇರೆ ಲೈಫಲ್ಲಿ ಈ ಥರ ಅವಕಾಶ ಸಿಗತ್ತಾ, ಮತ್ತೆ ಸಿಗಲ್ಲ. ಎಂಜಾಯ್, ಈ ಮರ ಇದೆಯಾ, ಐ ವಿಲ್ ಎಂಜಾಯ್ ದಿಸ್ ಮರ. ಆ ಥರ ಸ್ವಲ್ಪ ಪರ್ಸ್ಪೆಕ್ಟಿವ್ ನಾವು ಶಿಫ್ಟ್ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಆ್ಯಂಡ್ ಯು ಡೋಂಟ್ ಎಂಜಾಯ್ ವೇರ್ ಯು ಆರ್ ಎಟ್ ದ ಮೂಮೆಂಟ್. ಅಮ್ಮ ಏನಂದ್ರು, ಫ್ರೆಂಡ್ಸ್ ಏನಂದ್ರು? ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಅಂದ್ರೆ ನಾನು ಕತೆ ಬಗ್ಗೆ ಏನೂ ಹೇಳಿಲ್ಲ. ಆಕ್ಚುಲಿ ನಮ್ಮ ಪೋಸ್ಟರ್ ರಿಲೀಸ್ ಆಗೋವರೆಗೂ ಯಾರಿಗೂ ಏನೂ ಹೇಳಿರ್ಲಿಲ್ಲ. ನೀವು ಕತೆ ನೀವು ಹೇಳೋದು ಹೋಗಿರಿ, ಒಂದು ಫೋಟೋ ನೋಡಿಲ್ಲ ನಾವು, ಹಿಂಗೆ ಶೂಟಿಂಗ್ ನಡೀತಾ ಇದೆ ಅಂತ ಅಷ್ಟು ಕೇರ್ಫುಲ್ ಆಗಿ ಕಂಟ್ರೋಲ್ ಮಾಡ್ತಿದಾರ ಅಂತ. ಅಂಡ್ ಎಲ್ಲರೂ ಕೇಳ್ತಾನೆ ಇದ್ರು, ದೇವರೇ ವೇರ್ ಆರ್ ಯು, ನಿನ್ ನೆಟ್ವರ್ಕ್ ಕವರೇಜ್ ಆಚೆ ಕಡೆ, ಯಾವಾಗ್ಲೂ ನೆಟ್ವರ್ಕ್ ಕವರೇಜ್ ಆಚೆ ಕಡೆ ಇರ್ತೀವಿ. ನಾವು ಅಂತದೊಂದು ಫಿಲ್ಮ್ ಸಿಟಿ ಬಿಲ್ಡ್ ಮಾಡ್ಬಿಡಿದೀವಿ ಅಲ್ಲಿ ಅಲ್ವಾ. ಕುಂದಾಪುರ 25 ಜನ ಸೆಕ್ಯೂರಿಟಿ ನಿಂತ್ರು, ಯಾರು ಫೋಟೋ ಗೀಟೋ ಏನ್ ತೆಗಿಯಂಗಿಲ್ಲ ಅಲ್ಲಿ. ಆ ತರದಲ್ಲಿ ಕಾಂತಾರ ಮಾಡಿದಾಗ 16 ಕೋಟಿ ಬಜೆಟ್ಟು, ಅವಾಗ ಅದೇ ಅದೇ ದೊಡ್ಡ ಸಿನಿಮಾ. ನಾನು 1 ಕೋಟಿ 40 ಲಕ್ಷದಲ್ಲಿ ಸರ್ಕಾರಿ ಮಾಡಿ ಮಾಡಿದ್ರೆ ನೀವು ನಾನ್ ಬೆಳಿಗ್ಗೆ ಎದ್ಕೊಂಡು ಪ್ರಗತಿ ಹತ್ರ ಎಂತ ಮಾರೈತಿ ಇದು 14 ಕೋಟಿ ಆಗಿದೆಯಲ್ಲ, ಇದು ಹೆಂಗ್ ರಿಕವರಿ ಅಂತ ಅನ್ಕೊಂಡು 14 ಕೋಟಿ 32 ಕೋಟಿ ಕಲೆಕ್ಷನ್. ನೀನೇನು ಟೆನ್ಷನ್ ಮಾಡ್ಬೋದು, ನೀನು ಡೈರೆಕ್ಷನ್ ಮಾಡಿದಲ್ಲ ಅದಕ್ಕಿಂತ ಜಾಸ್ತಿ ಓಡಿರ್ತಾನೆ ಅಂತ ಹೇಳು. ನಾನು ಅದಕ್ಕೆ ಅಲ್ಲ ಮಾರ, ಇನ್ನು 32 ಕೋಟಿ ಕಲೆಕ್ಷನ್ ಆಗಬೇಕು. ಸ್ಯಾಟಲೈಟು, ಡಿಜಿಟಲ್ ಇದೆಲ್ಲ ಇವರೆಲ್ಲ ಸುಮ್ಮನೆ ಇನ್ನೂ ಅದೇ ನಂದು ಯಾವ್ದು ಹಳೆ ಫಿಲ್ಮ್ಗಳ ಲೆಕ್ಕಾಚಾರದಲ್ಲೇ ಇದ್ದಾರೆ. ಇದು ಹೆಂಗಾಗತ್ತೆ ಏನ್ ಕತೆ ಅಂತ ಫುಲ್ ಟೆನ್ಷನ್ ಆಗಿತ್ತು. ಆಮೇಲೆ ಕಟ್ಟೋದೆಲ್ಲ ಹೋಗ್ಬಿಡ್ತದೆ. ಅದು ಸಕ್ಸಸ್ ಆಗಿದ್ದಕ್ಕೆ ಸಣ್ಣ ಬಜೆಟ್ ಮಾಡ್ಬಿಟ್ರು ಅದನ್ನೆಲ್ಲ. ಎಕ್ಸಾಕ್ಟ್ಲಿ 16 ಕೋಟಿ ಸಣ್ಣ ಬಜೆಟ್ ಅಂತ ದೊಡ್ಡ ತಮಾಷೆ. ನಮ್ ಟೆನ್ಷನ್ ನಮ್ಗೆ ಗೊತ್ತ ಅವತ್ತಿಗೆ. ಡೆಫಿನೆಟ್ಲಿ ಇವತ್ತಿಗೆ ಆ ಕತೆಗೆ ಏನ್ ಬೇಕು ಅನ್ನೋದನ್ನ ಅದೇನ್ ಡಿಮಾಂಡ್ ಮಾಡಿತ್ತು. ಬಟ್ ನೀವು ಕಾಂತಾರ ಬಂದಾಗ ನಿಮ್ಮ ಮೇಲೆ ಶಟ್ರಿಂಗ್ ಏನೋ ದೊಡ್ಡದೇನೋ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಹೌದು, ದೊಡ್ಡದು ಆಗ್ಬಿಡ್ತ್ರಿ ಅದು. ಜನ ಎಲ್ಲ ಸೇರ್ಕೊಂಡು ಅದನ್ನ ದೊಡ್ಡದು ಮಾಡ್ಬಿಟ್ರು. 100%. ಅದರ್ವೈಸ್ ಶೆಟ್ರ್ ಸಿನಿಮಾ ಮಾಡ್ತಾರೆ, ಚೆನ್ನಾಗಿರುತ್ತೆ, ಹೋಗ್ಬೋದು, ನೋಡ್ಬೋದು ಅನ್ನೋ ಥರ ಇತ್ತು. ಜನ ಅದನ್ನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ಬಿಟ್ರು. ಅದೇ, ಬಟ್ ಜನರೇ ಅದನ್ನ ಆ ಎಕ್ಸ್ಪೆಕ್ಟೇಷನ್ ಅದೆಲ್ಲವೂ ಅವ್ರು ಮಾತಾಡೋಂಥದ್ದೆಲ್ಲ ಇರುತ್ತೆ. ಬಟ್ ಅದನ್ನ ನಾನು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೋದು. ಬಿಟ್ರೆ ನಾನು ಅದಕ್ಕೆ ಪ್ರೆಷರ್ ಆಗಿ ತಗೊಂಡ್ರೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಯಾವ ಫಿಲ್ಮು ಮಾಡೋಕ್ಕಾಗಲ್ಲ, ಕಾಂತಾರ ಅದನ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾಳೆ ದಿವಸ ನಾನು ಕಟ್ ಮಾಡಿದ್ರೆ ಮತ್ತೆ ಸರ್ಕಾರಿ ಥರದ ಇನ್ನೊಂದು ಫಿಲ್ಮ್ ಮಾಡ್ಬೇಕು ಅನ್ಸುತ್ತೆ ನನಗೆ. ಐ ವಿಲ್ ಡೆಫಿನೆಟ್ಲಿ ಡೂ ದಟ್. ಡೋಂಟ್ ಎಕ್ಸ್ಪೆಕ್ಟ್ ಓಕೆ ಇನ್ನೇನು ಹಿಂಗೇನೋ ಮಾಡ್ತಾರೆ ಹಂಗೇನೋ ಮಾಡ್ತಾರೆ ಅಂತ ಅನ್ಕೊಂಡು ಏನು ಹೇಳೋಕ್ಕಾಗಲ್ಲ. ಅದನ್ನ ಹೇಳೋದನ್ನ ಅಚ್ಚುಕಟ್ಟಾಗಿ ಅದಕ್ಕೆ ನ್ಯಾಯ ಸಲ್ಲಿಸಿ ಮಾಡಬೇಕಾಗತ್ತೆ. ಅದು ಇಂಟ್ರೆಸ್ಟಿಂಗ್ ಆಗಿ ಬರಬೇಕು ಅನ್ನೋದ್ರ ಮೇಲೆ ಹೋರಾಟ ಇರುತ್ತೆ ಅಷ್ಟೇ. ಇವನ್ ಆ್ಯಕ್ಟಿಂಗು ಅಷ್ಟೇ. ಅದೇ ಬರೀ ಇವತ್ತಿಗೆ ಪ್ಯಾನ್ ಇಂಡಿಯಾ ಅನ್ನೋ ಥರದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಸಿನಿಮಾ ಜನ ಎಕ್ಸ್ಪೆಕ್ಟ್ ಮಾಡೋಂಥದ್ದು, ಕೇಳೋಂಥದ್ದು ಈ ಥರದಲ್ಲಿ ನಡೆಯುತ್ತೆ. ಯಾವುದೋ ಒಂದು ಕತೆ ಬರೀ ಕನ್ನಡಕ್ಕೆ ಆಗುತ್ತೆ ಅಂತಂದ್ರೆ ಬರೀ ಕನ್ನಡಕ್ಕೆ ಅಷ್ಟೇ ಮಾಡ್ಬಿಡ್ತೀವಿ. ಹಂಗೆ ಮಾಡಬೇಕಂತ ಆಸೆನೂ ಇದೆ. ಸೊ ಅಂಥದ್ದೇನೋ ಕತೆ ಸಿಕ್ಕ ತಕ್ಷಣ ಅದೊಂದು ಟ್ರಿಗರ್ ಮಾಡುತ್ತೆ, ನಮ್ಮನ್ನು ಪುಷ್ ಮಾಡುತ್ತೆ ಆ ಕಡೆಗೆ, ಎಕ್ಸೈಟ್ ಮಾಡಿಸ್ಬಿಡುತ್ತೆ. ಆ ಥರದಲ್ಲಿ ನಡೆಯುತ್ತೆ. ಬಟ್ ಇದಕ್ಕೆ ಇಷ್ಟು ದೊಡ್ಡದನ್ನ ಅಚೀವ್ ಮಾಡೋಕ್ಕೆ ಐ ಥಿಂಕ್ ಹೊಂಬಾಳೆ ವಿಜಯ್ ಕರ್ಗಂದೂರ್ ಅವ್ರಿಗೆ ಅಥವಾ ಹೊಂಬಾಳೆಗೆ ಇದ್ದಿದ್ದ ಒಂದು ಕಾನ್ಫಿಡೆನ್ಸು ನಮ್ಮ ಇಡೀ ತಂಡದ ಮೇಲೆ, ನನ್ನ ಮೇಲೆ, ನಾನು ಈ ಕತೆ ಹಿಂಗಿರುತ್ತೆ ಅವ್ರಿಗೆ ಹೇಳಿದ್ದೆ ನಾನು. ಅಂದರೆ ಇದು ಸ್ವಲ್ಪ ಹಿಂಗಾಗತ್ತೆ ಸ್ಕೇಲ್ ವೈಸ್, ಈ ಕತೆ ತುಂಬ ಡಿಮಾಂಡ್ ಮಾಡುತ್ತೆ ಅಂತ. ಮಾಡಿ ಸರ್ ಯಾವತ್ತೂ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡು ಓದಿದೆಯಲ್ಲ. ಒಂದು ಮೋಸ್ಟ್ ಸಕ್ಸಸ್ ಇರುವಂಥ ಒಂದು ಪ್ರೊಡಕ್ಷನ್ ಹೌಸ್ ಇವತ್ತು ಹೊಂಬಾಳೆ. ಒಂದು ಇಂಡಿಯಾಲ್ಲೇ ಇರುವಂಥ ಟಾಪ್ ಮೋಸ್ಟ್ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಅವರು ಒಂದು ಪವರ್ ಹೌಸ್ ಥರ ಇದ್ದಾರೆ. ಕರೆಕ್ಟ್. ಸೊ ಎಲ್ಲ ಭಾಷೆಯ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡೋ ಹಂತಕ್ಕೆ ನಮ್ಮ ಕನ್ನಡದ ಒಂದು ನಿರ್ಮಾಪಕರು ಬಂದು ನಿಲ್ಲೋದಿದೆಯಲ್ಲ, ಅದೇ ಭಾಳ ಹೆಮ್ಮೆ ನಮಗೆ. ಆ ಥರದ ಇನ್ನೊಂದು 10 ಜನ ಬಂದರೆ ಇಡೀ ಫಿಲ್ಮ್ ಇಂಡಸ್ಟ್ರಿ ಬೇರೆ ಥರದಲ್ಲಿರುತ್ತೆ. ಅಲ್ಟಿಮೇಟ್ಲಿ ಹೊಂಬಾಳೆಯನ್ನು ಕೆಲಸ ಮಾಡೋರು ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಕನ್ನಡದವರು ಇರ್ತಾರೆ. ಅಷ್ಟು ಜನರಿಗೆ ಅವ್ರು ಯಾವ ಫಿಲ್ಮೇ ಮಾಡಲಿ, ಸೊ ಯಾವುದೇ ಲ್ಯಾಂಗ್ವೇಜ್ ಮಾಡಲಿ,
ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಇದ್ದೇ ಇರ್ತಾರೆ. ಸೊ ಅವಾಗ ಒನ್ಸ್ ಅಗೇನ್ ನಮ್ಮ ಇಂಡಸ್ಟ್ರಿಗೆ ಅದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಕರೆಕ್ಟ್. ಸೊ ಆ ನಿಟ್ಟಲ್ಲಿ ಇನ್ನೊಂದು ನನಗೆ ಯಾವುದಕ್ಕೂ ಇಲ್ಲ ಅಂತ ಹೇಳೇ ಇಲ್ಲ. ಇಷ್ಟು ದೊಡ್ಡದು ಸ್ಕೇಲ್ ಅವ್ರಿಗೆ ಹೇಳ್ಬೋದಿತ್ತು ಅವರು ಇಲ್ಲೆಲ್ಲ ಇಷ್ಟು ಬಜೆಟಲ್ಲಿ ಮಾಡಿಬಿಡಿ, ಸೊ ಟೇಬಲ್ ಮೇಲೆ ಇಷ್ಟು ಪ್ರಾಫಿಟ್ ಇದೆಯಪ್ಪ, ಇದು ತೊಗೊಂಡು ಹೋಗ್ಬಿಡ್ತೀವಿ ನಾವು ಆರಾಮಾಗಿ ಅನ್ನೋ ಥರ. ಅದನ್ನು ಯಾವತ್ತೂ ನೋಡೇ ಇಲ್ಲ ಹಂಗೆ ಅವರು ಅಷ್ಟೇ ಪ್ಯೂರ್ ಆಗಿ ಅಷ್ಟೇ ಆ ಸಿನಿಮಾನ ತುಂಬ ಭಕ್ತಿಯಿಂದ ನೋಡಿದ್ದಾರೆ ಅವರು. ನಾವು ಮಾಡ್ತಿರೋ ಬರೀ ಸಿನಿಮಾ ಅಷ್ಟೇ ಅಲ್ಲ ಇದು, ಯಾಕಂದ್ರೆ ನಾವು ಬರೀ ಸಿನಿಮಾ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು. ನಾನು ಎಷ್ಟು ಸಲ ನಾನು ನಿಂತೋಗ್ತಿತ್ತು ಅನ್ನೋ ಥರದ್ದು ಫೀಲಿಂಗ್ ಇತ್ತು ನನಗೆ. ಅಂದರೆ ಅಷ್ಟು ಸ್ಟ್ರಗಲ್ಗಳು ಅದು ಇದು. ಸೊ ಬರೀ ಸಿನಿಮಾ ಅಂತ ಮಾಡಿ ನೋಡೋರಿಗೆ 5 ವರ್ಷ 100 ಕೋಟಿ ರೀ, ಅದು ಇನ್ಯಾರೋ ಬೇರೆ ಅಂದರೆ 5 ಸಿನಿಮಾ ಸತ್ತು ಬಿಡ್ತಿದ್ರು ಇಷ್ಟರಲ್ಲಿ. ಹಾಂ, ಫಸ್ಟ್ ಬೇರೆ ಬೇರೆ ಕಥೆಗಳು ಅಷ್ಟೇ ಬಜೆಟ್ನಲ್ಲಿ ಒಂದು 5 ಸಿನಿಮಾಗಳು ರೆಡಿ ಆಗಿ ಮತ್ತೇನೋ ಎಲ್ಲಿಂದ ಎಲ್ಲಿಗೆ ಹೋಗಿ ನೀವು ಒಂದು ಕೋಟಿ ಕೊಟ್ಟರು ಬರ್ಸ್ಕೊಂಡ್ಬಂದ್ಬಿಡ್ತೀವಿ ಸೀದಾ ನಾವು. 100 ಸರ್ಕಾರಿ ಮಾಡ್ಬೋದು ಅವಾಗ. ಹೌದು. ಹೊಂಬಾಳೆ ಅವರು ಫೈನಲಿ ಮಾಡ್ತಾ ಇರೋದು ಬಿಸ್ನೆಸ್ಸೇ ಆದರೂ ಒಂದು ದೊಡ್ಡ ಅದಾಗಲಿ ಬೇಕಲ್ಲ, ಲಾರ್ಜರ್ ಕಾಂಟ್ರಿಬ್ಯೂಷನ್ ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬಾ ಇದೆ. ಅಂದ್ರೆ ನಮ್ಮ ಈ ಕಲೆ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಇದ್ರ ಬಗ್ಗೆ ಎಲ್ಲ ಅಂದ್ರೆ ಗೊತ್ತಿಲ್ಲ ವಿಜಯ್ ಕಿರಗುಂದೂರ್ಗೆ ತಾವು ಈ ನಿಟ್ಟಿನಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿದೆಯೋ ಇಲ್ವೋ, ಬಟ್ ಇಟ್ಸ್ ಅ ಹ್ಯೂಜ್ ಕಾಂಟ್ರಿಬ್ಯೂಷನ್. ಗೊತ್ತಿದೆ, ತುಂಬಾ ಕ್ಲಾರಿಟಿ ಇದೆ. ಫಿಲ್ಮ್ ಎಲ್ಲಿಗೆ ತಗೊಂಡು ಹೋದ್ರು, ತುಂಬಾ ಇಂಡಸ್ಟ್ರಿ ಎಲ್ಲಿಗೆ ಹೋಯ್ತು, ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬಿಟ್ರು. ಮತ್ತೆ ಅವ್ರಿಗೆ ಕತೆ ಮೇಲೆ ಇರೋ ಜಜ್ಮೆಂಟು. ಮತ್ತೆ ನೋಡಿ, ಅಂದ್ರೆ ದುಡ್ಡು ಹಾಕೋರೆಲ್ಲ ಪ್ರೊಡ್ಯೂಸರ್ ಆಗಕ್ಕಾಗಲ್ಲ. ಹೌದು. ಬಟ್ ಇವತ್ತು ನಾನು ಫೈನಲ್ ಅಪ್ಲೋಡಿಂಗ್ ಟೈಮಲ್ಲಿ ಫೈನಲ್ ಮಾಡ್ತಾ ಎಲ್ಲದ್ದು ಈ ಥರದ್ದು ಮಾಡ್ತಿರ್ಬೇಕಾದ್ರೆ ನಮ್ಮ ಜೊತೆಗೆ ನಿಂತ್ಕೊಳ್ಳೋದಿದೆಯಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಒಂದು ಸಿನಿಮಾ ಜೊತೆಗೆ ಟ್ರಾವೆಲ್ ಮಾಡಿದೆ. ಇಡೀ ಟೀಮ್ ಅವರು ನಮ್ಮ ಜೊತೆಗೆ ರಾತ್ರಿ ನಿದ್ದೆ ಬಿಟ್ಕೊಂಡು ತಿರ್ತಾ ಇದ್ದಾರೆ ಎವ್ರಿ ಡೇ. ಓಕೆ, ಸೊ ಅದು ಇಟ್ ಇಸ್ ನಾಟ್ ಲೈಕ್ ಇಷ್ಟು ದುಡ್ಡು ಕೊಡ್ತೀನಿ ಮಾಡ್ಕೊಂಡ್ ಬನ್ನಿ, ಅದೆಲ್ಲ ನನಗೆ ಆ ಸಿನಿಮಾನ ಅಷ್ಟೆಲ್ಲ ನೋಡಿ ಅವ್ರು ಇಷ್ಟಪಟ್ಟು ಕಥೆಯಲ್ಲಿ ಇನ್ವಾಲ್ವ್ ಆಗ್ತಾರ. ವಿಜಯ್ ಕಿರಗುಂದೂರು ಕಥೆ ಕೇಳ್ತಾರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ, ನಾನು ಹೇಳ್ಬೋದು ಅಂತ ಕೇಳ್ತಾರೆ. ಹೇಳೋದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾರು ಹೇಳಕ್ ಹೋಗಲ್ಲ. ಅವ್ರು ಫಿಲ್ಮ್ ಪ್ರೊಡ್ಯೂಸ್ ಮಾಡಿರೋ ಫಿಲ್ಮ್ಗಳಲ್ಲಿ ಈಗ ಯಾರೋ ಸಮ್ ಡೈರೆಕ್ಟರ್ಸ್ ಅದಾಗಲ್ಲ ಅಂತ ಅನ್ಕೊಳ್ಳಿ, ನನ್ನ ಕಥೆ ಇದು ನಿಮ್ಗೆ ಇಷ್ಟ ಆದ್ರೆ ಮಾಡಿ ಅನ್ನೋ ತರ ಇರ್ತಾರೆ. ಆ ಥರದ್ದು ಒಂದು ಅಪ್ರೋಚ್ ಇರುತ್ತೆ. ಅವ್ರು ಅದನ್ನ ಏನೋ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ನಾನು ಹೆಂಗೆ ಅಂದ್ರೆ ಅವ್ರನ್ನ ಹೇಳ್ಕೊಂಡು ಬಂದು ಕತೆ ಹೇಳ್ತೀನಿ. ನೀವು ಒಂದು 5 ನಿಮಿಷ ಸಿಕ್ಬಿಟ್ಟು ಸ್ಟೋರಿ ಹೇಳ್ಬಿಡ್ತೀನಿ ನಾನು. ಸೊ ಆ ಥರ ಅವ್ರಿಗೆ ಹಂಗಾಗಿ ಅವ್ರು ಕೇಳ್ತಾರೆ, ನಾನು ಕೇಳ್ಬೋದಾ ಏನೋ ಹೇಳ್ಬೋದಾ, 10 ಸಲ ಹೇಳಿದ್ರು 11ನೇ ಸಲ ಮತ್ತೆ ಸರ್ ನಾನು ಇದು ಹೇಳ್ಬೋದಾ ಅಂತ ಕೇಳಿದ್ರೆ ಮಾತಾಡೋದು. ಆ ಥರ ಒಬ್ಬ ಮನುಷ್ಯ. ಅದು ನಾ ಪರ್ಫಾರ್ಮೆನ್ಸ್ ಪ್ರೆಷರ್ ಯಾಕಂದೆ ಅಂದರೆ ಕಾಂತಾರ ಬಂದಾಗ ಓಕೆ, ಶೆಟ್ರ್ ಸಿನಿಮಾ ಬಂತು, ಚೆನ್ನಾಗಿದೆ, ಮೌತು ವರ್ಡ್ ಪಬ್ಲಿಸಿಟಿ ಆಫ್ ವರ್ಡ್ ಆಯಿತು. ಒಂದು ಎಲ್ರಿಗೂ ಇಷ್ಟ ಆಗಬೇಕು, ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೆ ಸ್ಟೋರಿ ಟೆಲ್ಲರ್ಗೆ ಒಂದು ಆಸೆ ಇರುತ್ತೆ. ಹೌದು. ಎಲ್ರಿಗೂ ಇಷ್ಟ ಆಗಬೇಕು ನಾನು ಮಾಡೋ ಕಥೆನ ಅನ್ನೋದು ಭಾಳ ಅದೊಂದು ಇರುತ್ತೆ. ಎಲ್ಲರೂ ಇಷ್ಟಪಡಬೇಕು ಅದನ್ನ ಅನ್ನೋ ಥರ ಅದೇ ಪ್ರೀತಿಯಿಂದ ಅದೇ ಖುಷಿಯಿಂದ ಮಾಡಿರ್ತೀವಿ. ಅದು ಯಾವತ್ತೂ ಒಂದು ತೃಪ್ತಿ ಕೊಡುತ್ತೆ ಜನರಿಗೆ ಇಷ್ಟ ಆಯ್ತು ಅಂತಂದಾಗ. ಆ ಥಾಟ್ ಅಂತೂ ಇದ್ದೇ ಇರುತ್ತೆ. ಸಿನಿಮಾದ ಪ್ರೊಸೆಸ್ಸಲ್ಲಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ರೆ ಸಾಕಪ್ಪ, ಇನ್ನು ಯಾಕೆ ಮೈ ಮೇಲೆ ಹೇಳ್ಕೊಂಡೆ ಅಂತ ಏನಾದ್ರು ಫೀಲಿಂಗ್ ಬಂತ ನಿಮಗೆ ಅಂತ? ಡೆಫಿನೆಟ್ಲಿ ಆ ಫೀಲಿಂಗ್ ಬಂದಿರಲ್ಲ. ಆದರೆ ತುಂಬ ಹೆವಿನೆಸ್ ಆಗುತ್ತೆ. ಅಂದರೆ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಅದು ಹೋಗ್ತಾ ಎಷ್ಟಾದರೂ ನಿಮ್ಮನ್ನು ಪದೇ ಸ್ಟ್ರೈನ್ ಮಾಡ್ತಾನೆ ಹೋಗುತ್ತೆ ಅದು. ಕರೆಕ್ಟ್. ಮೋಸ್ಟ್ಲಿ ಅದು ಒಂಥರ 6-7 ಫಿಲ್ಮಿಗೆ ಎಫರ್ಟ್ ಒಟ್ಟಿಗೆ ಎಳ್ಕೊಂಡಿರೋದ್ರಿಂದ ಅದಿದೆ. ಅಂದರೆ ಅದು ರಿಕವರಿ ಪ್ರಾಸೆಸ್ಗೆ ಹೋಗ್ಬೇಕು. ನಾನು ಮೋಸ್ಟ್ಲಿ ಅದು ಆಫ್ಟರ್ ರಿಲೀಸ್ ಓನ್ಲಿ ಅದನ್ನ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಈ ಪ್ಯಾನ್ ಇಂಡಿಯಾ ಶಬ್ದದ ಬಗ್ಗೆ ನಿಮ್ದು ಒಪಿನಿಯನ್ ಏನು? ಇವತ್ತಿಗತೆಲ್ಲ ಏನಿಲ್ಲ ಅನ್ಸುತ್ತೆ. ಅಂದರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಬರುವಂಥದ್ದು ಯಾವ ಕಥೆಯನ್ನು ಬೇಕಾದ್ರೆ ತೊಗೊಂಡು ಬಂದು ಜನರಿಗೆ ಇಷ್ಟ ಆಗೋ ಥರ ಇದ್ದರೆ ಅದನ್ನು ಜನರಿಗೆ ತೊಗೊಂಡು ಹೋಗ್ತಾರೆ. ಎಕ್ಸಾಂಪಲ್ ಮೊನ್ನೆ ಸೂಫ್ರಮ್ ಸೋನು ಕೂಡ ಅದೇ ಥರದಲ್ಲಿ ಎಲ್ಲ ಭಾಷೆಗೂ ಹೋಯಿತು. ಮತ್ತು ಬೇರೆ ಭಾಗದಲ್ಲಿ ಕನ್ನಡದಲ್ಲೇ ನೋಡಿದ್ರು. ದೇಶ ವಿದೇಶದಲ್ಲಿ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಕನ್ನಡದಲ್ಲೇ ನೋಡಿದ್ರು. ಆ್ಯಂಡ್ ಮತ್ತು ತೆಲುಗು ಮತ್ತು ಮಲಯಾಳಂ ಕೂಡ ಚೆನ್ನಾಗಾಯ್ತು ಅವ್ರಿಗೆ. ಸೊ ಆ ಥರದಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಅನ್ನೋದೇನಿಲ್ಲ. ಇವತ್ತು ಇಂಡಿಯನ್ ಸಿನಿಮಾ ಆಗ್ಬಿಟ್ಟಿದೆ. ಇಂಡಿಯನ್ ಸಿನಿಮಾದಲ್ಲಿ ಕನ್ನಡ ಭಾಷೆದು ಡಬ್ ಆಗ್ತಿದೆ, ತೆಲುಗು ಭಾಷೆ ಡಬ್ ಆಗ್ತಿದೆ, ತಮಿಳು ಭಾಷೆ ಡಬ್ ಆಗ್ತಿದೆ, ಹಿಂದಿ ಭಾಷೆ ಸಿನಿಮಾ ಡಬ್ ಆಗ್ತಿದೆ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಬಿಟ್ಟರೆ ಅದನ್ನ ಆ ಬ್ಯಾರಿಯರ್ ಜನರೇ ತೆಗ್ಬಿಟ್ಟಿದ್ದಾರೆ. ಹಾಕಿರೋ ದುಡ್ಡಷ್ಟು OTT ರೈಟ್ಸ್ ಎಲ್ಲ ಬಂದ್ಬಿಡ್ತು ಅಂತ. ಯಾಕೆ ಸುಮ್ಮನೆ ಬನ್ನಿ ಇನ್ನೇನು ಹಾಕ್ಸಿದ ರಿಲೀಸ್ಗೆ, ಆಮೇಲೆ ಮಾತಾಡೋಣ. ಇದನ್ನ ಒಂದು ಒಳ್ಳೆ ಟ್ರೈಲರ್ ಕೊಡಬೇಕು ಅನ್ನೋದಿತ್ತು. ಆ್ಯಂಡ್ ಅದರಲ್ಲಿ ತುಂಬ ಏನು ಹೇಳಬೇಕು ಅನ್ನೋದಿರಲಿಲ್ಲ. ಸೊ ಒಂದು ಐಡಿಯಾ ಸಿಗ್ಬೇಕು ಜನರಿಗೆ ಅನ್ನೋ ಥರ ಇತ್ತು. ಒಂದು ಪಾಯಿಂಟಲ್ಲಿ ನಾನು ವಿಜಯಣ್ಣ ಟ್ರೈಲರೇ ಬಿಡೋದು ಬೇಡ ಅಂತಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ನೀವು ಕಾಂತಾರದಲ್ಲಿ ಅಂದರೆ ಸ್ಥಳೀಯರ ತಂಡವನ್ನೇ ಕರ್ಕೊಂಬಂದ್ರಿ, ಅವ್ರನ್ನ ಕರ್ಕೊಂಬಂದು ಒಂದೊಂದು ಕ್ಯಾರೆಕ್ಟರ್ ಮಾಡಿಸಿದ್ರಿ. ನೀವು ಈ ಚಾಪ್ಟರ್ 1 ಮಾಡ್ತೀನಿ ಅಂತ ಹೊರಟಾಗ ನಾನು ಅನ್ಕೊಂಡಿದ್ದೆ ಒಂದೊಂದು ಲ್ಯಾಂಗ್ವೇಜ್ನಿಂದ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಏನೋ ಒಂದು ಬೇರೆನೇ. ಅದೊಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಅದು ಅಲ್ವಾ? ಸಮ್ ಟೈಮ್ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಮ್ ಪ್ರೊಡಕ್ಷನ್, ಸಮ್ ಡೈರೆಕ್ಟರ್ಸ್ ಆ ಥರ ಪ್ಲಾನ್ ಮಾಡ್ತಾರೆ. ಅವಾಗ ಅದೊಂದು ಮಾರ್ಕೆಟಿಂಗು ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅಲ್ಲಿನ ಇಂಡಸ್ಟ್ರಿ ಅವರಿಗೆ ಅದೊಂದು ಕನೆಕ್ಷನ್ ಇರುತ್ತಲ್ಲ. ಹೌದು, ನಮ್ಮವ್ರು ಯಾರೋ ಇದ್ದಾರೆ ಅನ್ನೋ ಥರದ ಒಂದು ಕನೆಕ್ಷನ್. ಅದೊಂದು ಪಕ್ಕ ಪ್ಯಾನ್ ಇಂಡಿಯನ್ ಫಿಲ್ಮ್ ಕಾನ್ಸೆಪ್ಟ್ ಮಾಡೋದು. ಯಾಕೆ ನೀವ್ಯಾಕೆ ಮಾಡಲಿಲ್ಲ ಅದನ್ನ?
ಬಟ್ ನನಗೆ ಆದರೆ ಗುಲ್ಶನ್ ದೇವಯ್ಯ ಒಬ್ರು ಬಾಲಿವುಡ್ ಇಂದ ಬಂದ್ರು, ಬಟ್ ಅವರು ಕನ್ನಡದವ್ರೆ. ಕನ್ನಡದವರು ನಾನು ಮುಂಚೆನೆ ಮಾಡೋದು, ಲಾಕ್ಡೌನ್ಗಿಂತ ಮುಂಚೆನೆ ಮಾಡಬೇಕಿತ್ತು ಅವ್ರ ಜೊತೆ ಫಿಲ್ಮ್. ಅವಾಗ ಅವಲೇ ಅಪ್ರೋಚ್ ಆಗಿದ್ದು. ಇದು ಬರಿಬೇಕಾದ್ರೆ ಅವ್ರಿಗೆ ಬರ್ದಿದ್ದು. ಓಕೆ. ಬರ್ದಾದ್ಮೇಲೆ ಇದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ನೋಡಿದಾಗ ಇವ್ರು ಸೂಟ್ ಆಗ್ತಾರೆ ಅಂತ ಅನ್ಸಿದ್ದು. ಜಯರಾಮ್ ಸರು ಅದೇ ಕತೆ. ಸೊ ಯಾರೂ ಕೂಡ ನನಗೆ ಅಂದರೆ ಇವರೆಲ್ಲರನ್ನು ಇವರ ಆರ್ಟ್ಗೋಸ್ಕರನೇ ನಾನು ಸೆಲೆಕ್ಟ್ ಮಾಡಿದ್ದೆ ಹೊರತು ಬೇರೆ ಯಾವುದೇ ರೀಸನ್ಗಲ್ಲ. ಸೊ ಇವರು ಆ ಪಾತ್ರಕ್ಕೆ ತುಂಬಾ ಆಪ್ಟ್ ಆಗಿ ಸೂಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ರು. ಆ ಥರ ಬೇರೆ ಯಾರು ಸೂಟ್ ಆಗ್ತಾರೆ ಅನ್ನೋ ಥರ ಅನ್ಸಿದಾಗ ನಾವು ಖಂಡಿತ ಹಂಗೆ ಹೋಗ್ತೀವಿ ಹೊರತು ಇನ್ಯಾವುದೋ ರೀಸನ್ ನನ್ನ ಕಥೆಯಲ್ಲಿ ಯಾರನ್ನೂ ತರಕ್ಕಾಗಲ್ಲ. ಅಂದ್ರೆ ನನ್ನ ಅಪ್ರೋಚ್ ಅದಲ್ಲ. ಅದೇ ಒಂದು ಕಾಂಬಿನೇಷನ್ ಮಾಡಿ ಸಿನಿಮಾ ಮಾಡೋಣ ಅನ್ನೋ ಥರ ಥಾಟ್ ಪ್ರೊಸೆಸ್ ಇಲ್ಲ ನನಗೆ. ಮೂಮೆಂಟ್ ಹೆಂಗಿತ್ತು? ಐ ವಿಲ್ ಬಿ ಇನ್ ಕಾಂತಾರ ಚಾಪ್ಟರ್ 1 ಅಂತರದ್ದು ಸೆಲೆಕ್ಟ್ ಆದೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯ್ತು. ಒಂದು ಚಿಕ್ಕ ನರ್ವಸ್ನೆಸ್ ಇತ್ತು, ಬಿಕಾಸ್ ಈ ತರ ಒಂದು ಅಂದ್ರೆ ಫಿಲ್ಮ್ ಸ್ಕೇಲ್ ಬಗ್ಗೆ ಗೊತ್ತಿತ್ತು, ಬಟ್ ನರೇಶನ್ ಆದಮೇಲೆ ಈ ಥರ ಒಂದು ಪಾತ್ರ ಇರುತ್ತೆ, ಈ ಪಾತ್ರಕ್ಕೆ ಇಷ್ಟು ಸ್ಕೋಪ್ ಇದೆ ಕಥೆಯಲ್ಲಿ, ಆ ಥರ ಒಂದು ಜವಾಬ್ದಾರಿ ಸಿಕ್ಕಿದಾಗ ನನಗೆ ಸ್ವಲ್ಪ ಐ ವಾಸ್ ಫೀಲಿಂಗ್ ಅ ಲಿಟಲ್ ಬಿಟ್ ನರ್ವಸ್. ಬಟ್ ನಮ್ಮ ವರ್ಕ್ಶಾಪ್ ಪ್ರಾಸೆಸ್ಸಲ್ಲಿ ಹೋಗ್ತಾ ನನಗಿನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಸಿಕ್ತು. ನನ್ನ ಡೈಲಾಗ್ಸಲ್ಲೂ ನಾವು ವರ್ಕ್ಶಾಪ್ ಮಾಡಿದ್ವಿ, ಬಾಡಿ ಲ್ಯಾಂಗ್ವೇಜಲ್ಲಿ ವರ್ಕ್ಶಾಪ್ ಮಾಡಿದ್ವಿ. ಆ ಟೈಮ್ ಪೀರಿಯಡ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರಿಷಬ್ ಸರ್ ಜೊತೆಗೆ ಅಥವಾ ರೈಟರ್ಸ್ ಜೊತೆಗೆ ಕೂತ್ಕೊಂಡು ಮಾತಾಡಿ ಎಲ್ಲರೂ ತುಂಬ ಕೊಲಾಬ್ರೇಟಿವ್ ಆಗಿದ್ರು. ಸೊ ಎಲ್ಲರೂ ಸ್ವಲ್ಪ ಧೈರ್ಯ ಕೊಟ್ಟು ಆಮೇಲೆ ಇಟ್ ಬಿಕೇಮ್ ಕ್ಯಾರೆಕ್ಟರ್ ಇತ್ತಾ? ಇಲ್ಲ, ಅಂದ್ರೆ ರೆಫರೆನ್ಸ್ ತರಾನ? ಅಲ್ಲಲ್ಲ, ರಾಣಿ ಕ್ಯಾರೆಕ್ಟರ್ ಅವ್ರು ಮಾಡಿದ್ರು. ಉದಾಹರಣೆಗೆ ಬಾಹುಬಲಿ, ಇಬ್ಬರು ರಾಣಿಯರು ಬರ್ತಾರೆ, ಅನುಷ್ಕಾ ಶೆಟ್ಟಿ ಅಂಡ್ ಅಂದ್ರೆ ಆ ಥರದ್ದು ಒಂದು ಏನಾದ್ರು ಕ್ಯಾರೆಕ್ಟರ್ ಇತ್ತಾ? ಇನ್ಫ್ಲೂಯೆನ್ಸ್ ಆಯ್ತಾ ನಿಮಗೆ ಈ ನಟನೆ ಮಾಡುವಾಗ? ಇಲ್ಲ ಸರ್, ಐ ಡೋಂಟ್ ಥಿಂಕ್ ಸೊ. ಅಂದ್ರೆ ಆ ಥರ ಏನು ಬೇರೆಯವ್ರ ರೆಂಡಿಷನ್ದು ಪ್ರಭಾವ ಏನು ಇರಲಿಲ್ಲ ನನ್ನ ತಲೆಯಲ್ಲಿ. ಬಿಕಾಸ್ ಕತೆ ಹೇಳ್ಬೇಕಾದ್ರೇನೆ ಇಟ್ ವಾಸ್ ವೆರಿ ಫ್ರೆಶ್, ವೆರಿ ನ್ಯೂ. ಸೊ ಆ ಥರ ಏನು ಇನ್ಫ್ಲುಯೆನ್ಸಸ್ ಇರಲಿಲ್ಲ. ಆ್ಯಂಡ್ ನಾವು ಅಪ್ರೋಚ್ ಮಾಡಿದ ರೀತಿನೂ ನಾವೆಲ್ಲರೂ ಕುಂದಾಪುರದಲ್ಲಿ ಇದ್ವಿ, ವಿ ವರ್ ಇನ್ ದಟ್ ಬಬಲ್. ಸೊ ಇದು ಒಂದು ಬೇರೆ ಥರದ ಪ್ರಪಂಚ. ಈ ಪಾತ್ರನ ಹೆಂಗೆ ಸೃಷ್ಟಿ ಮಾಡೋದು ಅಂತ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡೋಣ. ಲೆಟ್ಸ್ ಕ್ರಿಯೇಟ್ ಇಟ್, ಲೆಟ್ಸ್ ಫೈಂಡ್ ದ ಬಾಡಿ ಲ್ಯಾಂಗ್ವೇಜ್, ಲೆಟ್ಸ್ ಫೈಂಡ್ ದ ಆ ಚಿಕ್ಕ ಪುಟ್ಟ ವಿಷಯಗಳು. ಇಟ್ ವಾಸ್ ಅ ಕಂಪ್ಲೀಟ್ಲಿ ಒರಿಜಿನಲ್ ಪ್ರಾಸೆಸ್. ಆ್ಯಂಡ್ ಡೆಫಿನೆಟ್ಲಿ ನೀವು ಮಾತಾಡ್ತಿರೋ ಕನ್ನಡ ಅದರಲ್ಲಿ ನೀವು ಮಾತಾಡಿರಲ್ಲ. ಹೌದು. ಹೌ ಡಿಫಿಕಲ್ಟ್ ವಾಸ್ ದ್ಯಾಟ್? ಏನೋ ಒಂದು ಹೊಸ ಶಬ್ದ ಬರುತ್ತೆ, ಕೆಲವು ಟಂಗ್ ಟ್ವಿಸ್ಟ್ ಅನ್ಸ್ಬಿಡ್ತವೆ. ಶಬ್ದಗಳಿಗಿಂತ ಇಟ್ ವಾಸ್ ಮೋರ್ ದ ಅಂದರೆ ದಕ್ಷಿಣ ಕನ್ನಡದಲ್ಲಿ ಆ ಒಂದು ಮೆಲಡಿ ಇದೆಯಲ್ಲ ಮಾತಾಡಬೇಕಾದ್ರೆ, ಅದು ಸ್ವಲ್ಪ ಟೈಮ್ ತಗೊಳ್ಳಿ. ನೀರು ತಗೊಂಬಾರ ಅಂದ್ರೆ ರಪ್ಪ ರಪ್ಪ ಅನ್ನೋ ಆ ಥರ ಈ ಟೈಮ್ ಪೀರಿಯಡ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ಆ ಒಂದು ಆಕ್ಸೆಂಟು, ಆ ಒಂದು ಮೆಲಡಿ ಸಿಗಬೇಕಾಗಿತ್ತು. ಸೊ ಅದರಲ್ಲಿ ಸ್ವಲ್ಪ ಐ ವಾಸ್ ವರ್ಕಿಂಗ್ ಲಿಟಲ್ ಬಿಟ್. ನಮ್ಮ ರೈಟರ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಆ್ಯಂಡ್ ದೆನ್ ಕೊನೆಗೆ ಡಬ್ಬಿಂಗ್ ಟೈಮಲ್ಲೂ ಅವ್ರು ತುಂಬ ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು. ಕರೆಕ್ಷನ್ಸ್ ಮಾಡೋದಾದರೆ ಮಾಡೋಣ, ಅದನ್ನು ಪೂರ್ತಿಯಾಗಿ ಅದು ಸ್ವಲ್ಪ ತಲೆಯಲ್ಲಿ ಕೂತ್ಕೋಬೇಕು ಆ ಮೆಲಡಿ. ಇಟ್ಸ್ ಆ್ಯಕ್ಚುಲಿ ಲೈಕ್ ಮ್ಯೂಸಿಕ್ ಓನ್ಲಿ, ಆ ಆ್ಯಕ್ಷನ್ನ ಕೇಳಬೇಕಾದ್ರೆ. ಸೊ ಐ ಥಿಂಕ್ ಕೊನೆಗೆ ಡಬ್ಬಿಂಗ್ ಟೈಮಿಗೆ ಸ್ವಲ್ಪ ಬಂದ್ಬಿಟ್ಟಿತ್ತು. ಜನ ಮಾತಾಡ್ಕೊತಾರೆ ಇನ್ನೊಂದು ವಿಷಯ, ಹಾಕಿರೋ ದುಡ್ಡಷ್ಟು OTT ರೈಟ್ಸ್ ಎಲ್ಲ ಬಂದ್ಬಿಡ್ತು ಅಂತ. ಅದು ವಿಜಯಣ್ಣ ಹೇಳ್ಬೇಕಲ್ಲ, ಅಂದರೆ ಹೊಂಬಾಳೆಯವರು ಹೇಳ್ಬೇಕು. ಸೊ ನಿಮಗೆ ಗೊತ್ತಿಲ್ಲದೆ ಇರುತ್ತೆ. ಐ ಥಿಂಕ್ ಅಂದರೆ ನಿಮಗೆ ಯಾಕೆ ಸುಮ್ಮನೆ ಬನ್ನಿ, ಇನ್ನೇನು ಹಾಕ್ಸಿದ ರಿಲೀಸ್ಗೆ, ಆಮೇಲೆ ಮಾತಾಡೋಣ ಇದನ್ನ. ಅಂದರೆ ಉತ್ತರ ಕೊಡದೆ ನಮ್ಗೆ ಉತ್ತರ ಸಿಕ್ತು. ಗುಡ್. ಅಂದರೆ ಇನ್ನಷ್ಟು ಈ ರೀತಿ ಸಿನಿಮಾ ಮಾಡಬೇಕು ಅನ್ನೋರ್ಗೆ ಒಂದು ಧೈರ್ಯ ಬರುತ್ತೆ. ಖಂಡಿತವಾಗಿ ಈ ಥರದ ಒಂದು ಕನ್ನಡ ಸಿನಿಮಾ, ಒಂದು ಕೆರಾಡಿ ಅಂತ ಊರಿಂದ ಬಂದು ಆ ಕತೆ ಇಡೀ ಕೋಸ್ಟಲ್ ಕರ್ನಾಟಕವನ್ನು ಹಬ್ಕೊಂಡು ಅಲ್ಲಿಂದ ವೆಸ್ಟರ್ನ್ ಘಾಟ್ಸ್ ಹತ್ತಿ ಈಚೆ ಬರೋದಿದೆಯಲ್ಲ, ಬಂದು ಅದಕ್ಕೆ ಇವತ್ತು ಸಿಗೋಂಥ ಇದೆಲ್ಲವೂ ತುಂಬ ನೋಡಿದಾಗ ತುಂಬ ಜವಾಬ್ದಾರಿ ಅನಿಸುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ಓಕೆ, ನಮ್ಮದೊಂದು ಕನ್ನಡ ಸಿನಿಮಾ ನಾವೇನು ಯೋಚನೆ ಮಾಡಿರಲಿಲ್ಲ, ಇಷ್ಟು ಒಂದು ರಿಸೆಪ್ಷನ್ ಇದೆಯಲ್ವ. ಸೊ ಇನ್ನೂ ಹೆಚ್ಚೆಚ್ಚು ಮಾಡೋದಕ್ಕೆ ಅದಕ್ಕೆ ಹೇಳಿದ್ದು ನಾನು, ಜವಾಬ್ದಾರಿಗೆ ತೊಗೊಳ್ತೀವಿ ಅವತ್ತೊಂದು ಅಂದ್ಕೊಂಡು. ಮತ್ತೊಂಥರ ಜನರ ಋಣ ತೀರಿಸ್ಬೇಕು ಅನ್ನೋ ಥರದ್ದು ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಅವ್ರ ಋಣ ಉಳ್ಕೊಂಡ್ಬಿಡುತ್ತಲ್ಲ, ಅದಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದವರು, ಇಷ್ಟೆಲ್ಲ ಮಾಡಿದ್ದವರು, ಇಲ್ಲಿವರೆಗೆ ತೊಗೊಂಡೋಗಿದ್ದವರು. ಸೊ ಹಾಗಾಗಿ ಇವತ್ತು ಒಂದು ಸಲ ಒಬ್ರು ಕಲಾವಿದರು ಫೋನ್ ಮಾಡಿದಾಗ ಇದೇನೋ ಕೇಳಿ ನನಗೆ ಭಾಳ ಖುಷಿ ಆಯಿತು ಅನ್ನೋ ಥರ ಅಂದ್ರದ್ದು. ಅದನ್ನು ಕೇಳೋದಕ್ಕೆ ಖುಷಿ ಆಯ್ತು ನನಗೆ. ಓಕೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಇಷ್ಟೊಂದು ಇದು ಮಾಡ್ತಾರಲ್ಲ ಅನ್ನೋದೊಂದು ಇದೆಯಲ್ಲ, ಜನ ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಬಹುದು ಅನ್ನೋದಕ್ಕೆ ಉದಾಹರಣೆ. ಏನು ಬೇಕಾದ್ರೂ ಆಗುತ್ತೆ. 7 ಲ್ಯಾಂಗ್ವೇಜು ಐ ಥಿಂಕ್ ಈಗ ಲೆಕ್ಕ ತಗೋಬಿಟ್ಟಿದೆ ನನಗೆ. ಹೌದಾ? 7 ಮೋಸ್ಟ್ಲಿ ಬೆಂಗಾಲಿ ಒಂದು ಥಿಯೇಟ್ರಲ್ಲಿ ಮಾಡಲ್ಲ ಅನ್ಸುತ್ತೆ. ಓಕೆ. ಸರ್ಟನ್ ಟರ್ಮ್ಸ್, ಬಿಕಾಸ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜು ಅನ್ನೋ ಥರ ಹಿಂದಿ ಈ ಥರದ್ದೇನೋ ಇರುತ್ತೆ ಮೋಸ್ಟ್ಲಿ, ಅಥವಾ ಅದು OTT ಬರ್ಬೇಕಾದ್ರೆ ಬರ್ಬೋದೇನೋ. ಅದನ್ನು ದ್ಯಾಟ್ ಮಿಕ್ಕಿದೆಲ್ಲ ಇರುತ್ತೆ. ಸ್ಪ್ಯಾನಿಷ್ ಆ್ಯಡ್ ಆಗಿದೆ.
ಸ್ಪ್ಯಾನಿಷ್. ಅಲ್ಲಿ 7 ಭಾಷೆ ಆಯ್ತಲ್ಲ. ಹೌದು, 7 ಸಿನಿಮಾ. 30 ದೇಶಗಳಲ್ಲಿ ರಿಲೀಸ್ ಆಗುತ್ತೆ. ಹಾಂ ಹೌದು, ತುಂಬ ಹೊಸ ಲೊಕೇಶನ್ಸ್ಗಳನ್ನ ಲಾಸ್ಟ್ ಟೈಮ್ ಸುಮಾರು ಹೊಸ ಲೊಕೇಶನ್ಗಳೆಲ್ಲ ಓಪನ್ ಆಗಿತ್ತು. ಸೊ ಅದಾಗಿ ಓಪನ್ ಆಗ್ತಾ ಹೋಗಿದ್ದು. ಸೊ ಆ ಜಾಗದಲ್ಲೆಲ್ಲ ಈ ಸಲ ಅದನ್ನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಿನಿಮಾ ಅಂದರೆ ಬೇರೆ ನಾ ಕಂಪೇರ್ ಮಾಡಿ ಹೇಳೋದಾದರೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗೋದು, ಬೇರೆ ಬೇರೆ ಊರುಗಳಲ್ಲಿ ಇವೆಂಟು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಕಪಿಲ್ ಶರ್ಮಾ ಶೋನಲ್ಲಿ ಶೆಟ್ರ್ ಬರ್ತಾರೆ ಅಂದ್ರೆ ಆ ಥರದ ಪ್ರಮೋಷನ್ ಬಗ್ಗೆ ನನಗೆ ಆಡಂಬರ ಇಲ್ಲದೆ ಬರ್ತಾ ಇದ್ರಿ ಅನ್ನಿಸ್ತಿಲ್ಲ. ಅಂದ್ರೆ ಆ ಥರದ ಇಂಟ್ರೆಸ್ಟ್ ಇರಲಿಲ್ಲ. ಅಂದ್ರೆ ಒಂದು ಒಳ್ಳೆ ಟ್ರೈಲರ್ ಕೊಡಬೇಕು ಅನ್ನೋದಿತ್ತು, ಆ್ಯಂಡ್ ಅದರಲ್ಲಿ ತುಂಬ ಏನು ಹೇಳಬೇಕು ಅನ್ನೋದಿರಲಿಲ್ಲ. ಸೊ ಒಂದು ಐಡಿಯಾ ಸಿಗ್ಬೇಕು ಜನರಿಗೆ ಅನ್ನೋ ಥರ ಇತ್ತು. ಒಂದು ಪಾಯಿಂಟಲ್ಲಿ ನಾನು ವಿಜಯನ ಟ್ರೈಲರೇ ಬಿಡೋದು ಬೇಡ ಅಂತಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ಮೇ ಬಿ ಒಂದಷ್ಟು ಓಪನಿಂಗ್ ನಂಬರ್ಸು ಅದರಲ್ಲೆಲ್ಲ ಸ್ವಲ್ಪ ಜನ ವೆಯ್ಟ್ ಮಾಡ್ಬೋದೇನು. ಸೊ ಜನ ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದಲ್ಲ ಈ ಫಿಲ್ಮ್ನ ಅನ್ನೋ ಥರ ಥಾಟ್ಗೆ ಹೋಗಿದ್ದು. ಇಬ್ಬರು ಆಸ್ ಅ ಡೈರೆಕ್ಟರ್, ಆಸ್ ಅ ಪ್ರೊಡ್ಯೂಸರ್ ಇಬ್ಬರು ಇದು ಮಾಡಿದ್ವಿ. ಆಮೇಲೆ ಎಲ್ಲರೂ ಚಲವೇಗೌಡರು ಅವರು ಇವರೆಲ್ಲ ಸುತ್ತಮುತ್ತ ಎಲ್ಲರೂ ಹೇಳಿದ್ರು, ಒಂದು ಟ್ರೈಲರ್ ಬೇಕಪ್ಪ, ಅದು ಹಿಂದಿ ಡಿಸ್ಟ್ರಿಬ್ಯೂಟರ್ಸ್ ಅವರು ಇವರೆಲ್ಲ ಏನು ತಲೆ ಹಾಳಾಗಿದೆ ನಿಮಗೆ, ಒಂದು ಟ್ರೈಲರ್ ವಿಡಿ ಅಂತ ಅಂದ್ಕೊಂಡು. ಐ ಥಿಂಕ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಂಥದ್ದು ತುಂಬ ಇರುತ್ತೆ ಜನರಿಗೆ. ಸೊ ಅದನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಲೆಟ್ ಸಿ ಮುಂದೆ ಹೋಗ್ತಾ ಹೋಗ್ತಾ ಅದೇ ಹೆಂಗೆ ವರ್ಕೌಟ್ ಆಗುತ್ತೆ ಅದು ಅನ್ನೋ ಥರದಲ್ಲಿ. ಸೊ ಈಗ ಒಂದಷ್ಟು ಓಡಾಡ್ತೀವಿ ಇವಾಗ. ಐ ಥಿಂಕ್ ಇನ್ನೊಂದು 1 or 2 days ಆಂಧ್ರಕ್ಕೆ ಹೋಗುವಂಥದ್ದಿದೆ, ಬಾಂಬೆಗೆ ಹೋಗುವಂಥದ್ದಿದೆ. ಕೊಚ್ಚಿದು ಮುಗಿಸಿದ್ವಿ ಫಸ್ಟ್ ಸ್ಟಾರ್ಟ್, ಕನ್ನಡದಿಂದನೇ ಅಂತ ಇರೋದ್ರಿಂದ ಕನ್ನಡ ಮುಗಿಸಿದೀವಿ ಅಲ್ಲಿ. ಮೇ ಬಿ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಅದಕ್ಕಿಂತ ತುಂಬ ಏನು ಮಾಡಿ ಆಮೇಲೆ ಏನಾಗುತ್ತೆ, ಒಂದು ಪೋಸ್ಟರ್ ಬಿಟ್ಬಿಟ್ಟು ಊರೆಲ್ಲ ಮಾತಾಡ್ಬಿಡ್ತೀವಿ ನಾವು, ಜನರಿಗೆ ಮಾತಾಡೋಕ್ಕೆ ಬಿಡಲ್ಲ. ಜನ ಮಾತಾಡ್ಬಿಟ್ರೆ ಒಳ್ಳೇದದ ಅಂತ ಅನ್ಸುತ್ತೆ. ಅವರು ನಿಂತಿದ್ದಾರೆ ಒಬ್ರು, ಅದರ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಒಂದು ಫೋಟೋ ತೆಗೆದ್ರದ್ದು. ಸೊ ನಾವು ಹೇಳಿದೀವಿ ನಮಗೆ ಸೆಟ್ ಫಸ್ಟ್ ಆಫ್ ಆಲ್ ರಿವೀಲ್ ಆಗ್ಬಾರ್ದು. ಅವ್ರ ರೆಫರೆನ್ಸ್ ಏನಿಲ್ಲ, ತೆಗೆದಲ್ಲಿ ಯಾವುದೋ ಒಂದು ಮೀಡಿಯಾ ಕೊಟ್ಟರನ್ನ. ಕಾಂತಾರ ಶೂಟಿಂಗ್ ಸೆಟ್ಟಲ್ಲಿ ಈ ಸೆಟ್ ಬೆಂಕಿ ಹತ್ತಿ ಉರಿದು ಫೈರ್ ಇಂಜಿನಿಯರ್ ಹೋಗಿ ಆರಿಸಿದ್ದಾರೆ ಶಾಮಕದವರು ಅಂತೇಳಿ ನ್ಯೂಸ್ ಮಾಡಿದ್ರು. ಅದನ್ನ ಅಷ್ಟು ಫಾಸ್ಟ್ ಏನಾದ್ರು ಅವರು ಬೆಂಕಿ ಉರಿತಿರ್ಬೇಕಾದ್ರೆ ಬಂದಿದ್ರೆ ಇನ್ನು ಒಂದು ಹಟ್ಟು ಉಳಿತಿತ್ತು. ಕೆಲವೊಂದಷ್ಟು ಅನ್ವಾಂಟೆಡ್ ಡಿಸ್ಕಷನ್ಗಳು ಆಯಿತು. ಮೊದಲೇ ದೈವದ ಸಿನಿಮಾ, ಒಂದಷ್ಟು ಸಾವುಗಳಾಯಿತು. ಬೇಜಾರಾಗುತ್ತಲ್ಲ ಅಂಥ ಚರ್ಚೆಗಳು. ತುಂಬ ಅಲ್ಲ, ಚರ್ಚೆಗಳು ಯಾವತ್ತೂ ನಿಲ್ಲಲ್ಲ, ಚರ್ಚೆಗಳು ನಡೀತಾನೆ ಇರುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಆದಾಗ ಅದ್ರ ಬಗ್ಗೆ ನಮಗೇನು ತುಂಬ ಇದಿರಲ್ಲ. ಅಂದರೆ ರಾಂಗ್ ನರೇಟಿವ್ ಅಲ್ಲಿ ಹೋದಾಗ ಅದ್ರ ಬಗ್ಗೆ ನೋಡಿದಾಗ ಬೇಜಾರಾಗ್ಬಿಡುತ್ತೆ. ಏನಿಲ್ಲ ಹಿಂಗೆ ವರ್ಷ ನನಗನ್ಸಿದಂದ್ರೆ ಕಾಂತಾರ ಬಗ್ಗೆ ಮಾತಾಡಿದ್ರೆ ಕಂಟೆಂಟ್ ಓಡುತ್ತೆ, ಬಟ್ ಮಾತಾಡೋಕೆ ಬೇರೆ ಏನು ಶೆಟ್ರ್ ಕೊಡ್ತಿಲ್ಲ. ಸೊ ಹಂಗಾಗಿ ಅದು ಒಂದಾಯ್ತು. ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನಾವು. ಒಂದು ದಿವಸ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ತಾ ಇದ್ದೆ. ಶೂಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅದು ಮೇಕಿಂಗಲ್ಲಿದೆ. ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ, ಹಿಂದ್ಗಡೆ ಒಂದು ಹಟ್ಟು ಉರಿತಾ ಇದೆ, ಬೆಂಕಿ ಉರಿತಾ ಇದೆ. ಬೆಳಿಗ್ಗೆ ಶೂಟ್ ಮಾಡ್ತಿದ್ವಿ ನಾವು. ಒಂದು ತುಂಬ ಮಿನಿಮಮ್ ಒಂದು 50 ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ. ಮುಂದ್ಗಡೆಗೆ ಒಂದು ಆರ್ಟಿಸ್ಟ್ ಇದ್ದಾರೆ, ಅವರು ಹಾರ್ಸ್ ಮತ್ತು ಜೊತೆಗೆ ಸೋಲ್ಜರ್ಸ್ ಎಲ್ಲ ಇದ್ದಾರೆ. ಎಲ್ಲ ಸೇರಿ 100. ಒಂದು ರಾಜಬೀದಿಯಲ್ಲಿ ಹಿಂಗೆ ನಡ್ಕೊಂಡು ಬರ್ತಿರೋವಂಥದ್ದು. ಒಂದು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡಬೇಕಿತ್ತು, ಡೇ ಫಾರ್ ನೈಟ್. ಬೆಳಿಗ್ಗೆ ಬೇಗ ಬಂದು ಸೆಟಪ್ ಮಾಡ್ಕೊಂಡು ನಾವು ಒಂದು 5:15 ಬಂದು ಕ್ಯಾಮ್ರಾ ಸೆಟ್ ಮಾಡ್ಕೊಂಡು 6 ಗಂಟೆಗೆ ಚೂರು ಲೈಟ್ ಓಪನ್ ಆಗಿ ಸ್ಕೈ ಎಕ್ಸ್ಪೋಸ್ ಆಗ್ತಿದೆ ಅನ್ನೋ ಟೈಮ್ಗೆ ಶಾರ್ಟ್ ತೊಗೊಳ್ತಾ ಇದ್ವಿ. ಓಕೆ, ಸ್ಟ್ರೀಟ್ ಡೆಪ್ತ್ ಕಾಣಬೇಕಂತ ಅಂದ್ಕೊಂಡು ಅಲ್ಲಲ್ಲಿ ಆಗಿನ ಕಾಲದ ದೀಪಗಳನ್ನ ಇಟ್ಟಿರ್ತೀವಿ, ಲ್ಯಾಂಪ್ ಥರದಲ್ಲಿ. ಬಲ್ಬ್ ಇಡೋಕ್ಕಲ್ವಲ್ಲ, ಸೊ ಆಗಿನ ಕಾಲದ ಪಂಜಿಗಳ ಥರದೆಲ್ಲ ಉರಿತಾ ಇದೆ ಅಲ್ಲಿ. ಅದು ಸ್ವಲ್ಪ ಆ ಜಾಗ ಹೆಂಗೆ ಅಂದ್ರೆ ಸುತ್ತ ಬೆಟ್ಟ, ಅದು ಅದ್ರ ಮಧ್ಯದಲ್ಲಿರೋ ಅದು ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ, ಮಧ್ಯದಲ್ಲಿ ಒಂದು ಚಿಕ್ಕ ಬೆಟ್ಟ. ಅದು ತುಂಬಾ ಬ್ಯೂಟಿಫುಲ್ ಲೊಕೇಶನ್. ಅದು ಪ್ಯಾಲೇಸ್ ಮತ್ತೆ ರಾಜಬೀದಿ ಟೆಂಪಲ್ ಎಲ್ಲ ಮಾಡಿದ್ದೀವಿ ಅಲ್ಲಿ. ಅದು ಗಾಳಿ ಹೊಡೆದು ಆ ಬೆಟ್ಟಕ್ಕೆ ವೆಸ್ಟರ್ನ್ ಘಾಟ್ಸಿನ ತುದಿ, ಅದು ಗಾಳಿ ಹೊಡೆದು ರಿವರ್ಸ್ ಹೊಡೀತು. ನಿಮ್ ಗಾಳಿ ಬಂದಾಗ ನೀವೇನಿದ್ ಮಾಡ್ಕೊಂಡ್ರು ಸ್ವಲ್ಪ ಟೈಮ್ ಬಿಟ್ಟು ಒಂದು ಬೇರೆ ರಿದಮ್ ಅಲ್ಲಿ ಒಂದು ಬೀಸುತ್ತದು, ಹಿಂಗ್ ಹೋಗಿ ಸ್ಟ್ರಿಕ್ ಅಂತ ಬರುತ್ತೆ. ಹಂಗೇನೋ ಆಗೇನಾಯ್ತು, ಒಂದೇ ಸಲಕ್ಕೆ ಹುಲ್ಲಿಗೆ ತಾಗ್ತದೆ. ತಾಗ್ಬಿಟ್ಟು 1-2-3 ಹಟ್ಟುಗಳು ಬೆಂಕಿ ಹತ್ಕೊಳ್ತು. ನಮ್ದಲ್ಲೊಂದು ಕಲ್ಯಾಣಿ ಕಟ್ಟಿದ್ವಿ ಟೆಂಪಲ್ ಸೆಟ್ ಜಾಗದಲ್ಲಿ. ಅಲ್ಲಿಂದ ಒಂದು ಅಷ್ಟೂ ಜನ ಒಂದು ಹ್ಯೂಮನ್ ಚೈನ್ ತರ ನೀರು ಶಿಫ್ಟ್ ಟಕ್ 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 ಶಿಫ್ಟ್ ಎಲ್ಲ ನುಗ್ಗಿ ಪಟ್ಟಂತ ಆರಿಸಿದ್ವಿ. ಭಾಳ ಇದೇನಂತಂದ್ರೆ ಅದು ಸುಟ್ಟೋಯ್ತು. ಅಂಥದ್ದು ನಡೀತಾನೆ ಇರುತ್ತೆ, ಯಾವ ಸಿನಿಮಾ ಮಾಡ್ಬೇಕಾದ್ರೆ ನಡೀತಾನೆ ಇರುತ್ತೆ. ಅದೇನು ಒಂದು ದೊಡ್ಡ ಹೊಸ ವಿಷಯ ಅಲ್ಲ ಅದು. ಅದಕ್ಕಿಂತ ದೊಡ್ಡ ಸೆಟ್ಟಲ್ಲಿ ಹತ್ತಿ ಉರಿದಿದ್ದಲ್ಲ, ಆಕ್ಸಿಡೆಂಟ್ಗಳು ನಡೆಯುತ್ತೆ. ಅದನ್ನ ಒಂದು JCB ಅಲ್ಲಿ ನಮ್ಮ ಹತ್ರ JCB ರೆಗ್ಯುಲರ್ ಆಗಿರ್ತಿತ್ತು. ಒಂದು ಹಳ್ಳ ತೆಗೆದು ಹಿಂದ್ಗಡೆಗೆ ಎಲ್ಲ ಅದನ್ನ ತಳ್ಳಿದ್ವಿ, ತಳ್ಳಿ ಮೇಲೆ ಮಣ್ಣು ಹಾಕಿ ಮುಚ್ಚಿ. ಈ ಟೆನ್ಷನ್ ಮಧ್ಯದಲ್ಲಿ ಏನಾಯ್ತು, ಯಾರೋ ಒಬ್ರು ಫೈರ್ ಇಂಜಿನ್ ಫೋನ್ ಮಾಡಿದ್ದಾರೆ. ಅವ್ರಿಗೆ ಆದಾಗ ಮಾಡಿರೋದು, ಜಾಸ್ತಿ ಆಗ್ಬಿಟ್ರೆ ಒಂದು ಪ್ರೊಟೆಕ್ಷನ್ ಇರಲಿ ಅನ್ನೋ ಕಾರಣದಲ್ಲಿ. ಓಕೆ, ಸೊ ನಾವು ನಮ್ಮ ಹತ್ರ ಸ್ಟ್ಯಾಂಡ್ ಬೈ ಟ್ರ್ಯಾಕ್ಟ್ರು, ವಾಟ್ರು, ಪೈಪ್ಸು, ಮೋಟ್ರು ಇದೆಲ್ಲ ಇರುತ್ತೆ. ಯಾವತ್ತೂ ಸೆಟ್ಟಲ್ಲಿ ಇಟ್ಕೊಂಡಿರ್ತಾರೆ. ಒಂದು ಆಂಬ್ಯುಲೆನ್ಸ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ ನರ್ಸ್ ಇರ್ತಾರೆ. ಎವ್ರಿ ಡೇ ಇಡೀ 250 ದಿವಸನು
ವಾಟರ್ ಇಟ್ಕೊಂಡಿರುತ್ತೆ ಎಲ್ಲ ನಿಮ್ಮ ಸಿನಿಮಾಗೆ ಆಗಿದ್ದು ಇರ್ಬೇಕು ಬಹುಶಃ, ಬೇರೆ ಎಲ್ಲ ಕಡೆಗೂ ಇರಲ್ಲ. ಸೇಫ್ಟಿ ತುಂಬಾ ಜನ ಇರೋದ್ರಿಂದ ಕರೆಕ್ಟ್. ಯಾರಿಗಾದ್ರೂ ಕೈ ಕಾಲ ಅಲ್ಲಿ ಹೊಡೆಯೋದು ಪಡೆಯೋದು, ಏಟಾಗೋದು, ಯಾರಾದ್ರೂ ವಯಸ್ಸಾಗಿರೋರಿಗೆ ಹೆಚ್ಚು ಕಮ್ಮಿ ಆಗೋದು, ಬಿಸಿಲಲ್ಲಿ ಏನೋ ತಲೆ ತಿರುಗಿ ಬಿದ್ರೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಅನ್ನೋದು ಒಂದು ಕಾರಣ ನಮ್ಗೆ ಗೊತ್ತಿತ್ತು. ಸೊ ಇದೇನಾಗ್ಬಿಡ್ತು, ನಾವು ಬಂದು ಇದನ್ನೆಲ್ಲ ಮುಗಿಸಿ ಶೂಟಿಂಗ್ ಶುರು ಮಾಡ್ಬಿಟ್ಟಿದ್ವಿ. ಅವಾಗ ಫೈರ್ ಇಂಜಿನ್ ಬಂತು. ಅವಾಗ ಬಂದು ನಿಂತರು. ಓಕೆ, ನಿಂತ್ಬಿಟ್ಟು ನಾವು ಏನಿಲ್ಲ, ಇದು 3 ಹಟ್ಟದಷ್ಟೇ ನಾವು ನೀರು ಎಲ್ಲ ಸೇಫ್ಟಿ ಇದ್ದಿತ್ತು, ಎಲ್ಲ ಆರಿಸಿದ್ವಿ, ತೆಗೆದು ಮಾಡಿ ಕ್ಲಿಯರ್ ಆಗಿ ಹೋಗಿದೆ. ಇದು ಡೋಂಟ್ ವರಿ, ನೀವೇನು ತಲೆ ಯೂಸ್ ಮಾಡ್ಕೊಬಿಡಿ ಅಂತ. ಈ ಬಂದವ್ರಿಗೆ ಇವ್ರು ಲೆಕ್ಕ ಕೊಡೋದು ಒಂದು ಇದಿರುತ್ತೆ ಅವ್ರಿಗೆ. ಫೈರ್ ಇಂಜಿನ್ ಅವ್ರು ಬಂದ್ರೆ ಅವ್ರು ನೀರು ಹಾಕ್ಲಿ ಬಿಡ್ಲಿ, ಅವ್ರಿಗೆ ಇಷ್ಟು ಅಂತ ಅವ್ರಿಗೆ ಚಾರ್ಜಸ್ ಇರುತ್ತೆ. ಒಂದ್ ಸಲಕ್ಕೆ ಇಷ್ಟು ಜನ ಹೊರಟ್ರೆ ಅವ್ರ ಕಡೆಯಿಂದ ಬಂದು ಯಾರೋ ಸೆಟ್ಟಲ್ಲಿ ನಿಂತಿದ್ದಾರೆ, ಅವರು ನಿಂತಿದ್ದಾರೆ ಒಬ್ರು ಅದರ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಒಂದು ಫೋಟೋ ತೆಗೆದ್ರದ್ದ. ಸೊ ನಾವು ಹೇಳಿದೀವಿ, ನಮಗೆ ಸೆಟ್ ಫಸ್ಟ್ ಆಫ್ ಆಲ್ ರಿವೀಲ್ ಆಗಬಾರ್ದು. ಇಟ್ಸ್ ಪ್ಯೂರ್ ಪ್ರಾಪರ್ಟಿ ಆಫ್ ಹೊಂಬಾಳೆ ಫಿಲ್ಮ್ಸ್. ಓಕೆ, ಇದು ನೀವು ಬಂದಿದ್ದೀರಾ, ಮುಗಿದೋಗಿದೆ ಕೆಲಸ, ಅದು ನಾವು ಕ್ಲಿಯರ್ ಮಾಡಿದ್ದೀವಿ, ನಾವು ಇಲ್ಲಿ ಕಂಟಿನ್ಯೂಂಗ್ ಅವರ್ ಶೂಟ್. ಇಲ್ಲ ಸರ್ ನಾವೊಂದು ಬಂದಿದ್ದೀವಲ್ಲ, ಬಂದಿದ್ದಕ್ಕೊಂದು ನಮಗೊಂದು ರೆಫರೆನ್ಸ್ ಬೇಕಾಗುತ್ತೆ ಅಂತ ಹೋಗಿ ಅವ್ರ ರೆಫರೆನ್ಸ್ ಏನಿಲ್ಲ ತೆಗೆದಲ್ಲಿ ಯಾವುದೋ ಒಂದು ಮೀಡಿಯಾ ಕೊಟ್ಟರನ್ನ. ಹಿಂಗೆ ಕಾಂತಾರ ಶೂಟಿಂಗ್ ಸೆಟ್ಟಲ್ಲಿ ಸೆಟ್ ಬೆಂಕಿ ಹತ್ತಿ ಉರಿದು ಫೈರ್ ಇಂಜಿನಿಯರ್ ಹೋಗಿ ಆರಿಸಿದಾರೆ ಶಿವಮೊಗ್ಗದವರು ಅಂತೇಳಿ ನ್ಯೂಸ್ ಮಾಡಿದ್ರು ಅದನ್ನ. ಅಚ್ಚಾ, ನಾನು ಇದನ್ನ ಮಾಡಿ ಮೇಲ್ಗಡೆ ಶೂಟ್ ಮುಗಿಸಿ 8:30 ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಬಂದಾಯ್ತು ಅಷ್ಟು ಫಾಸ್ಟ್ ಏನಾದರೂ ಅವರು ಬೆಂಕಿ ಉರಿತಿರ್ಬೇಕಾದ್ರೆ ಬಂದಿದ್ರೆ ಇನ್ನು ಒಂದು ಹಟ್ಟು ಉಳಿತಿತ್ತು. ಇಂಥದ್ದೇ ಇನ್ಸಿಡೆಂಟ್ಗಳು ನಡೀತಾ ಹೋಯ್ತು. ಸೊ ಸಂಬಂಧ ಇಲ್ಲದೆ ಇರೋದು ಏನೇನೋ ಒಂದು, ಅವನ ಯಾರೋ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಪಾಪ, ಆ ಹುಡುಗ ಅವನು ಕೊಲ್ಲೂರಲ್ಲೆಲ್ಲ ಇದ್ದ, ನಮ್ದು ಬ್ರೇಕ್ ರಿಹರ್ಸಲ್ ಎಲ್ಲ ಇದ್ವಿ ನಾವು. ಆ ಟೈಮಲ್ಲಿ ಅವ್ನು ಈಜಕ್ಕೆ ಹೋಗಿ, ಅವ್ನು ಬಂದವನು ಯಾವ್ದು ಕೊಲ್ಲೂರಿಗೆ ಬಂದವನು ಈಜಕ್ಕೆ ಹೋಗ್ಬಿಟ್ಟು ಅವ್ನು ತೀರೋಗಿ. ನನಗೆ ನೆನಪಿದೆ ಆ ಹುಡುಗಂದು, ಅವನು ಅಂದ್ರೆ ತುಂಬಾ ಆಕ್ಟಿವ್ ಆಗಿದ್ದ ಹುಡುಗ ಪಾಪ. ಸೊ ಇನ್ನೊಂದು ನಮ್ಮ ರಾಕಿ ಶೂಟಿಂಗ್ ಮುಗಿಸಿ ಆಲ್ಮೋಸ್ಟ್ 20-25 ದಿವಸ ಆಯ್ತು. ಯಾರೋ ಭಾಳ ಎಕ್ಸೈಟ್ಮೆಂಟಲ್ಲಿ ಸ್ಪಾಟಲ್ಲೇ ಇದ್ರು ಅವರು ಅನ್ನೋ ಥರದೆಲ್ಲ ಮಾತಾಡ್ಬಿಟ್ರು. ನಾನು ಹೇಳೋದಂದ್ರೆ, ಇಟ್ ಇಸ್ ನಾಟ್ ಅಬೌಟ್ ಸಿನಿಮಾ, ಇಟ್ ಇಸ್ ಅಬೌಟ್ ಅ ಮನುಷ್ಯ, ಒಂದು ಹ್ಯೂಮನ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ತುಂಬ ನಮ್ಗೆ ಎದೆಗೆ ನಮ್ಮ ಮನಸ್ಸಿಗೆ ಹತ್ರ ಆದವನು ಅದ್ಭುತ ಕಲಾವಿದ. ಆಮೇಲೆ ಅವನ ಲೈಫಲ್ಲಿ ತುಂಬ ಒಳ್ಳೆ ಒಂದು ಫ್ಲರಿಶ್ ಆಗಿ ಅವನೊಂದು ಹೊರಗಡೆ ಪ್ರಪಂಚಕ್ಕೆ ಒಬ್ಬ ಒಳ್ಳೆ ಕಲಾವಿದನಾಗಿ ಒಂದು ಮಿಂಚುವಂಥ ಒಂದು ಸಮಯ ಅವನಿಗೆ. ಅಂಥ ಸಮಯವನ್ನು ಅವನಿಗೆ ನೋಡೋಕ್ಕಾಗದೆ ಹೋಗ್ಬಿಟ್ನಲ್ಲ ಅನ್ನೋದು ಬೇಜಾರು ನನಗೆ. ಆಮೇಲೆ ನನಗೆ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿತ್ತು, ಅವ್ನು ಕರ್ಕೊಂಡು ಒಂದು ಟ್ರಾವೆಲ್ ಮಾಡ್ಬೇಕು. ಯಾಕಂದ್ರೆ ಯಾವತ್ತೂ ಒಬ್ಬ ಸಹ ಕಲಾವಿದ ಸಿಕ್ಕಿದಾಗ ವಿಲ್ ಬಿ ಸೋ ಹ್ಯಾಪಿ. ಒಬ್ರು ಸಿಕ್ಕರು ಗುರು, ಒಳ್ಳೆ ಅದ್ಭುತ ಆಕ್ಟ್ರು, ಅವನ ಮೇಲೆ ಬರೆಯಕ್ಕೆ ಶುರು ಮಾಡ್ತೀವಿ. ಪ್ರಕಾಶ್ ತುಮ್ಮಿನಾಡೆಲ್ಲ ಹಂಗೆ ಆಗಿರೋದು. ಪ್ರಕಾಶ್ ಅಣ್ಣನ ಬಗ್ಗೆ ನಾವು ಯಾಕೆ ಬರೀತೀವಿ, ನಮ್ದೊಂದು ಜೆಲ್ ಆಗುತ್ತೆ, ಕಾಂಬಿನೇಷನ್ ಸಿಗುತ್ತೆ. ಈಗ ಸೂಫ್ರಮ್ ಸೋ ರವಿ ಅಣ್ಣ ಮತ್ತೆ ನಮ್ದು ಬುಳ್ಳನ್ ಕ್ಯಾರೆಕ್ಟರ್ ಮಾಡಿದ್ದ, ನಾವೊಂದು 3-4 ಜನ ಒಟ್ಟಿಗೆ ನಿಂತ್ಕೊಂಡ್ರೆ ನಗು ಬಂದ್ಬಿಡುತ್ತೆ ಯಾರಿಗಾದ್ರು ಅನ್ನೋದು ಫೀಲಿಂಗ್. ಅದು ಜನರಿಗೆ ಖುಷಿ ಆಗುತ್ತೆ ಅನ್ನೋದು ಅಷ್ಟೇ. ಆ ರ್ಯಾಪೋ ಬಿಲ್ಡ್ ಆಗಬೇಕು, ಒಂದು ಪರ್ಸನಲ್ ಕನೆಕ್ಷನ್ ಬೆಳಿಬೇಕು. ಇಡೀ ಸೆಟ್ ಅಲ್ಲಿ ಯಾರಿಗೂ ಒಬ್ರಿಗೂ ಭಿನ್ನಾಭಿಪ್ರಾಯ ಇಲ್ದಿರೋ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಅದು ರಾಕೇಶ್. ಅಷ್ಟು ಕನೆಕ್ಟ್ ಆಗಿದ್ದ, ಅಷ್ಟು ಒಳ್ಳೆ ಮನುಷ್ಯ ಅವನು. ಅದಕ್ಕೆ ಹೇಳೋದು, ಒಳ್ಳೆಯವ್ರಿಗೆ ಆಯಸ್ಸಿರಲ್ಲ ಅನ್ನೋ ಥರದ್ದು ಒಂದಿಲ್ಲ. ಸೊ ಅವನ್ನ ಅದು ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ. ಅದೇ ದಿವಸ ನೀವು ಬೇರೆನೋ ಒಂದು ಇನ್ಸಿಡೆಂಟ್ ಆಗ್ಬಿಡುತ್ತೆ, ಅದು ನನಗೆ ಆಯ್ತದು. ಬಟ್ ನಾನು ಬಚಾವಾಗಿ ಬಂದೆ. ಸೊ ಸಖತ್ ಮಿಸ್ ಮಾಡ್ಕೊಳ್ತೀವಿ. ಇವತ್ತು ಅವ್ನು ಇರಬೇಕಿತ್ತು ಅಂತ ಟ್ರೈಲರ್ ಮಾಡ್ಬೇಕಾದ್ರೂ ನೋಡಿದಾಗ ಅಂತ ಅನ್ಸುತ್ತೆ. ಅವನ ಪರ್ಫಾರ್ಮೆನ್ಸ್ ನೋಡಿದಾಗ ಅದ್ಭುತ ಕಲಾವಿದ, ಭಾಳ ಮಿಸ್ ಮಾಡ್ಕೊಳ್ತೀವಿ ಅವನ್ನ. ಈ ದೈವದ ಕಥೆ ಮಾಡ್ತಾ ಇರೋದಕ್ಕೂ ಆ ರೀತಿಯ ಘಟನೆಗಳು ಕನೆಕ್ಟ್ ಮಾಡಿ ಸಂಬಂಧನೇ ಇಲ್ಲ. ಅದಕ್ಕೆ ಅದೇ ಆ ನರೇಟಿವ್ ಹೇಳಿದವ್ರು ನಾನು ಮೊನ್ನೆ ಹೇಳಿದ್ದು. ಅಂದ್ರೆ ಅದ್ರ ಜೊತೆಗೆ ನೀವು ಬೇರೆ ಹೇಳ್ಬಿಟ್ರಿ 4-5 ಸಲ ನಾನು ನನಗೆ ರಿಸ್ಕ್ ಇತ್ತು ಲೈಫಲ್ಲಿ. ಯಾವ ರಸ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದೋ ಬಸ್ ಹೊಡ್ಕೊಂಡು ಹೋಗ್ಬಿಡುತ್ತೆ, ಏನ್ ಮಾಡೋಕ್ಕಾಗತ್ತೆ, ಲೈಫೇ ಹಂಗಿದೆ. ತಲೆ ಮೇಲೆ ಏನೋ ಬಿದ್ದು ಏನೋ ಆಗುತ್ತೆ, ಏನ್ ಮಾಡೋಕ್ಕಾಗತ್ತೆ, ಗೇಟ್ ಬೀಳುತ್ತೆ, ಏನೇನೋ ಆಗುತ್ತೆ ಲೈಫಲ್ಲಿ. ಮನುಷ್ಯನಿಗೆ ನೀರ ಮೇಲಿನ ಗುಳ್ಳಿ ಅಂತ ಸುಮ್ಮನೆ ಹೇಳಲ್ಲ, ಆಯ್ತಾ. ಸೊ ಅದೆಲ್ಲವನ್ನು ನಾವು ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ನನಗೊಂದು ಫೀಲಿಂಗ್ ಏನಂತಂದರೆ, ಅಷ್ಟೆಲ್ಲ ಇದ್ದಾಗಲೂ ನನಗೊಂದು ಏನೋ ಪ್ರೊಟೆಕ್ಷನ್ ಕಾಣಿಸ್ತಿತ್ತು ನನಗೆ. ನನ್ನ ಟೀಮ್ ಅವ್ರಿಗೆ ಅಷ್ಟು ರಿಸ್ಕ್ ತೊಗೊಂಡು ನಾವು ಕೆಲಸ ಮಾಡ್ತಿದ್ವಿ, ಅಷ್ಟು ಹಗಲು ರಾತ್ರಿ ಕೆಲಸ ಮಾಡ್ತಿದ್ವಿ. ಸೊ ಆಗ ಏನೂ ನಮಗೆ ಇದಾಗಲ್ಲ, ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತಂದರೆ. ಸ್ವಾಭಾವಿಕವಾಗಿ ಮನುಷ್ಯನ ಸಾವು ಅವನ ಕುಟುಂಬದವರಿಗೆ ತುಂಬ ದುಃಖವನ್ನು ಕೊಡುವಂಥದ್ದು, ಅವನ ಸ್ನೇಹಿತರ ಬಳಗಕ್ಕೆ. ಅದನ್ನಿಟ್ಟು ಇನ್ಯಾವುದೇ ವಿಚಾರದಲ್ಲಿ ಅಸೋಸಿಯೇಟ್ ಮಾಡ್ಕೊಂಡು ಅದನ್ನ ಏನೋ ಒಂದು ಇದು ನೋಡುವಂಥದ್ದು ಆಗಬಾರ್ದು. ನಾವು ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಸಾಧ್ಯ ಆದರೆ ಮನೆಯವ್ರಿಗೆ ಒಂದು ಸಾಂತ್ವನ ಹೇಳ್ಬೋದು, ಅಥವಾ ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಅದು ನೋಡ್ಬೇಕು ನಾವು. ಅದು ಬಿಟ್ಬಿಟ್ಟು ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಅದೇ ಉದ್ಯೋಗ ಆಗೋಗುತ್ತೆ. ಅಬ್ಸಲ್ಯೂಟ್ಲಿ, ನಾವು ಬೇರೆ ಏನು ಮಾಡೋಕ್ಕಾಗಲ್ಲ. 5 ವರ್ಷದಿಂದ ಡೇ 1 ನೀವು ಬರೆಯೋಕ್ಕೆ ಕೂತ್ಕೊಂಡ್ರಲ್ಲ ಕಾಂತಾರ ಚಾಪ್ಟರ್ 1, ಆವಾಗ ನಿಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಇರುತ್ತೆ. ಇವತ್ತು ಕೂತ್ಕೊಂಡು ನೋಡ್ತೀರಿ, ಅದು ತಲೆಯಲ್ಲಿ ಇದ್ದಿದ್ದು ಎಕ್ಸಾಕ್ಟಾಗಿ ಆನ್ ಸ್ಕ್ರೀನ್ ಬಂದಿದೆ ಅನ್ಸುತ್ತಾ? ಅಂದರೆ ಯಾವತ್ತೂ ನಾವು ಇಮ್ಯಾಜಿನ್ ಮಾಡ್ತೀವಲ್ವ, ಮೋಸ್ಟ್ ಆಫ್ ದ ಟೈಮ್ ಅದಕ್ಕಿಂತ ಬೆಟರೇ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಕೊಲಾಬ್ರೇಷನ್ಸ್. ನಾನು ಒಂದು ಥರದಲ್ಲಿ ಇಮ್ಯಾಜಿನ್ ಮಾಡಿರ್ತೀನಿ, ಒಬ್ಬರು ಆರ್ಟಿಸ್ಟಾಗಿ ಇವ್ರು ಬಂದಾಗ ಅದು ಬೇರೆ ಥರದಲ್ಲಿ ಕಾಣ್ಬೋದು, ಒಬ್ಬ DOP ಜಾಯ್ನ್ ಆದಾಗ ಅದು ಬೇರೆ ಥರದಲ್ಲಿ ಆ ಸಿನಿಮಾ ಕಟ್ಬೋದು, ಒಬ್ಬ ಕೋರ್ ರೈಟರ್ ಒಬ್ಬ ಸಹಬರಾಗಾರ ಬಂದಾಗ ಅದು ಬೇರೆ ಥರದಲ್ಲಿ ಕಟ್ತಾ ಹೋಗುತ್ತೆ. ಬಟ್ ಕೋರ್ ಒಂದೇ ಇರುತ್ತೆ. ನಾನು ಏನು ಕೋರ್ ಅನ್ಕೊಂಡಿದ್ದೀನಿ ಇವತ್ತಿಗೂ ಹಂಗೆ ಇದೆ. ಕರೆಕ್ಟ್.
ಅದು ಆ ಪಾರ್ಟು ಅಷ್ಟೇ, ಈ ಪಾರ್ಟು ಅಷ್ಟೇ. ಬಟ್ ಅದರ ಒಟ್ಟಾರೆ ಚಿತ್ರೀಕರಣ, ಅದರ ಅಂದ ಚಂದಗಳು ಬೇರೆ ಥರದಲ್ಲಾಗಿದೆ. ಬಿಕಾಸ್ ಆಫ್ ದ ಬ್ಯೂಟಿಫುಲ್ ಪೀಪಲ್, ಒಂದು ಅದ್ಭುತವಾದ ತಂಡ, ದೊಡ್ಡ ಸೈನ್ಯ ಅಂತ ಹೇಳ್ಬೋದು, ಇನ್ಕ್ಲೂಡಿಂಗ್ ಮೈ ಪ್ರೊಡ್ಯೂಸರ್ಸ್. ಅದು ಎಲ್ಲ ಬೇರೆ ಥರದಲ್ಲೇ ಅದು ಕಟ್ಟುತ್ತೆ ಅಂತ. ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದೀರಿ? ಇವತ್ತಿನ ಕಾಲದಲ್ಲಿ ಇಡೀ ಸಿನಿಮಾನೇ AI ಮಾಡ್ಬಿಡೋರು ಇದ್ದಾರೆ. ಬಟ್ VFX ಇದೆ ಫಿಲ್ಮಲ್ಲಿ, ತುಂಬ ಅನಿಮೇಷನ್ಸ್ VFXಗಳಿದೆ. ಇವನ್ ನೀವು ಟೈಗರ್ ಎಲ್ಲ ನೋಡಿರ್ತೀರ ಫಿಲ್ಮಲ್ಲಿ. ತುಂಬ ಅದ್ಭುತವಾದಂಥ MPC ಅಂತ ಒಂದು ಕಂಪನಿ ಮಾಡಿರೋದು. 28 ಕಂಪನಿಗಳು ಆಲ್ ಓವರ್ ಇಂಡಿಯಾ, ತುಂಬ ರೆಪ್ಯೂಟೆಡ್ ಕಂಪನಿಗಳು ಕೆಲಸ ಮಾಡಿದ್ದಾರೆ ಇದಕ್ಕೆ. ಸೊ ತುಂಬ ಪೋರ್ಷನ್ಸ್ಗಳಿದ್ದು ನಮಗೆ, ಅನಿಮೇಷನ್ಸು, VFX ಈ ಥರದ್ದೆಲ್ಲ ಇರೋಂಥದ್ದು. ಸೊ ಟೆಕ್ನಾಲಜಿ ಒಂದೊಂದು ಬೆಸ್ಟ್ ಕ್ಯಾಮ್ರಾಗಳು, ಲೈಟ್ ಇಕ್ವಿಪ್ಮೆಂಟ್ಗಳಾಗ್ಬೋದು, ಎಲ್ಲವನ್ನು ನಾವು ಯೂಸ್ ಮಾಡಿಕೊಂಡು ಶೂಟ್ ಮಾಡಿದ್ವಿ. ಬೆಸ್ಟ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ಅದಕ್ಕೆ ಯಾವುದಕ್ಕೂ ನಮಗೆ ಏನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ತುಂಬ ದೊಡ್ಡ ಸಪೋರ್ಟ್ ಇತ್ತು ಅದು ಪ್ರೊಡಕ್ಷನ್ ಹೌಸಿಂದ. ಅರವಿಂದ್ ಆಗ್ಬೋದು, ಪ್ರಗತಿ, ನಮ್ಮ ಪ್ರೊಡಕ್ಷನ್ ಡಿಸೈನರು, ಅಜ್ಜು, ಇವರೆಲ್ಲರೂ ನಮ್ಮ ಸಿನಿಮಾ ಪಿಲ್ಲರ್ಸ್ ಅಂತ. ಮತ್ತು ಹಂಗಾರೆ ಹೊಂಬಳೆ ಏನು ಅಂತಂದರೆ ಅವ್ರ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದು ನಾವು ಆ ಥರದಲ್ಲಿ. ಈವನ್ ನಮ್ಮ ಸೌಂಡ್ ಡಿಸೈನರ್ ರಾಜಕೃಷ್ಣಂಗೆ, ಎವ್ರಿಬಡಿ, ಎಲ್ಲರದ್ದು ಕಾಂಟ್ರಿಬ್ಯೂಷನ್. ನೀವು ಕರಾವಳಿಯವರು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂಡಿಸ್ತಾ ಇರುವ ಛಾಪು ಮತ್ತು ಕರ್ನಾಟಕದ ಇಂಡಸ್ಟ್ರಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವ ರೀತಿ ಬಹಳ ಖುಷಿ ಅನ್ಸುತ್ತೆ. ನೀವು ಎಂತೆಂಥ ಮಾಸ್ಟರ್ ಪೀಸ್ಗಳನ್ನು ಕೊಟ್ರಿ? ಇರೋದು ಯಾರು ಅಂದರೆ ನಾವು 3-4 ಜನ ಕಾಣಿಸ್ತೀವಿ ಅಷ್ಟೇ. ಬಿಟ್ಟರೆ ನಮ್ಮ ಊರಿಗೆ ಬಂದರೆ ನಮ್ಮ 3 ಹುಡುಗರಿದ್ದಾರೆ. ನಮ್ಮ ಕೆರಾಡಿ, ಬೆಳ್ಳಾಳ ಹುಡುಗರು, ಈ ಥರ ನಮ್ಮ ಊರು, ನಾವು ಚಿಕ್ಕ ವಯಸ್ಸಿನ ಕ್ರಿಕೆಟ್ ಆಡ್ಕೊಂಡು ಬಂದಿರೋ ಹುಡುಗರು. ಊರವರು ಅಂದರೆ ಲೋಕಲ್, ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲಿ ಸೆಕ್ಯೂರಿಟಿ ನೋಡ್ತಾ ಇದ್ದಾರೆ, ಅಥವಾ EPs ಆಗಿ LPs ಆಗಿ ಏನೋ ಕೆಲಸ ಮಾಡ್ತಿದ್ದಾರೆ. ಈ ಥರ ನಡೀತಿದೆ. ಬಿಟ್ಟರೆ ಯಾರು ಉಳಿದವರು, ಇವ್ರು ಯಾವ ಮಂಗಳೂರವರು, ಕರಾವಳಿಯವರು. ಅರವಿಂದ ಯಾವುದು, ಅವ್ನು ಬೆಂಗಳೂರು, ಅವನು ನನ್ನ ಕೋ ರೈಟರ್ಸ್. ಗುರು ಓಕೆ, ನಮ್ಗೆ ಅಲ್ಲಿ ಕತೆ ಮಾಡ್ತೀವಿ ಅಂದ್ರೆ ನನಗೆ ಯಾರು ಅಲ್ಲಿವ್ರು ಬೇಕು. ಹೌದು. ಮ್ಯಾಕ್ಸಿಮಮ್ ಒಂದು ಆರ್ಟಿಸ್ಟ್ ಬಿಟ್ಟರೆ ಮೇಜರ್ ಮ್ಯಾಕ್ಸಿಮಮ್ ಒಂದು 10% ಇದ್ರೆ ಹೆಚ್ಚು. ಮೇಜರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕನ್ನಡ ಇಂಡಸ್ಟ್ರಿಯ ಮೇನ್ ಸ್ಟ್ರೀಮಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ಗಳೇ ಇರೋಂಥ. ನಾವು ಅದಕ್ಕೆ ಎಲ್ಲ ಯಾರೇ ಬಂದಾದ ತಮಾಷೆ ತಗೊಳಕ್ಕೆ ಶುರು ಮಾಡ್ಬಿಟ್ಟಿದ್ವಿ. ಅವರೆಲ್ಲ ಶೆಟ್ರಿಗೆ ಚಾನ್ಸ್ ಕೊಡ್ತಾರೆ. ಹೌದು, ರುಕ್ಮಿಣಿ ಶೆಟ್ಟಿ, ಗುಲ್ಶನ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಭಾಳ ಪಾಪ್ಯುಲರ್ ನೇಮ್ ನಮ್ಮ ಊರಲ್ಲಿ, ಜಯರಾಮ್ ಶೆಟ್ಟರ್ ಅಂತ. ಅಜಿತ್ ಶೆಟ್ಟಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಹಿರಿಯರು ಅಂತ ಕನ್ಸಿಡರ್ ಆಗ್ತೀರಿ? ಅಯ್ಯೋ ಹೌದ್ರಿ ಸರ್, ಇನ್ನು 5 ಫಿಲ್ಮ್ ಮಾಡಿದ್ದು ನಾನು ಇಲ್ಲೇ ಈಗ ಮಾಡ್ಬಿಟ್ರೆ ರಿಟೈರ್ಮೆಂಟ್ ಹೋಗ್ಬಿಡ್ತೀನಿ ಸೀದಾ. ಹೇಗೆ ಇದು ನಾನು ನೋಡಿದ್ದೀನಿ. ನೆಕ್ಸ್ಟ್ ಫುಲ್ ಯಂಗ್ ಬಾಯ್ ಥರ ಏನೋ ಒಂದು ಫಿಲ್ಮ್ ಕೊಡ್ತೀನಿ ನೋಡಿ, ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ. ಫಿಲಮ್ ದೃಷ್ಟಿಯಿಂದ ಅಲ್ಲ, ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಹೊಸ ಹುಡುಗರು ಮಾಡ್ತಾ ಇರೋ ಪ್ರಯತ್ನಗಳು ಏನು ಅನ್ಸುತ್ತೆ? ನಾನೇ ಹೊಸಬ, ಇನ್ನು ಅವ್ರಿಗೆ ಏನು ಹೇಳಿ ಅಲ್ಲ. ಅಂದರೆ ನಾನು ಜಸ್ಟ್ 5 ಫಿಲ್ಮ್ ಮಾಡಿದ್ದೀನಿ ಅಷ್ಟೇ ಸರ್. ನನಗೆ ಅಲ್ಲ, ನೀವುಗಳು ಇನ್ನೇನಕ್ಕೂ ಒಂದು ಪ್ರೇರಣೆ ಕೊಡ್ತಾ ಇದ್ದೀರಿ. ನಿಮಗೆ ಒಂದು ತಂಡ ಕಟ್ಟಬೇಕು. ತಂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ತಂಡದಲ್ಲಿ ನಿಮ್ಗೊಂದು ದೊಡ್ಡ ಶೋಲ್ಡರ್ ಆಗಿ ನಿಮ್ಮ ಜೊತೆಗೆ ನಿಲ್ಲೋರು ಬೇಕು. ಒಬ್ಬರಿಂದ ಫಿಲ್ಮ್ ಆಗಲ್ಲ ಯಾವತ್ತು. ಕರೆಕ್ಟ್. ಅಲ್ಲ, ಫಿಲ್ಮಲ್ಲಿ ಯಾವ ಕೆಲಸನೂ ಆಗಲ್ಲ. ಸೊ ನೀವು ಆ ಯಶಸ್ಸು ನಿಮ್ಮ ಇಡೀ ತಂಡಕ್ಕೆ ಸೇರುತ್ತೆ. ಅವಾಗ ನಿಮ್ಮ ಇಡೀ ಸ್ಟ್ರಗಲ್ಲು ನಿಮ್ಮ ಇಡೀ ತಂಡ ಸೇರ್ಕೊಂಡು ಮಾಡುತ್ತೆ. ಆ ಕೆಲಸನೂ ನಿಮ್ಮ ಇಡೀ ತಂಡಕ್ಕೆ ಹೋಗುತ್ತೆ. ಅವಾಗ ಅಷ್ಟೇ ಎಲ್ಲರದ್ದು ಒಂದು ಪಾಸಿಟಿವ್ ವೈಬ್ ಸೇರ್ಕೊಂಡಾಗ ನಿಮ್ಗೆ ಅದು ಅಲ್ಲಿ ಬೇರೆನೇ ಏನೋ ಒಂದು ಆಗಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೊಳ್ತೀನಿ. ಈ ಪ್ರೊಸೆಸ್ನಲ್ಲಿ ನೀವು ನ್ಯಾಷನಲ್ ಅವಾರ್ಡು ಸರಿಯಾಗಿ ಸೆಲೆಬ್ರೇಟ್ ಮಾಡಿ ತಗೊಂಡೋಗಿ ಅಲ್ಲಿ ಮನೇಲಿ ಇಟ್ಬಿಟ್ಟು ಶೂಟಿಂಗ್ ಆಗಿರುತ್ತೆ ಅಲ್ವಾ. ತುಂಬಾ ಕಷ್ಟದ ದಿನಗಳಲ್ಲಿ ದೇವರೇ ಹೆಂಗ್ ಕೆಲಸ ಕೊಡೋದ್ರೆ ಕೆರ್ಕೊಳಕ್ ದೇವ್ರು ಈ ಪರಿ ಕೇಳಿಸ್ಕೊತಾನೆ. ಸಮ್ ಟೈಮ್ಸ್ ಹಂಗ ಆಗ್ಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ವಾ. ಸೂಪರ್ ನ್ಯಾಚುರಲ್ ಹೀರೋಯಿಸಮ್ನ ಕಾಲ ಮುಗೀತು ಅಂತ ಅನ್ಸುತ್ತೆ. ಇಲ್ವಾ ನೋಡಿ, ಇನ್ನು ಮುಂದೆ ಇರುತ್ತೆ, ಎಲ್ಲವೂ ಇರುತ್ತೆ. ಅಲ್ಲ, ಸೂಪರ್ ನ್ಯಾಚುರಲ್ ಹೀರೋಯಿಸಮ್ ನಾ ಹೇಳೋದು ಈ ಮಚ್ಚ ಇಟ್ಕೊಂಡು 23 ಜನ ನೋಡ್ರಿ, ಎಲ್ಲ ರೀತಿಯ ಕಥೆಗಳು ಜನರಿಗೆ ಬೇಕು. ಸೊ ಈ ಒಂದು ಸೀಸನ್ ಅದು ನಮ್ಮಲ್ಲೇ ದೊಡ್ಡ ಹೀರೋಗಳು ಮಾಡುವಂಥ ಕಮರ್ಷಿಯಲ್ ಫಿಲ್ಮ್ಗಳು ಹಿಟ್ ಆಗುತ್ತೆ. ಸೇಮ್ ಟೈಮ್ ಒಂದು ಸೂಫ್ರಮ್ ಸೋ ಥರದ್ದು ಆಗುತ್ತೆ. ಒಂದು ಕಾಂತಾರನೂ ಆಗ್ಬೋದು, KGF ಎಲ್ಲ ಯಾವುದಕ್ಕಾದ ಸಂಬಂಧ ಇದೆಯಾ? ಒಂದು KGFಗೆ, ಒಂದು ಕಾಂತಾರಕ್ಕೆ, ಒಂದು ಚಾರ್ಲಿಗೆ, ಅಥವಾ ಒಂದೊಂದು ಯಾವುದಕ್ಕೂ ಸಂಬಂಧ ಇಲ್ಲ. ಸೊ ನಿಮಗೆ ಎಲ್ಲ ರೀತಿಯ ಸಿನಿಮಾಗಳನ್ನ ನೋಡುವಂಥ ಜನರಿದ್ದಾರೆ. ಇದು ಯಾಕೆ ಕನ್ನಡ ಚಿತ್ರರಂಗ 80s ಅಲ್ಲಿ ಗೋಲ್ಡನ್ ಎರಾ ಅಂತ ಅನ್ಕೊಂಡು ಯಾಕೆ ಕರೀತಾರೆ 70s 80s ಅಲ್ಲಿ ಅಂತಂದರೆ, ಎಲ್ಲ ರೀತಿಯ ಆಡಿಯನ್ಸಿಗೆ ಟ್ರೀಟ್ ಮಾಡ್ತಾ ಇದ್ರು. ವಿ ಕಾರಂತರ ಫಿಲ್ಮ್ ಮಾಡ್ತಾ ಇದ್ರು, ಕಾರ್ನಾಡರ್ ಫಿಲ್ಮ್ ಮಾಡ್ತಾ ಇದ್ರು. ಸೊ ನಿಮಗೆ ಕಮರ್ಷಿಯಲ್ ಡೈರೆಕ್ಟರ್ಸ್ಗಳಿದ್ರು, ಕಂಟೆಂಪ್ರರಿ ಇದ್ರು. ನಿಮಗೆ ಎರಡು ಕಮರ್ಷಿಯಲ್ ಮತ್ತು ಕಂಟೆಂಟ್ ಎರಡನ್ನು ತೊಗೊಂಡು ಹೋಗುವಂಥ ನಾಗಾಭರಣ ಥರದಂಥ ನಿರ್ದೇಶಕರು ಇದ್ರು. ಎಂತೆಂಥ ನಿಮಗೆ ಎಕ್ಸ್ಟ್ರೀಮ್ ಕಂಟೆಂಟು, ಎಕ್ಸ್ಟ್ರೀಮ್ ಕಮರ್ಷಿಯಲ್ ಮಾಡುವಂಥ ಶಂಕರ್ನಾಗ್ ಅಂತವ್ರು ಇದ್ರು. ಸೊ ನಾವು ಇನ್ನೇನು ಹೇಳಬೇಕು ಅಂದರೆ, ನಿಮ್ಗೆ ಎಲ್ಲ ರೀತಿಯಾದಂತಹ ಟೆಕ್ನಿಷಿಯನ್ಸ್ ಇದ್ರು, ಡೈರೆಕ್ಟರ್ಸ್ ಇದ್ರು, ರೈಟರ್ಸ್ ಇದ್ರು, ಆರ್ಟಿಸ್ಟ್ಗಳಿದ್ರು. ಯಾವುದಕ್ಕೆ ಬೇಕು ನಿಮಗೆ? ನೀವು ಕೂತ್ಕೊಂಡು ವಾರ್ಡ್ರೋಬಲ್ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಬೋದಿತ್ತು. ಓಕೆ, ಈ ಕತೆಗುರು, ಇವ್ರು ಹೀರೋ, ಇವ್ರು ಒಬ್ಬರು ಪ್ರೊಡ್ಯೂಸರ್ ಮಾಡ್ಬೋದಿತ್ತು. ಇವ್ರು ಡೈರೆಕ್ಟ್ ಮಾಡ್ಬೋದು, ಇವ್ರು ಆಕ್ಟ್ ಮಾಡಲಿ, ಇವ್ರು ಹೀರೋಯಿನ್, ಇವ್ರು ಹಿಂಗೆ ಅಂತ. ಅಂಬರೀಷ್ ಅಣ್ಣ ಒಂದು ಮಸಣದ ಹೂ ಅನ್ನೋ ಫಿಲ್ಮಲ್ಲೂ ಆಕ್ಟ್ ಮಾಡ್ತಿದ್ರು. ಇನ್ನೊಂದು ಯಾವುದೋ ಒಂದು ಭಯಂಕರ ಆಕ್ಷನ್ ಪಿಕ್ಚರ್ ಮಾಡ್ತಿದ್ರು. ಪ್ರಭಾಕರ್ ಅವರೇ ಎಷ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಇಮೋಷನಲ್ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ರು.
ಯಪ್ಪ, ಬಂದು ಈಚೆ ಅವ್ರ್ದೊಂದು- ಕಟ್ ಮಾಡಿದ್ರೆ ಎಕ್ಸ್ಟ್ರೀಮ್ ಫೈಟಿಂಗ್ ಸಿನಿಮಾಗಳು ಮಾಡಿದ್ರೆ ಕರುಳಿನ ಕೂಗು ಅಂತ ಒಂದು ಸಿನಿಮಾ ಇತ್ತು ರೀ ಅವ್ರದ್ದು. ಮನೆ ಮಂದಿ ಎಲ್ಲ ಕೂತ್ಕೊಂಡು ಆಡ್ತಿದ್ರು ಅದನ್ನ ಸೊ ಆ ನೋಡ್ತಾ. ಎಕ್ಸ್ಟ್ರೀಮ್ಸ್ ಇದ್ದು ಇವತ್ತೇನಾಗಿದೆ ಸ್ವಲ್ಪ ಎಲ್ಲ ಒನ್ ಸೈಡ್ ಹೋಗಿದ್ದೀವಲ್ಲ, ಅದಕ್ಕೆ ಹಾಗಾಗಿ ಜನರಿಗೆ ಎಲ್ಲವೂ ಬೇಕು. ಕಮರ್ಷಿಯಲ್ ಫಿಲ್ಮ್ ಪಾರ್ಟ್ ಆಫ್ ಸಿನಿಮಾ. ಒಂದು ಎಕ್ಸ್ಟ್ರೀಮ್ ಒಂದು ಹೀರೋಯಿಸಮ್ ಬೇಕು ಇವತ್ತೊಬ್ಬಂಗೆ, ತನಗೆ ಮಾಡಕ್ಕಾಗಲ್ಲ ಅನ್ನೋದನ್ನ ನೋಡಬೇಕು ಅವನಿಗೆ. ಓಕೆ, ಕರೆಕ್ಟ್. ಅದು ತುಂಬಾ ಒಳ್ಳೆ ವಿಷಯನ ಚಂದ ಮಾಡ್ಬೋದು ಅದನ್ನು. ರುಕ್ಮಿಣಿ ಅವರ ಇದುವರೆಗೂ ಕರಿಯರ್ನ ದೊಡ್ಡ ಚಾನ್ಸ್, ದೊಡ್ಡ ಅವಕಾಶ, ದೊಡ್ಡ ಡೆಫಿನೆಟ್ಲಿ. ವಾಟ್ ನೆಕ್ಸ್ಟ್? ದೊಡ್ಡ ಲಿಸ್ಟ್ ಇದೆ. ಹೌದಾ? ಅಯ್ಯೋ ಅನೌನ್ಸ್ ಆಗ್ತಾನೆ ಇದೆಯಲ್ಲ ಒಂದೊಂದಾಗಿ. ಅದೇ ಇದು ಗೊತ್ತಿಲ್ಲ ಸರ್, ಬಟ್ ಇದು ಇಲ್ಲಿವರೆಗೂ ದಿಸ್ ವಾಸ್ ಮೈ ಬಿಗ್ಗೆಸ್ಟ್ ಆಪರ್ಚುನಿಟಿ. ಇದೆ ದೊಡ್ಡ ಅವಕಾಶ ನನಗೆ. ಸೊ ಆ್ಯಂಡ್ ಈ ಪಿಕ್ಚರಿಂದ ನಾನು ತುಂಬಾ ಕಲ್ತಿದ್ದೀನಿ, ತುಂಬಾ ಬೆಳೆದಿದ್ದೀನಿ ಒಬ್ಳು ನಟಿಯಾಗಿ. ನಿಮ್ಗೆ ಲ್ಯಾಂಗ್ವೇಜಸ್ ಯಾವ್ದಾದ್ರು ಬರುತ್ತೆ ಸರ್? ಲ್ಯಾಂಗ್ವೇಜಸ್ ಯಾವ್ದಾದ್ರು ಬರುತ್ತೆ? ಇಂಗ್ಲಿಷ್, ಕನ್ನಡ, ಓಕೆ, ಇಂಗ್ಲಿಷ್, ಕನ್ನಡ, ಹಿಂದಿ ಆಯಿತು. ಹಾ, ದೆನ್ ತಮಿಳ್ ಸ್ವಲ್ಪ, ಓಕೆ, ತೆಲುಗು ಬೇರೆ ಸ್ವಲ್ಪ. ಬೇರೆ ಭಾಷೆಗಳಿಂದ ಅವಕಾಶಗಳು, ಆಫರ್ಗಳು? ತಮಿಳಲ್ಲಿ 2 ಪಿಕ್ಚರ್ ಈ ವರ್ಷನೇ ರಿಲೀಸ್ ಆಗಿದ್ದು, ವಿಜಯ್ ಸೇತುಪತಿ ಅವ್ರ ಜೊತೆಗೆ ಮತ್ತೆ ಶಿವಕಾರ್ತಿಕೇಯನ್ ಅವ್ರ ಜೊತೆಗೆ. ತೆಲುಗು. ಇದಾದ್ಮೇಲೆ ಟ್ರೇಲರ್ ನೋಡಿದ್ಮೇಲೆ ಗೊತ್ತಿಲ್ಲ ಸರ್, ನೋಡೋಣ. ಅಂದ್ರೆ ಇವಾಗ ಫುಲ್ ಫೋಕಸ್ ಬರೀ ಕಾಂತಾರದಲ್ಲೇ ಇದೆ. ಸೊ ಅದಾದ್ಮೇಲೆ ನೋಡೋಣ. ನಾವೆಲ್ಲ ಮಾಡೋ ಕೆಲಸಕ್ಕೆ ನಮ್ಮ ಹೆಂಡತಿ ಫಸ್ಟ್ ಕ್ರಿಟಿಕ್. ಪ್ರಗತಿ ಅವ್ರೇನಂದ್ರು? ಅವಳು ಪಾಪ ಅವಳಿಗೆ ಫುಲ್ಲು ಈ ಮುಗಿಸಿ ಆಚೆ ಬಂದ್ರೆ ಸಾಕಾಗ್ಬಿಟ್ಟಿತ್ತು ಅವಳಿಗೆ. ಅಂದರೆ ಅಷ್ಟು ರಿಸ್ಕು. ಅದೇ ಹೇಳಿದ್ನಲ್ಲ, ಅಂದರೆ ಬಿಗ್ಗೆಸ್ಟ್ ಸ್ಟ್ರೆಂತ್ ನನಗೆ ಮಕ್ಕಳನ್ನ ನೋಡಿಕೊಂಡು ಲಾಸ್ಟ್ 5 ವರ್ಷ ಮದುವೆ ಆದಂಗಿಂದ ನಾನು ಮದುವೆ ಆಗಿ ಬಂದು US ಹೋಗಿ ಬಂದ ತಕ್ಷಣ ಸರ್ಕಾರಿ ಸ್ಟಾರ್ಟ್ ಮಾಡಿದ್ದು. ನಿತ್ಯ ಇಲ್ಲ, ಮಾಡ್ತಾನೇ ಇದ್ದೀವಿ. ಸೊ ಅವ್ರಿಗೆ ಒಂದು ಟೈಮ್ ಕೊಟ್ಟಿಲ್ಲ, ಏನಿಲ್ಲ. ಎಲ್ಲವನ್ನ ಮೀರಿ ಅವಳು ಒನ್ ಆಫ್ ದ ಟೆಕ್ನಿಷಿಯನ್ ಆಗಿ ಪಾರ್ಟ್ ಆಫ್ ಸಿನಿಮಾ, ಇಷ್ಟು ದೊಡ್ಡ ಸಿನಿಮಾವನ್ನು ಅವಳು ಶೋಲ್ಡರ್ಗೆ ಹಾಕ್ಕೊಂಡು, ಜೊತೆಗೆ ನನ್ನ ಇದೆಲ್ಲ ಈ ಏಳು ಬೀಳುಗಳು ಅಲ್ಲಿ ಇಲ್ಲಿ ಏಟ್ ಮಾಡ್ಕೊಳ್ಳೋ ಇದೆಲ್ಲ ಟೆನ್ಷನ್ನು, ಅದಕ್ಕೊಂದು 10 ಹರಕೆ ಹೊತ್ಕೋ. ಸೊ ಇದ್ರ ಜೊತೆಗೆ ಮಕ್ಕಳು ಸ್ಕೂಲು, ಅವ್ರದ್ದು ಏನೇನು ಆಗಬೇಕು, ಏನು ಕತೆ, ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿಕೊಂಡೇ ಬರ್ತಾ ಇದ್ದಾಳೆ. ಸೊ ಅಂದರೆ ಯಾರಿಗಾರು ಥ್ಯಾಂಕ್ಸ್ ಹೇಳಿದ್ರೆ ಅವ್ಳಿಗೆ ಹೇಳಬೇಕು. ಅಂದರೆ ತುಂಬ ಸಲ ಇದು ತುಂಬ ನಿಲ್ಲಿಸೋ ಹಂತದಂಥ ಸಿಚುವೇಶನ್ಗಳು ಬಂದಾಗಲೂ ಕೂಡ ಅವಳು ತುಂಬ ದೊಡ್ಡ ಸಪೋರ್ಟ್ ಆಗಿ ನನಗೆ ಪುಷ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಸಿನಿಮಾ ನೋಡಿ ಅವಳಿಗೂ ಖುಷಿ ಇದೆ. ಈ ಕಾಂತಾರ ಚಾಪ್ಟರ್ 1 ನಿಮ್ಮನ್ನು ಹೆಚ್ಚು ದೈವಭಕ್ತರನ್ನಾಗಿಸಿದೆ ಅಂತ ನನಗನ್ಸಿದ್ದು. ಮೊದಲಿಂದನೂ ನಮ್ಮ ಕೈಗೆ ಮೀರಿದ್ದೇನೋ ಒಂದಿದೆ, ನಮ್ಮ ಕಾಪಾಡ್ತಿದೆ. 100%. ಅದು ಕಳೆದ ಬಾರಿಯೂ ನನಗೆ ಅನುಭವಕ್ಕಿತ್ತು, ನನ್ನ ನಾರ್ಮಲ್ ಲೈಫಲ್ಲೂ ಆ ಅನುಭವಕ್ಕಿದೆ ನನಗೆ. ಎಷ್ಟೊಂದು ನೆಗೆಟಿವಿಟಿಗಳು, ಅದು ಇದು ಏನೇನೋ ವಿಷಯಗಳು ನಡೆದಾಗ ಅದೆಲ್ಲ ಹೆಂಗೆ ಸುತ್ತ ಸಾಲ್ವ್ ಆಗುತ್ತೆ ಅನ್ನೋದು ಅದು ನನ್ನ ಅನುಭವಕ್ಕೆ ಮಾತ್ರ ಬರುತ್ತೆ ಹೊರತು ನಾನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಸೊ ಕಂಟಿನ್ಯೂ ಆಗಿದೆ ಅದಷ್ಟೇ. ನನಗೆ ಕಾಂತಾರ ನೋಡಿದ ಮೇಲೆ ನಾನು ಕರಾವಳಿ ಕಡೆ ಹೋದಾಗೆಲ್ಲ ಕೊರಗಜ್ಜೆ ದೇವಸ್ಥಾನ ಅಂದ್ರೆ ನಾನು ಒಂದ್ಸಲ ಕೈ ಮುಗಿಬೇಕು ಅಂತ ಅನ್ಸುತ್ತೆ ನನಗೆ. ಮಹಿಮೆ ಅರ್ಥ ಆದದಂಗೆ. ನಿಮಗೇನಾರು? ನನಗೂ ಆ್ಯಕ್ಚುಲಿ ಹಾಗೆ ಆಗಿತ್ತು ಸರ್. ನನಗೆ ಜಾಸ್ತಿ ಗೊತ್ತಿರಲಿಲ್ಲ ಭೂತಕೋಲದ ಬಗ್ಗೆ, ಅಥವಾ ರಕ್ಷಿತ್ ಅವರು ಒಂಚೂರು ಹೇಳಿದರು ಸಪ್ತಾಹಲ್ಲಿ ಪ್ರಿಪೇರ್ ಆಗಬೇಕಾದ್ರೆ ಅದ್ರ ಬಗ್ಗೆ ಒಂಚೂರು ಹಂಚಿದ್ರು. ಭೂತಕೋಲದ ಬಗ್ಗೆ ಹೇಳಿದರು. ಪ್ರತಿಯೊಂದು ಸಿನಿಮಾದಲ್ಲಿ ನಾನು ಕೇಳ್ಪಟ್ಟಿದ್ದೆ, ಈ ಸಿನಿಮಾನಲ್ಲಿ ಸ್ವಲ್ಪ ಡೆಪ್ತಲ್ಲಿ ಅರ್ಥ ಮಾಡ್ಕೊಂಡೆ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಸೆಸ್ ಫಾರ್ ಮಿ. ಶೆಟ್ರೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರುಕ್ಮಿಣಿ ಅವರೇ, ಆಲ್ ದ ಬೆಸ್ಟ್. ಇದು ಶೆಟ್ರಿಗೆ, ಹೊಂಬಳೆ ಫಿಲ್ಮ್ಸ್ಗೆ ಅಷ್ಟೇ ಅಲ್ಲ, ಕನ್ನಡ ಇಂಡಸ್ಟ್ರಿನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಇನ್ನೊಂದು ಕ್ವಶನ್ ಉಳಿತು ನಂದು. ಕಾಂತಾರ ವಿಶ್ವಸಂಸ್ಥೆಯ ತನಕ ಹೋಯಿತು, ನಿಮ್ಗೊಂದು ನ್ಯಾಷನಲ್ ಅವಾರ್ಡ್ ತಂದು ಕೊಡ್ತು. ಅಫ್ಕೋರ್ಸ್ ಈ ಪ್ರೊಸೆಸ್ನಲ್ಲಿ ನೀವು ನ್ಯಾಷನಲ್ ಅವಾರ್ಡು ಸರಿಯಾಗಿ ಸೆಲೆಬ್ರೇಟ್ ಮಾಡಿ. ನೆನ್ಪು ಮಾಡಿದ್ರಿ ಇವಾಗ ಅಲ್ವಾ? ತಗೊಂಡೋಗಲ್ಲಿ ಮನೇಲಿ ಇಟ್ಬಿಟ್ಟು ಶೂಟಿಂಗ್ ಹೋಗಿರುತ್ತೆ ಅಲ್ವಾ? ಎಲ್ಲ ವಿಶ್ ಮಾಡಿದ್ರು ಅಷ್ಟೇ. ತುಂಬಾ ಕಷ್ಟದ ದಿನಗಳಲ್ಲಿ ಮತ್ತೆ ಒಂಥರ ಕೆಲಸ ಇಲ್ಲದೆ ಅಲಿತಾ ಇದ್ದೆ ಅವಾಗ ಈ ಸಿನಿಮಾ ಇಂಡಸ್ಟ್ರಿ ಟ್ರೈ ಮಾಡ್ಕೊಂಡು. ಅವಾಗ ತುಂಬಾ ಫ್ರಸ್ಟ್ರೇಟ್ ಆಗಿ ಹೋಗ್ತಿತ್ತು. ಆಗ ಒಂಥರ ತುಂಬಾ ಸ್ಟ್ರಾಂಗ್ ಆಗಿ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ದೇವ್ರೆ ಹೆಂಗ್ ಕೆಲಸ ಕೊಡೋದ್ರೆ ಪುರ್ಸೋತ್ ಸಿಗಬಾರ್ದು ಅಂತ ಹೇಳ್ತೀವಿ, ಕೆರ್ಕೊಳಕ್ ಪುರ್ಸೋತ್ ಸಿಗಬಾರ್ದು. ದೇವ್ರು ಈ ಪರಿ ಕೇಳಿಸ್ಕೊತಾನೆ. ಸಮ್ ಟೈಮ್ಸ್ ಹಂಗೆ ಆಗ್ಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ, ಏನೋ. ಬಟ್ ಪ್ರಶಸ್ತಿಗಳು ನಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಕ್ಕಿದಾಗ ಅದು ತುಂಬ ಖುಷಿ ಕೊಡುತ್ತೆ. ಒಂದು ಹುಮ್ಮಸ್ಸು, ಹುರುಪು, ಜವಾಬ್ದಾರಿ ಎಲ್ಲವನ್ನು ಹೆಚ್ಚುತ್ತೆ. ಹಂಗಂತ ಹೇಳಿ ನಾವು ಅದು ಸಿಕ್ತು ಅಂತ ತಕ್ಷಣ ನಾವು ನಿಲ್ಲಕ್ಕೆ ಹೋಗ್ಬಿಡ್ಬಾರ್ದು ಅಂತ. ಸೊ ಕೆಲಸ ಮಾಡಬೇಕಲ್ಲ, ಆ ನಿಟ್ಟಲ್ಲಿ ನನಗೆ ಖುಷಿ ಇದೆ. ಆ್ಯಂಡ್ ಅದನ್ನು ತಂದು ನಾನು ಮನೇಲಿ ಇಟ್ಬಿಟ್ಟು ಇಮಿಡಿಯೇಟ್ ಕೆಲಸಕ್ಕೆ ಹೋದ್ನಲ್ಲ ಅನ್ನೋದೇ ನನ್ನ ಖುಷಿ. ಇದು ಇನ್ನಷ್ಟು ಎತ್ತರಕ್ಕೆ ಹೋಗಲಿ. ನಾವು ಇದ್ರ ಮೂಲಕ ಒಂದು ಆಸ್ಕರ್ ಎಕ್ಸ್ಪೆಕ್ಟ್ ಮಾಡಿ ಎತ್ತರಕ್ಕೆ ಹೋಗಲಿ. ಕನ್ನಡಿಗರ ಹಾರೈಕೆ ಇದೆ. ಥ್ಯಾಂಕ್ ಯು. ಭಾರತೀಯ ಫಿಲ್ಮ್ ಇಂಡಸ್ಟ್ರಿಯ ಹಾರೈಕೆ ಅಂತ ಅನ್ಕೊಳ್ಳಿ ಇದನ್ನು. ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್ ಶೆಟ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ದೊಡ್ಡ ಎತ್ತರಕ್ಕೆ ಸಿನಿಮಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.